ನಮಸ್ಕಾರ ಎಲ್ರಿಗೂ. ಇದು ಚಾನಲ್ ಬಂದ್ಬಿಟ್ಟು ನಮಗೆ ಕರ್ನಾಟಕದಲ್ಲಿ ನಡೆಯುವಂಥ ಗೌರ್ಮೆಂಟ್ ಎಕ್ಸಾಮ್ಸಿಗೆ ಪ್ರಿಪ್ರೇಷನ್ಗೋಸ್ಕರ ಮಾಡ್ಕೊಂಡಿರೋವಂಥದ್ದು. ಆದಷ್ಟು ಇದರಲ್ಲಿ ನಾವೇನು ಮಾಡೋಣ ಅಂತಂದರೆ ಟಾಪಿಕ್ಸು ಅಟ್ಲೀಸ್ಟ್ ಒನ್ ಅವರ್ ಮಿನಿಮಮ್ ಇರುವಂಥದ್ದು ಡಿಸ್ಕಸ್ ಮಾಡ್ಕೊಳೋಣ. ಜೊತೆಗೆ ಎಲ್ಲದೂ ಕೂಡ ಹೈ ಈಲ್ಡಿಂಗ್ ಟಾಪಿಕ್ಸ್ ಅಷ್ಟೇ. ಅಂತಂದರೆ ಈ ಸೀರೀಸ್ಗಳನ್ನ ನೀವೂ ಕೂಡ ರಿವಿಷನ್ ಜೊತೆ ಇದನ್ನು ಫಾಲೋ ಮಾಡ್ಕೊತಾ ಇದ್ದರೆ ಅಟ್ಲೀಸ್ಟ್ ಒಂದು 60+ ಮಾರ್ಕ್ಸು ಎಡ್ಜಲ್ಲಿ ಇದ್ದೇ ಇರ್ತೀರಾ ಅಂತ ಹೇಳ್ಬಿಟ್ಟು ಅದಂತೂ ಗ್ಯಾರಂಟಿಯಾಗಿ ಇದ್ದೇ ಇರುತ್ತೆ. ಅದೇ ಬೇಸಿಸ್ ಮೇಲೆ ನಾವು ಸೀರೀಸ್ನ ಸ್ಟಾರ್ಟ್ ಮಾಡ್ಕೊಳೋಣ. ಇದರಲ್ಲಿ ನಾವೇನು ಮಾಡೋಣ ಅಂತಂದರೆ ಫಸ್ಟು ನಾವು ಡಿಸೀಸಸ್ಗಳು ಯಾವುದ್ಯಾವುದು ನ್ಯೂಸಲ್ಲಿತ್ತು ಅಂತ ಹೇಳ್ಬಿಟ್ಟು ನೋಡ್ಕೊಳೋಣ. ಯೂಶ್ವಲಾಗಿ KPSCಯಲ್ಲಿ ಅಟ್ಲೀಸ್ಟ್ 3 to 4 ಕ್ವೆಶನ್ಸು ನಮಗೆ ಡಿಸೀಸ್ ರಿಲೇಟೆಡ್ ಕೇಳ್ತಾ ಇರ್ತಾರೆ. ಅಂತಂದರೆ ಡಿಸೀಸ್ ಹೆಸರು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಅದ್ರ ಜೊತೆಗೆ ಅದು ಯಾವುದರಿಂದ ಕಾಸ್ ಆಗುತ್ತೆ, ನಮಗೆ ವೈರಸ್ಸಿಂದನ, ಬ್ಯಾಕ್ಟೀರಿಯಾಯಿಂದನ, ಇಲ್ಲ ಅಂತಂದರೆ ನಮಗೆ ಫಂಗಸ್ಸಿಂದನ ಎಟ್ಸೆಟ್ರಾ. ಈ ಥರದ್ದು ನಮಗೆ ಯಾವ್ಯಾವುದರಿಂದ ಕಾಸ್ ಆಗ್ತಾ ಇರುತ್ತೆ, ಅಥವಾ ಅದಕ್ಕೇನಾದರೂ ಒಂದು ಯೂನೀಕ್ ಆಗಿರುವಂಥ ಹೆಸರು ಏನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಇವನ್ನೆಲ್ಲದನ್ನೂ ಕೂಡ ನಾವು ನೋಡ್ಕೊತಾ ಇರೋಣ. ಅದ್ರ ಜೊತೆಗೆ ಏನಾದರೂ ಸ್ಪೆಸಿಫಿಕ್ ಸಿಮ್ಟಮ್ಸ್ ಏನಾದರೂ ಇದ್ದರೆ ಅದನ್ನು ನೋಡ್ಕೊಳ್ಳೋಣ. ಒಟ್ಟಿನಲ್ಲಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡ್ಕೊಂಡ್ಮೇಲೆ ನಿಮಗೆ ಡಿಸೀಸ್ಗಳಿಗೆ ಬೇರೆ ಕಡೆ ನೋಡ್ಕೊಳ್ಳೋಂಥ ಅವಶ್ಯಕತೆ ಇರಲ್ಲ. ಅದಕ್ಕೆ ಇದರಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಫಸ್ಟ್ ಡಿಸೀಸ್ ಬಂದ್ಬಿಟ್ಟು ನಾವು ನೋಡ್ಕೋಬೇಕಾಗಿರುವಂಥದ್ದು ಬ್ರೇನ್ ಈಟಿಂಗ್ ಅಮೀಬಾ ಅಂತ. ಇದರಲ್ಲಿ ಇನ್ನೊಂದು ನೀವೇ ನೋಡ್ಕೋಬೇಕು ಅಂತಂದರೆ ನಾನು ಇಂಗ್ಲೀಷಲ್ಲೇ ನಾರ್ಮಲಿ ಟೆಕ್ಸ್ಟು ಬರಿತಾ ಇರ್ತೀನಿ. ನಿಮಗೆ ಕನ್ನಡದಲ್ಲಿ ಅದನ್ನು ನಾರ್ಮಲಾಗಿ ನಮಗೆ ಕಮ್ಯುನಿಕೇಷನ್ ಯಾವ ಥರ ಮಾಡ್ತಾ ಇರ್ತೀವಿ, ನಾವು ನಾರ್ಮಲಾಗಿ ಯಾವ ಥರ ಮಾತಾಡ್ಕೊತಾ ಇರ್ತೀವಿ, ಅದ್ರ ಬೇಸಿಸ್ ಮೇಲೇ ಮಾಡೋಣ ಅಂತ ಹೇಳಿ. ಅದಕ್ಕೋಸ್ಕರ ಇದರಲ್ಲಿ ಇಂಗ್ಲೀಷಲ್ಲೇ ಹೇಳ್ತಾ ಇರ್ತೀನಿ. ಬಟ್ ನಾರ್ಮಲಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಯಾವ ಥರ ಮಾತಾಡ್ತಾ ಇರ್ತೀವಲ್ಲ, ಒಂಥರ ಗ್ರೂಪ್ ಸ್ಟಡಿ ಥರ ನೋಡ್ಕೊಳೋಣ ಇದನ್ನು. ಅಂತಂದರೆ ಒಟ್ಟಿಗೆ ನನ್ನ ಜೊತೆಗೆ ನೀವು ಕೂಡ ಓದ್ತಾ ಇರೋ ಟೈಪ್ ಮಾಡ್ಕೊಳೋಣ. ಇದರಲ್ಲಿ ಫಸ್ಟನ್ನು ನಾವು ಬ್ರೇನ್ ಈಟಿಂಗ್ ಅಮೀಬಾ ನೋಡ್ಕೊಳೋಣ. ಈ ಬ್ರೇನ್ ಈಟಿಂಗ್ ಅಮೀಬಾ ಅಂತ ಹೇಳಿ ಬಂದ ತಕ್ಷಣ ನಾವು ನೆನ್ಪಿಟ್ಕೋಬೇಕಾಗಿರುವಂಥ ವರ್ಡ್ ಬಂದ್ಬಿಟ್ಟು ನಮಗೆ ನೆಗ್ಲೇರಿ ಫ್ಲವರಿ ಅಂತ ಹೇಳ್ಬಿಟ್ಟು. ಏನು? ನೆಗ್ಲೇರಿಯಾ ಫ್ಲವರಿ. ಇದು ಬಂದ್ಬಿಟ್ಟು ನೋಡಿ ಒಂದು ಅಮೀಬಾ ಆಗಿರುತ್ತೆ. ಅಮೀಬಾ ಅಂತಂದರೆ ನಮಗೇನಾಗುತ್ತೆ, ಅದು ಸಿಂಗಲ್ ಸೆಲ್ಲು ಅಥವಾ ಸಿಂಗಲ್ ಯೂನಿಟ್ ಆಗಿ ಅದು ಇರುತ್ತೆ. ಏನು ನೆನ್ಪಿಟ್ಕೋಬೇಕಾಗಿರುವಂಥದ್ದು ನೆಗ್ಲೇರಿಯಾ ಫ್ಲವರಿ ಅಂತ ಹೇಳ್ಬಿಟ್ಟು. ನೆಗ್ಲೇರಿಯಾ ಫ್ಲವರಿಗೆ ಇನ್ನೊಂದು ಹೆಸರು ಏನು ಅಂತಂದರೆ ಬ್ರೇನ್ ಈಟಿಂಗ್ ಅಮೀಬಾ, ಅಥವಾ ಕೆಳಗಡೆ ಕೊಟ್ಟಿರುವಂಥ ಆಪ್ಷನಲ್ಲಿ ಬ್ರೇನ್ ಈಟಿಂಗ್ ಅಮೀಬಾ ಯಾವುದು ಅಂತಂದರೆ ಅದು ನೆಗ್ಲೇರಿಯಾ ಫ್ಲವರಿ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಇದೇನಾಗಿತ್ತು ಅಂತಂದರೆ 2022 ಡಿಸೆಂಬರಲ್ಲಿ, ನಾವು ನೋಡ್ಕೊತಾ ಇರೋವಂಥದ್ದು ಕೂಡ ಡಿಸೆಂಬರ್ 2022 ಇವಾಗ ರೀಸೆಂಟಾಗಿ 2024ವರೆಗೂ ಇರೋವಂಥದ್ದೆಲ್ಲ ನೋಡ್ಕೊಳೋಣ. 2022 ಏನಾಯಿತು ಅಂತಂದರೆ ಸೌತ್ ಕೊರಿಯಾದಲ್ಲಿ ಫಸ್ಟ್ ಕೇಸು ಇದ್ರದ್ದು ಬಂತು. ಅದಕ್ಕೋಸ್ಕರ ಇದು ಆ ಟೈಮಿಂದ ಕೂಡ ನ್ಯೂಸಲ್ಲಿ ಇತ್ತು. ಈ ನೆಗ್ಲೇರಿಯಾ ಫ್ಲವರಿಯಿಂದ ಏನಾಗುತ್ತೆ ಅಂತಂದರೆ PAM ಅಂತ ಹೇಳ್ಬಿಟ್ಟು ಕಾಸ್ ಆಗುತ್ತೆ. PAM ಅಂತಂದರೆ ಏನಾಗುತ್ತೆ, ನಮಗೆ ಪ್ರೈಮರಿ ಅಮೇಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಅಂತ. ಇಲ್ಲೊಂದು ಗಮನ ಕೊಡಿ, ಎನ್ಸೆಫಲೈಟಿಸ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ. ಯಾವಾಗಾದ್ರೂ ಕೂಡ ಎನ್ಸೆಫಲೈಟಿಸ್ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿದ್ರೆ ಅದು ಬ್ರೇನಿಗೆ ರಿಲೇಟ್ ಆಗಿರುತ್ತೆ. ಅಂತಂದರೆ ಬ್ರೇನಲ್ಲಿ ಸ್ವೆಲ್ಲಿಂಗು ಫಾರ್ಮ್ ಆಗಿರುತ್ತೆ. ಅದರಿಂದ ಅದನ್ನು ಎನ್ಸೆಫಲೈಟಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇದಕ್ಕೆ ಬೇರೆನೂ ಕೂಡ ಇದ್ದಾವೆ. ಎಕ್ಸಾಂಪಲು ನಮಗೆ ಜಾಪನೀಸ್ ಎನ್ಸೆಫಲೈಟಿಸ್ ಅಂತ ಇದೆ. ಇದರಿಂದೆಲ್ಲದು ಕೂಡ ನಮಗೆ ಬ್ರೇನಲ್ಲಿ ಇನ್ಫ್ಲಮೇಷನ್ ಆಗ್ತಾ ಇರುತ್ತೆ. ಇದು ಯಾವುದರಿಂದ ಕಾಸ್ ಆಗುತ್ತೆ ಅಂತಂದರೆ, ಇದು ನೋಡಿ ನಮಗೆ ವಾರ್ಮ್ ವಾಟರ್ಸ್ಗಳಲ್ಲಿ ಇರುತ್ತಿದ್ದು. ವಾರ್ಮ್ ವಾಟರ್ಸ್ ಅಂತಂದರೆ ಲೇಕ್ಸಲ್ಲಿ ಅಲ್ಲಿ ಎಲ್ಲ ಕೂಡ ಇರುತ್ತೆ. ಅಲ್ಲಿ ಏನಾದ್ರು ಸ್ವಿಮ್ಮಿಂಗಿಗೆ ಹೋದಾಗ ನೋಸಿಂದ ಇದು ಎಂಟರ್ ಆಗುತ್ತೆ. ನೋಸಿಂದ ಎಂಟರ್ ಆಗಿ ಸುಮಾರು ನಮಗೆ 5 ದಿನಗಳಲ್ಲೇ ಇವುಗಳ ಸಿಮ್ಟಮ್ಸು ಕೂಡ ಸ್ಟಾರ್ಟ್ ಆಗುತ್ತೆ ನಮಗೆ. ಇದನ್ನು ನೋಡ್ಕೊಳ್ಳೋದಕ್ಕೆ ಇದರ ಸಿಮ್ಟಮ್ಸು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೇನ್ ಏನು ಅಂತಂದರೆ ಸ್ಟಿಫ್ ಆಗಿ ನೆಕ್ ಇರುತ್ತೆ. ಅದಾದಮೇಲೆ ಕೋಮಾ ಆಗುವಂಥದ್ದು ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಇದಕ್ಕೆ ಪ್ರಾಪರ್ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟ್ ಯಾವುದೂ ಇಲ್ಲ. ಪ್ರಾಪರ್ ಆಗಿರುವಂಥ ಟ್ರೀಟ್ಮೆಂಟ್ ಯಾವುದೂ ಇಲ್ಲ ಅಂತಂದರೆ ಏನಾಗುತ್ತೆ, ಆ ಟೈಮಲ್ಲಿ ಏನು ಮಾಡ್ತಾರೆ ಅಂತಂದರೆ ಡಾಕ್ಟರ್ಸು ಆಗ್ತಿರೋಂಥ ಸಿಮ್ಟಮ್ಸ್ಗಳಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಈಗ ಎಕ್ಸಾಂಪಲ್ ಏನಾದರೂ ಹೆಡ್ಏಕ್ ಆಗ್ತಾಯಿತ್ತು ಅಂತ ಅಂದ್ಕೊಳ್ಳಿ, ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾರೆ. ಈಗೇನಾದ್ರು ಬ್ರೈನ್ ಸ್ವೆಲ್ಲಿಂಗ್ ರಿಲೇಟೆಡ್ ಬೇರೆ ಏನಾದ್ರು ಟ್ರೀಟ್ಮೆಂಟ್ ಇತ್ತು ಅಂತ ಅಂದ್ಕೊಳ್ಳಿ, ಅದರ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ. ಎಕ್ಸಾಕ್ಟಾಗಿ ಇದಕ್ಕೋಸ್ಕರ ಅಂತಲೇ ಸ್ಪೆಸಿಫಿಕ್ಕಾಗಿ ಟ್ರೀಟ್ಮೆಂಟ್ ಇಲ್ಲ. ಇದು ಫಸ್ಟು ಯಾವ ದೇಶದಲ್ಲಿ ಇದು ಅಂತಂದರೆ ಕಂಡುಹಿಡಿಯೋಕ್ಕೆ ಬಂದಿತ್ತು ಇದು ಅಂತಂದರೆ ಆಸ್ಟ್ರೇಲಿಯಾದಲ್ಲಿ. ಯಾವಾಗ? ಆಸ್ಟ್ರೇಲಿಯಾದಲ್ಲಿ 1965 ಟೈಮಲ್ಲಿ ಇದನ್ನು ಕಂಡುಹಿಡ್ದಿದ್ರು. ಆಸ್ಟ್ರೇಲಿಯಾದಲ್ಲಿ 1965 ಟೈಮಲ್ಲಿ ಇದನ್ನು ಕಂಡುಹಿಡ್ದಿದ್ರು. ಇಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಿದು ಬ್ರೇನ್ ಈಟಿಂಗ್ ಅಮೀಬಾ.
ಬ್ರೈನ್ ಈಟಿಂಗ್ ಅಮೀಬಾ, ನೆಗ್ಲೇರಿಯಾ ಫ್ಲವರಿ ಅಮೀಬಾಯಿಂದ ಕಾಸ್ ಆಗುವಂಥದ್ದು, ಸಿಂಗಲ್ ಸೆಲ್ಡ್ ಇರುತ್ತದು. ಸೊ ಅದಾದಮೇಲೆ 2022 ಅಲ್ಲಿ ಸೌತ್ ಕೊರಿಯಾದಲ್ಲಿ ಫಸ್ಟ್ ಕೇಸ್ ಬಂತದ್ರದ್ದು. ಅದಾದಮೇಲೆ ಪ್ರೈಮರಿ ಅಮೆಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಇದು ಕಾಸ್ ಮಾಡುತ್ತೆ. ಸೊ ಇದನ್ನು ಉಲ್ಟಾನೂ ಕೂಡ ಕೇಳ್ಬೋದು. PAM ಪ್ರೈಮರಿ ಅಮೆಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಇದು ಕಾಸ್ ಮಾಡುವಂಥದ್ದಕ್ಕೆ ಏನಂತ ಕರಿತೀವಿ, ಬ್ರೈನ್ ಈಟಿಂಗ್ ಅಮೀಬಾ. ಅದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ನೆಗ್ಲೇರಿಯಾ ಫ್ಲವರಿ ಅಂತ ಆಗ್ಬಿಟ್ಟು. ಸೊ ನೆಗ್ಲೇರಿಯಾ ಫ್ಲವರಿ ಬಂದ್ಬಿಟ್ಟು ಏನಾಗಿರುತ್ತೆ, ವೈರಸ್ ಅಥವಾ ಫಂಗೈಯ ಆ ಟೈಪ್ ಏನಾದ್ರು ಕೇಳಿದಾಗ ಅದು ಎಕ್ಸಾಕ್ಟಾಗಿ ಅಮೀಬಾ ಆಗಿರುತ್ತೆ ನಮಗೆ. ಇದರಲ್ಲಿ ಮೇನ್ ಪ್ರಾಬ್ಲಮ್ ಇರುವಂಥದ್ದು ಏನು ಅಂತಂದರೆ, ಇದು ನಾವು ನಿಮಗೆ ಹೇಳಿರೋಂಗೆ ಇಲ್ಲಿ ವಾರ್ಮ್ ವಾಟರ್ಸಲ್ಲಿ ಅಷ್ಟೇ ನೋಡೋಕ್ಕೆ ಸಿಗುತ್ತೆ ಇದು. ಸೊ 46 ಡಿಗ್ರಿ ಸೆಂಟಿಗ್ರೇಡ್ಕಿಂತ ಜಾಸ್ತಿ ಇದ್ರೂ ಕೂಡ ಕೆಲವೊಂದು ಸರಿ ಇದು ಸರ್ವೈವ್ ಮಾಡ್ಕೊತಾ ಇರುತ್ತೆ. ಸೊ ಇದು ಬಂದ್ಬಿಟ್ಟು ನಾವು ನೋಡ್ಕೊಂಡಿರೋಂಥದ್ದು ಫಸ್ಟ್ ಡಿಸೀಸು. ಸೊ ನಿಮ್ಗೇನಾದರೂ ಇದು ಸ್ಲೋ ಅನ್ನಿಸ್ತಾ ಇದ್ದರೆ ಸೊ ನೀವು ಫಾರ್ವರ್ಡ್ ಮಾಡ್ಕೊತಾ ಇರಿ, 1.25 ಟೈಮ್ಸ್ ಸ್ಪೀಡಲ್ಲಿ ನೋಡ್ಕೊತಾ ಇರಿ ಯೂಟ್ಯೂಬಲ್ಲಿ, ಇಲ್ಲ 1.5 ಟೈಮ್ಸ್ ಸ್ಪೀಡಲ್ಲಿ ನೋಡ್ಕೊತಾ ಇರಿ. ಇಲ್ಲ ಅಂತಂದರೆ ನಾರ್ಮಲಾಗಿ ನಾವು ಒಂದು ಸ್ಪೀಡಲ್ಲಿ ಇಂಪಾರ್ಟೆಂಟ್ ಏನು ಎಕ್ಸಾಮಿಗೆ ಕೇಳೋಂಥ ಕ್ವೆಶನ್ ಏನಿರುತ್ತೆ ಬರೀ ಅದರ ರಿಲೇಟೆಡ್ ಅಷ್ಟೇ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಡಿಸೀಸ್ ಯಾವುದಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒನ್ ಆಗಿದೆ ನಮಗೆ ಬ್ರೈನ್ ಈಟಿಂಗ್ ಅಮೀಬಾ. ನೆಕ್ಸ್ಟ್ ಇಂಪಾರ್ಟೆಂಟ್ ನಮಗೆ ಅಲ್ಝೈಮರ್ಸ್ ಡಿಸೀಸು. ಇದು ಕಾನ್ಸ್ಟೆಂಟಾಗಿ ನ್ಯೂಸಲ್ಲಿ ಇದ್ದೇ ಇರುತ್ತೆ. ಸೊ ಅಲ್ಝೈಮರ್ಸ್ ಡಿಸೀಸ್ನ ನಾವು ನೋಡ್ಕೋಬೇಕು ಅಂತಂದರೆ ಡಿಮೆನ್ಷಿಯಾ ಅಂತಂದರೆ ಏನು ಅಂತ ನಮ್ಗೆ ಗೊತ್ತಿರಬೇಕು. ನೋಡಿ, ಡಿಮೆನ್ಷಿಯಾ ಅಂತಂದರೆ ಏನಾಗುತ್ತೆ, ನಮಗೆ ಈ ಮೆಮೊರಿ ಪವರು, ಇಲ್ಲಾಂತಂದರೆ ನಾರ್ಮಲಾಗಿ ಒಂದು ಬಿಲ್ ಪೇ ಮಾಡಬೇಕು ಅಂತಂದರೆ ಎಷ್ಟು ನಮಗೆ ಮೈಂಡ್ ಯೂಸ್ ಮಾಡ್ಕೋಬೇಕು, ಆ ಥರದ್ದು ಆಗ್ತಾಯಿಲ್ಲ. ಇಲ್ಲ ಅಂತಂದರೆ ನಾರ್ಮಲಾಗಿ ಏನಾದರೂ ನೆನ್ಪಿಟ್ಕೋಬೇಕು ಅಂತಂದರೆ ಅದಾಗ್ತಾಯಿಲ್ಲ. ಸೊ ಈ ಥರದ್ದು ಲಾಸ್ ಆಫ್ ಮೆಮೊರಿ ಅಥವಾ ನಾರ್ಮಲಾಗಿ ಬೇಕಾಗಿರೋಂಥ ಥಿಂಕಿಂಗ್ ಎಬಿಲಿಟೀಸ್ ಏನಿರುತ್ತಲ್ಲ, ಸೊ ಅದೇನಾದರೂ ಲಾಸ್ ಆಗ್ತಾ ಇದ್ದರೆ ಅದರಿಂದಾಗಿ ಆಗುವಂಥದ್ದಕ್ಕೆ ನಾವು ಡಿಮೆನ್ಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಡಿಮೆನ್ಷಿಯಾ ಅಂತಂದರೆ ಅದೊಂದು ಡಿಸೀಸ್ ಅನ್ನೋದಕ್ಕಿಂತ ಬೇರೆ ಬೇರೆ ಸಿಮ್ಟಮ್ಸ್ಗಳಿಗೆ ಆಗುವಂಥದ್ದು ಏನು ನಮಗೆ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಲ್ಲ. ಕಾಗ್ನಿಟಿವ್ ಎಬಿಲಿಟೀಸ್ ಅಂತಂದರೆ ನಾರ್ಮಲ್ಲು ಮೆಮೊರಿ ಪವರು ಅಥವಾ ರೀಕಾಲ್ ಮಾಡುವಂಥದ್ದು. ಸೊ ಲಾಸ್ ಆಫ್ ಮೆಮೊರಿ ಆಗುವಂಥದ್ದಕ್ಕೆ ಏನಂತ ಕರಿತೀವಿ, ಡಿಮೆನ್ಷಿಯಾ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಲ್ಲಿ ಬೇರೆ ಬೇರೆ ಥರದ್ದು ಬರುತ್ತೆ ನಮಗೆ. ಈಗ ಎಕ್ಸಾಂಪಲ್ಲು ನಮಗೆ ಅಲ್ಝೈಮರ್ಸ್ ಬರುತ್ತೆ, ವ್ಯಾಸ್ಕ್ಯುಲರ್ ಬರುತ್ತೆ, ಲಿವಿ ಬಾಡಿ ಬರುತ್ತೆ. ಸೊ ಈ ಥರದ್ದು ನಮಗೆ ಬೇರೆ ಬೇರೆ ಥರದ್ದು ಡಿಸೀಸಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಈ ಡೆಮೆನ್ಷಿಯಾ ಅನ್ನೋದೇನಿದೆಯಲ್ಲ, ಇದಕ್ಕೆ ಜಾಸ್ತಿ ಪರ್ಸೆಂಟೇಜು, ಸುಮಾರು 70 to 80% ಕಾನ್ಸ್ಟಿಟ್ಯೂಟ್ ಮಾಡುವಂಥದ್ದು ನಮಗೆ ಈ ಅಲ್ಝೈಮರ್ಸ್ ಡಿಸೀಸು. ಸೊ ಅಲ್ಝೈಮರ್ಸು ಡಿಸೀಸು. ಸೊ ಇದನ್ನು ನಾವೇನಂತ ಕರಿಬೋದು, ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರ್ ಅಂತಲೂ ಕೂಡ ನಾವು ಇದನ್ನು ಕರಿಬೋದು. ಈ ನ್ಯೂರೋ ಡಿಜೆನರೇಟಿವ್ ಡಿಸಾರ್ಡರು ಇದೇನು ಮಾಡುತ್ತೆ ಅಂತಂದರೆ, ಯಾವುದಕ್ಕೆ ಅಫೆಕ್ಟ್ ಮಾಡುತ್ತೆ, ಇದು ಕೂಡ ನಮಗೆ ಬ್ರೈನ್ಗೆ ಅಫೆಕ್ಟ್ ಮಾಡುವಂಥದ್ದು. ಸೊ ಬ್ರೈನ್ಗೆ ಅಫೆಕ್ಟ್ ಮಾಡುತ್ತೆ. ಇದರಿಂದ ನಮಗೇನಾಗುತ್ತೆ ಅಂತಂದರೆ ಲಾಸ್ ಆಫ್ ಮೆಮೊರಿ ಜಾಸ್ತಿ ಆಗ್ತಾ ಇರುತ್ತೆ. ಲಾಸ್ ಆಫ್ ಮೆಮೊರಿ ಇದರಲ್ಲಿ ಜಾಸ್ತಿ ಆಗ್ತಾ ಇರುತ್ತೆ. ಯೂಶ್ವಲಾಗಿ ನಾವು ನೋಡಬೇಕು ಅಂತಂದರೆ ಏಜ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡ್ತಾರೆ ಇದರಲ್ಲಿ. ಆಲ್ಮೋಸ್ಟು 65+ ಆದಮೇಲೆ ಈ ಥರದ್ದು ಅಲ್ಝೈಮರ್ಸು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಝೈಮರ್ಸ್, ಸೊ ಇದು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸ್ ಆಫ್ ಡಿಮೆನ್ಷಿಯಾ. 60 to 80% ಆಫ್ ಡಿಮೆನ್ಷಿಯಾ ಆಗುವಂಥದ್ದು ನಮಗೆ ಅಲ್ಝೈಮರ್ಸಿಂದನೇ. 80% ಆಗುವಂಥದ್ದು ಇಲ್ಲಿ ಅಲ್ಝೈಮರ್ಸಿಂದನೇ ಆಗ್ತಾ ಇರುತ್ತೆ. ಸೊ ಇದರಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸು ನಮಗೆ ಇದರಲ್ಲಿ ಕಾನ್ಸ್ಟಿಟ್ಯೂಟ್ ಮಾಡ್ತಾ ಇರುತ್ತೆ. ಸೊ ಬ್ರೈನಲ್ಲಿ ಯಾವ ಥರ ಅಫೆಕ್ಟ್ ಮಾಡುತ್ತೆ ಅಂತಂದರೆ, ಇದಕ್ಕೆ ಒಂದು ವರ್ಡು ನೀವು ನೆನ್ಪಿಟ್ಕೊಂಡಿರಬೇಕು. ಸೊ ಅದೇನು ಅಂತಂದರೆ ಆ್ಯಮಿಲಾಯ್ಡ್ ಪ್ರೋಟೀನ್ ಅಂತ. ಆ್ಯಮಿಲಾಯ್ಡ್ ಪ್ರೋಟೀನ್ ತುಂಬ ಇಂಪಾರ್ಟೆಂಟ್. ಆ್ಯಮಿಲಾಯ್ಡ್ ಪ್ರೋಟೀನ್ ಅಂತ ಕೇಳಿದ್ದಾರೆ ಅಂತಂದರೆ ಯೂಶ್ವಲಾಗಿ ಅದು ಅಲ್ಝೈಮರ್ಸ್ ಡಿಸೀಸಿಗೆ ರಿಲೇಟೆಡ್ ಆಗಿ ಇರುತ್ತೆ. ಸೊ ಈ ಆ್ಯಮಿಲಾಯ್ಡ್ ಪ್ರೋಟೀನ್ ಏನಾಗುತ್ತೆ ಅಂತಂದರೆ, ನಾರ್ಮಲಾಗಿ ಪ್ಯಾಚಸ್ಗಳು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಬ್ರೈನಲ್ಲಿ. ಸೊ ಬ್ರೈನಲ್ಲಿ ಇರುವಂಥ ನರ್ವ್ ಸೆಲ್ ಏನಿರುತ್ತಲ್ಲ, ಸೊ ಈ ನರ್ವ್ ಸೆಲ್ಗಳ ಮಧ್ಯದಲ್ಲಿ ಪ್ಯಾಚಸ್ಗಳು ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಒಂಥರ ಪ್ಲೇಕ್ ಥರ ಫಾರ್ಮ್ ಆಗಿರುತ್ತೆ. ಸೊ ಅದರಿಂದಾಗಿ ಏನಾಗುತ್ತೆ ಅಂತಂದರೆ, ಇದು ಅಬ್ನಾರ್ಮಲ್ ಬಿಲ್ಡಪ್ ಏನಾಗ್ತಾ ಇರುತ್ತಲ್ಲ, ಇದು ಆ್ಯಮಿಲಾಯ್ಡ್ ಬೀಟಾ, ಅದಾದಮೇಲೆ ಟಾವ್ ಪ್ರೋಟೀನ್ಸು, ಇವೆಲ್ಲದೂ ಕೂಡ ಬ್ರೈನ್ ಸೆಲ್ಸಲ್ಲಿ ಪ್ಯಾಚಸ್ಗಳನ್ನ ಫಾರ್ಮ್ ಮಾಡ್ಕೊತಾ ಇರುತ್ತೆ. ಇದರಿಂದಾಗಿ ನಮಗೆ ಅಲ್ಝೈಮರ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇದಕ್ಕೆ ಅಲ್ಝೈಮರ್ಸ್ ಡಿಸೀಸು ನಾವು ಇವಾಗ ನೋಡ್ಕೊಂಡಿದ್ವಿ. ಸೊ ಇದು ಯಾಕೆ ನ್ಯೂಸಲ್ಲಿತ್ತು, ಅಂತಂದರೆ US ಅಲ್ಲಿ FDA ಅಂತ ಇದೆ, ನೀವು ಕೇಳಿರ್ತೀರ. FDA ಅಂತಂದರೆ USದು ಏನು, FDA ಅಂತಂದರೆ ಅದೇನು ಎಕ್ಸಾಮ್ ಅಲ್ಲ ಆ್ಯಕ್ಚುಲಿ. ಸೊ ಅದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಆಗ್ಬಿಟ್ಟು. ಸೊ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ನು US ಅಲ್ಲಿರುವಂಥದ್ದು. ಅವ್ರು ಏನು ಮಾಡ್ತಾರೆ ಅಂತಂದರೆ, ಯಾವುದೇ ಮೆಡಿಸಿನ್ ಇದ್ರೂ ಕೂಡ ಅದಕ್ಕೆ ಅಪ್ರೂವಲ್ನ ಗ್ರ್ಯಾಂಟ್ ಮಾಡ್ತಾರೆ.
ಸೊ ಈಗ ಒಂದು ಮೆಡಿಸಿನ್ನ ನಾವು ಜನರಿಗೋಸ್ಕರ ಯೂಸ್ ಮಾಡಬೇಕು, ಟ್ರೀಟ್ಮೆಂಟಿಗೆ ಯೂಸ್ ಮಾಡಬೇಕು ಅಂತಂದರೆ ಅದಕ್ಕೆ ಸುಮಾರು ಥರದ್ದು ಟ್ರಯಲ್ಸ್ಗಳಾಗಿರುತ್ತೆ. ಸೊ ಟ್ರಯಲ್ಸ್ಗಳು ಕೆಲವೊಂದು ಎಕ್ಸಾಂಪಲ್ ಮುಂಚೆ 30 ಮೆಂಬರ್ಸಿಗೆ ಅದನ್ನು ಟೆಸ್ಟ್ ಮಾಡ್ಕೊಂಡು ನೋಡಿ, ಅದರಲ್ಲಿ ಯಾವ ಥರ ಔಟ್ಪುಟ್ ಬರ್ತಾ ಇದೆ ಅದನ್ನು ನೋಡಿ. ಇದಕ್ಕಿಂತ ಮುಂಚೆ ಆ್ಯನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ಕೊಂಡಿರ್ತಾರೆ. ಅದಾದಮೇಲೆ 100 ಮೆಂಬರ್ ಸ್ಯಾಂಪಲ್ಸ್ಗೆ ನೋಡ್ತಾ ಇರ್ತಾರೆ. ಸೊ ಈ ಥರದ್ದು ಬೇರೆ ಬೇರೆ ದೇಶದಲ್ಲಿ ರೂಲ್ಸ್ ಇರುತ್ತೆ. ಸೊ ಅದೇ ಥರದ್ದು FDA ಮಾಡ್ಕೊಂಡಿರೋಂಥ ರೂಲ್ಸಲ್ಲಿ ಅವ್ರೇನು ಮಾಡ್ತಾರೆ ಅಂತಂದರೆ, ಸೊ ಈ ಥರದ್ದು ಟ್ರೀಟ್ಮೆಂಟ್ನ ನೋಡ್ಕೊಂಡ್ಮೇಲೆ ಒಂದು ಡ್ರಗ್ಸ್ನ ಅಪ್ರೂವಲ್ ಮಾಡ್ತಾರೆ, ಒಂದು ಡ್ರಗ್ಗಿಗೆ ಅಪ್ರೂವಲ್ ಕೊಡ್ತಾರೆ. ಸೊ ಅದೇ ಥರದ್ದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತು ಅಂತಂದರೆ, ಒಂದು ಡ್ರಗ್ಗು ಈ ಅಲ್ಝೈಮರ್ಸ್ ಡಿಸೀಸಿಗೆ ಇರುವಂಥ ಡ್ರಗ್ಗಿಗೆ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಇದು. ಸೊ ಅದರ ಹೆಸರು ಏನು ಅಂತಂದರೆ ಲೆಕ್ಯಾನ್ ಮ್ಯಾಬ್. ಸೊ ಪ್ರೊನೌನ್ಸಿಯೇಷನ್ ಸ್ವಲ್ಪ ತಪ್ಪಾಗ್ಬೋದು, ಬಟ್ ವರ್ಡ್ ನೋಡ್ಕೊಂಡಿರಿ, ಲೆಕ್ಯಾನ್ ಮ್ಯಾಬ್ ಅಂತ ಆಗ್ಬಿಟ್ಟು. ಸೊ ಇದು ಲೆಕ್ಯಾನ್ ಮ್ಯಾಬ್ ಡ್ರಗ್ಗು ಯಾವುದಕ್ಕೆ ರಿಲೇಟೆಡ್ಡು ಅಥವಾ ನ್ಯೂಸಲ್ಲಿ ರೀಸೆಂಟಾಗಿ ಯಾವುದಕ್ಕಿತ್ತು ಅಂತಂದರೆ ಅಲ್ಝೈಮರ್ಸ್ ಡಿಸೀಸಿಗೆ ನ್ಯೂಸಲ್ಲಿ ಇರೋವಂಥದ್ದು ಇದು. ಸೊ ಲೆಕ್ಯಾನ್ ಮ್ಯಾಬ್. ಸೊ ಇದು ಯಾವ ಡಿಸೀಸಿಗೆ ಅಂತ ನಾವು ನೋಡಿದ್ವಿ, ಅಲ್ಝೈಮರ್ಸ್ ಡಿಸೀಸು. ಅಲ್ಝೈಮರ್ಸ್ ಡಿಸೀಸ್ ಯಾವುದರಿಂದ ಆಗುವಂಥದ್ದು ಅಥವಾ ಯಾವುದರ ಟೈಪು ಅಂತಂದರೆ ಡಿಮೆನ್ಷಿಯಾ ಅಂತಂದರೆ ಏನು, ನಮಗೆ ಲಾಸ್ ಆಫ್ ಮೆಮೊರಿ ಆಗ್ತಾ ಇರುತ್ತೆ. ಸೊ ಆ ಸಿಮ್ಟಮಿಗೆ ನಾವು ಡಿಮೆನ್ಷಿಯಾ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಬ್ರೈನಿಗೆ ಇದು ಅಫೆಕ್ಟ್ ಮಾಡ್ತಾ ಇರುತ್ತೆ. ಸೊ ಏಜು 65 ಜಾಸ್ತಿ ಇರೋವಂಥವ್ರಿಗೆ ಇದು ಆಗ್ತಾ ಇರುತ್ತೆ. ಸೊ ಈಗ ಲೆಕ್ಯಾನ್ ಮ್ಯಾಬ್ ನಾವು ನೋಡ್ಕೊಂಡ್ವಿ. ಇದನ್ನು ಯಾರು ಡೆವಲಪ್ ಮಾಡ್ಕೊಂಡಿರುವಂಥದ್ದು, ಇದನ್ನು ನೋಡಿ, ಬಯೋಜೆನ್ ಮತ್ತು ಈಸೈ ಇದನ್ನು ಡೆವಲಪ್ ಮಾಡಿರೋವಂಥದ್ದು. ಸೊ ಇದರಲ್ಲಿ ಬೇರೆ ಥರ ಕ್ವೆಶನ್ನು ಕೂಡ ನಮಗೆ ಕೇಳ್ಕೊತಾ ಇರ್ಬೋದು. ಬಯೋಜೆನ್ ಮತ್ತು ಈಸೈ ಡೆವಲಪ್ ಮಾಡಿರೋಂಥ ಡ್ರಗ್ಗಿನ ಹೆಸರು ಯಾವುದು, ಅಥವಾ ಡ್ರಗ್ಗು ಇರೋವಂಥದ್ದು ಯಾವುದಕ್ಕೋಸ್ಕರ. ಸೊ ಅದರಲ್ಲಿ ಏನಾದ್ರು ವರ್ಡ್ಸ್ ನಮ್ಗೆ ತಪ್ಪಾಗಿ ಕೊಟ್ಬಿಟ್ರೆ ಅವಾಗ ಅದು ನಮಗೆ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈಗ ಇದರಲ್ಲಿ ಇನ್ನೊಂದು ಪಾಯಿಂಟು ನಾವು ನೆನ್ಪಿಟ್ಕೊಂಡಿರಬೇಕು. ಅದೇನು ಅಂತಂದರೆ, ಇನ್ನೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆ. ಇದು ಬಯೋಜೆನ್ ಮತ್ತು ಈಸೈ ಇದು ಬಂದ್ಬಿಟ್ಟು ಫಾರ್ಮಾ ಕಂಪನಿ, ಇದಂತೂ ಗೊತ್ತಾಗಿರುತ್ತಲ್ಲ ಈಗ. ಸೊ ಇದು ಫಾರ್ಮಾ ಕಂಪನಿ. ಸೊ ಆ ಥರ ಮ್ಯಾಚ್ ದ ಫಾಲೋಯಿಂಗ್ ಅಥವಾ ಪೇರ್ಸಲ್ಲಿ ಏನಾದ್ರು ಕೇಳಿದ್ರೆ ಆವಾಗ ನೋಡ್ಕೊಂಡಿರಿ ನೀವು. ಇನ್ನೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆ, ಅದರ ಹೆಸರು ಏನು ಅಂತಂದರೆ ಎಲಿ ಲಿಲಿ ಅಂತ ಹೇಳ್ಬಿಟ್ಟು. ಸೊ ಎಲಿ ಲಿಲಿ ಅವರು ಕೂಡ ಒಂದು ಡ್ರಗ್ನ ರಿಲೀಸ್ ಮಾಡಿದರು ಅಲ್ಝೈಮರ್ಸ್ ಟ್ರೀಟ್ಮೆಂಟಿಗೆ. ಅದರ ಹೆಸರೇನು ಅಂತಂದರೆ ಡೋನಾನೆಮ್ಯಾಬ್ ಅಂತ. ಸೊ MAB ಅಂತ ಬಂದಿದ್ದರೆ, ಮಬ್ ಅಂತ ಹೇಳ್ಬಿಟ್ಟು ಏನಾದ್ರು ಬಂದಿದ್ರೆ ಅಥವಾ MAB ಅಂತ ಬಂದಿದ್ದರೆ, ಸೊ ಆ ಟೈಮಲ್ಲಿ ಅದು ಅಲ್ಝೈಮರ್ಸ್ ಡಿಸೀಸ್ಗೆ ಅಂತ ಹೇಳ್ಬಿಟ್ಟು ಆ ಥರ ರಿಲೇಟ್ ಮಾಡ್ಕೊತಾ ಇರಿ ನೀವು. ಸೊ ಇವರು ಕೂಡ ಇದೊಂದು ರಿಲೀಸ್ ಮಾಡಿದರು ಡ್ರಗ್ಗು ಡೋನಾನೆಮ್ಯಾಬ್ ಅಂತ ಹೇಳ್ಬಿಟ್ಟು. ಇದು ಕೂಡ ಅಲ್ಝೈಮರ್ಸ್ ಟ್ರೀಟ್ಮೆಂಟಿಗೆ. ಬಟ್ ಇದನ್ನು ಅಪ್ರೂವ್ ಮಾಡಿಲ್ಲ, ಅದನ್ನು ಯೂಸ್ಗೆ ನಾಟ್ ಅಪ್ರೂವ್ಡ್, ಆಯಿತಾ, ನಾಟ್ ಅಪ್ರೂವ್ಡ್. ಈಗ ಅಪ್ರೂವ್ ಮಾಡ್ಕೊಂಡಿರೋಂಥದ್ದು ಯಾವುದು ಅಂತಂದರೆ ಲೆಕ್ಯಾನೆಮ್ಯಾಬ್ ಅಂತ. ಸೊ ಏನೇ ನೋಡ್ಕೊಂಡ್ವಿ, ನ್ಯೂರೋಜೆನರೇಟಿವ್ ಡಿಸಾರ್ಡರು ಬ್ರೈನಿಗೆ ಎಫೆಕ್ಟ್ ಮಾಡುತ್ತೆ, 65+ ಏಜ್ ಅವ್ರಿಗೆ ಎಫೆಕ್ಟ್ ಮಾಡುತ್ತೆ. ಆಮಿಲಾಯ್ಡ್ ಪ್ರೋಟೀನು ಇದು ಪ್ಯಾಚಸ್ಸು ಫಾರ್ಮ್ ಮಾಡುತ್ತೆ, ನರ್ವ್ ಸೆಲ್ಸು ಬ್ರೈನಲ್ಲಿರೋಂಥದಕ್ಕೆ. US ಅಲ್ಲಿ FDA ಇದಕ್ಕೆ ಅಪ್ರೂವಲ್ ಕೊಟ್ಟಿದೆ. ಅದ್ಯಾವುದು ಅಂತಂದರೆ ಲೆಕ್ಯಾನೆಮ್ಯಾಬ್ ಅಂತ. ಸೊ ಅದು ಬಯೋಜೆನ್ನು ಮತ್ತು ಈಸೈ ಫಾರ್ಮಾಸ್ಯೂಟಿಕಲ್ ಕಂಪನಿ ಅವ್ರದ್ದು ಡ್ರಗ್ ಆಗಿರುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಎಲಿ ಲಿಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಫಾರ್ಮಾಸ್ಯೂಟಿಕಲ್ ಕಂಪನಿ ಇದೆ, ಅವ್ರೂ ಕೂಡ ಡ್ರಗ್ ರಿಲೀಸ್ ಮಾಡಿರುವಂಥದ್ದು ಡೋನಾನೆಮ್ಯಾಬ್ ಅಂತ. ಬಟ್ ಅದಕ್ಕೆ US ಅಲ್ಲೂ ಆಗಿರಲಿ ಅಥವಾ ಯುರೋಪಲ್ಲೂ ಆಗಿರಲಿ ಅದಕ್ಕೆ ಯಾವುದೇ ಥರದ್ದು ಅಪ್ರೂವಲ್ ಕೊಟ್ಟಿಲ್ಲ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟು ನಾವು ನೋಡ್ಕೊತಾ ಇರಬೇಕು. ಸೊ ನಾವೇನು ನೋಡ್ಕೊಂಡಿದ್ವಿ ಇಲ್ಲಿ, ಆಮಿಲಾಯ್ಡ್ ಪ್ರೋಟೀನ್ ಅಥವಾ AP, ಕರೆಕ್ಟಾ. ಆಮಿಲಾಯ್ಡ್ ಪ್ರೋಟೀನು ಇದೇನು ಮಾಡುತ್ತೆ ಅಂತಂದರೆ ಪ್ಯಾಚಸ್ ಫಾರ್ಮ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ವಿ. ಸೊ ಈ ಡೋನಾನೆಮ್ಯಾಬ್ ಅಥವಾ ಇದು ಈ ಮೆಡಿಸಿನ್ಸ್ ಎಲ್ಲ ಏನಿರುತ್ತಲ್ಲ, ಇವೇನು ಮಾಡುತ್ತೆ ಅಂತಂದರೆ ಈ ಪ್ಯಾಚಸ್ಗಳನ್ನ ಟಾರ್ಗೆಟ್ ಮಾಡ್ತಾ ಇರುತ್ತದು. ಸೊ ಈ ಪ್ಯಾಚಸ್ ಏನೇನಾಗಿರುತ್ತಲ್ಲ, ಈ ಪ್ಯಾಚಸ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಆ ಪ್ಯಾಚಸ್ನ ತೆಗಿತಾ ಇರುತ್ತದು. ಸೊ ಅದನ್ನು ತೆಗೆದ್ರೆ ನಾರ್ಮಲಾಗಿ ರೀಸ್ಟೋರ್ ಮಾಡುತ್ತೆ ಅಂತ. ಸೊ ಪ್ಯಾಚಸ್ ತೆಗೆಯೋದಕ್ಕೆ ಹೆಲ್ಪ್ ಮಾಡುವಂಥದ್ದು ನಮಗೆ ಇಲ್ಲಿ ಕೊಟ್ಟಿರೋಂಥದ್ದು ಡೋನಾನೆಮ್ಯಾಬ್ ಡ್ರಗ್ ಇರೋವಂಥದ್ದು. ಸೊ ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಡಿಸೀಸಿಗೆ ಹೋಗೋಣ. ಸೊ ಓವರಾಲಾಗಿ ಒಂದು ಡಿಸೀಸ್ ಮೇಲೆ ಯಾವುದೇ ಥರದ ಕ್ವೆಶನ್ ಕೇಳಿದ್ರು ಕೂಡ ಆನ್ಸರ್ ಮಾಡ್ಕೋಬೇಕು. ಆ ಥರದ್ದು ನಾವು ಇಲ್ಲಿ ಓದ್ಕೊತಾ ಹೋಗ್ತಾ ಇರೋಣ. ಸೊ ಇದರಲ್ಲಿ ನಾನು ಕೂಡ ಓದ್ತಾ ಇದ್ದೀನಿ. ಸೊ ಅದಕ್ಕೆ ಎಲ್ಲರಿಗೂ ಓವರಾಲಾಗಿ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟೆ ಮಾಡ್ತಾ ಇರೋಂಥದ್ದು. ಸೊ ಅದಕ್ಕೆ ನಿಮಗೆ ಸ್ಲೋ ಆಗ್ತಾ ಇದ್ದರೆ ನೀವು ಫಾರ್ವರ್ಡ್ ಮಾಡ್ಕೊತಾರೆ ಅಷ್ಟೇ. ನೆಕ್ಸ್ಟ್ ಡಿಸೀಸ್ ಯಾವುದು ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಪಾಲಿಪಿಲ್ಸ್ ಅಂತ. ಸೊ ಈ ಪಾಲಿಪಿಲ್ಸ್ ಅಂತಂದರೆ ಏನು? ಸೊ ಇದು ಪಿಲ್ಸ್ ಅಂತಂದರೆ ನಮ್ಗೆ ಗೊತ್ತಾಗುತ್ತೆ ಇದು ಮೆಡಿಸಿನ್ ರಿಲೇಟೆಡ್ ಅಂತ ಹೇಳ್ಬಿಟ್ಟು. ಸೊ ಇದು ನೋಡಿ, ಹಾರ್ಟ್ ರಿಲೇಟೆಡ್ಡು ಮೆಡಿಸಿನ್ಸ್ ಇದು. ಸೊ ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದೆಯಲ್ಲ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದು ಒಂದು EML ಅಂತ ಹೇಳ್ಬಿಟ್ಟು ರಿಲೀಸ್ ಮಾಡ್ತಾರೆ, EML 2023 ಅಂತ. ಸೊ ಇಲ್ಲಿ EML ಅಂತಂದರೆ ಏನಾಗುತ್ತೆ ನಮಗೆ, EML ಅಂತಂದರೆ ಎಸೆನ್ಷಿಯಲ್ ಮೆಡಿಸಿನ್ಸ್ ಲಿಸ್ಟ್ ಅಂತ ಹೇಳ್ಬಿಟ್ಟು, ಎಸೆನ್ಷಿಯಲ್ ಮೆಡಿಸಿನ್ಸ್
ಲಿಸ್ಟ್ ಬಂದಿರುತ್ತೆ, ಅಥವಾ ಮಾಡಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇರುವಂಥ ಮೆಡಿಸಿನ್ಸ್ಗಳನ್ನ ಲಿಸ್ಟ್ ಮಾಡ್ಕೊಂಡಿರ್ತಾರೆ. ಸೊ ಅದರಲ್ಲಿ ಕಾರ್ಡಿಯೋವ್ಯಾಸ್ಕ್ಯುಲರ್ ಮೆಡಿಸಿನ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಈಗ ಕಾರ್ಡಿಯೋವ್ಯಾಸ್ಕ್ಯುಲರ್ ಅಂತಂದರೆ ನಮಗೆ ಹಾರ್ಟ್ ರಿಲೇಟೆಡು. ಕಾರ್ಡಿಯೋವ್ಯಾಸ್ಕ್ಯುಲರ್ ಮೆಡಿಸಿನ್ ಅದನ್ನು ಪಾಲಿಪಿಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ಆಯಿತಾ. ಪಾಲಿಪಿಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇದು ಬಂದ್ಬಿಟ್ಟು ನಮಗೆ ಹಾರ್ಟ್ ರಿಲೇಟೆಡು. ಸೊ ಇದರ 3 ಡೋಸೇಜು ಅಥವಾ 3 ಫಿಕ್ಸ್ಡ್ ಡೋಸೇಜು ಕಾಂಬಿನೇಷನ್ನ ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ಇದು ಯಾವುದಕ್ಕೋಸ್ಕರ ಅಂತಂದರೆ ಹಾರ್ಟ್ ರಿಲೇಟೆಡ್ ಡಿಸೀಸಸ್ನ ಇದನ್ನು ಪ್ರಿವೆನ್ಷನ್ಗೆ. ಅದರಲ್ಲಿ ಇಂಪಾರ್ಟೆಂಟ್ ಇರುವಂಥ ವರ್ಡ್ ಏನು ಅಂತಂದರೆ ಅಥೆರೋಸ್ಕ್ಲೆರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಅಂತ ಆಗ್ಬಿಟ್ಟು. ಸೊ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್, ಒಂದು ನಿಮಿಷ ಇನ್ನೊಂದ್ಸರಿ ಬರಿತೀನಿ. ಅಥೆರೋಸ್ಕ್ಲೆರೋಟಿಕ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸು ಏನಿದು? ಸೊ ಈಗ ನಮಗೆ ಹಾರ್ಟ್ ಅಟ್ಯಾಕು ಇವೆಲ್ಲ ಆಗುವಂಥದ್ದು ಯಾವುದಕ್ಕೋಸ್ಕರ ಅಂತಂದರೆ ಎಲ್ಲರಿಗೂ ಗೊತ್ತಿರೋಂಗೆ ಅದು ಬ್ಲಾಕೇಜ್ ಇರುತ್ತೆ ಅಂತ ಆಗ್ಬಿಟ್ಟು. ಸೊ ಇದರಲ್ಲಿ ಬ್ಲಾಕೇಜಸ್ ಯಾವ್ಯಾವ ಥರ ಆಗ್ತಾ ಇರುತ್ತೆ ಅಂತಂದರೆ ಯೂಶ್ವಲಾಗಿ ಮೆಡಿಕಲ್ ಟ್ರೀಟ್ಮೆಂಟ್ ಯಾವ ಥರ ನೋಡ್ಕೊತಾ ಇರ್ತಾರೆ ಇದರಲ್ಲಿ. ಸೊ ನಾರ್ಮಲಾಗಿ ಏನು ಇಲ್ಲಿ ನಮಗೆ ಆರ್ಟ್ರೀಸಲ್ಲಿ ಬ್ಲಾಕೇಜಸ್ ಇರುತ್ತಲ್ಲ, ಸೊ ಈ ಬ್ಲಾಕೇಜಸ್ಸು ನಿಮಗೆ ನಂಬರು ಹೇಳ್ತಾರೆ ನೋಡಿ. 1 ಬ್ಲಾಕ್ ಇದೆ, 2 ಬ್ಲಾಕ್ ಇದೆ, 3 ಬ್ಲಾಕ್ ಇದೆ, ಈ ಥರ. ಸೊ ಯೂಶ್ವಲಾಗಿ 1 ರಿಂದ 2 ಬ್ಲಾಕ್ ಇದ್ದರೆ ಸ್ಟೆಂಟ್ ಅಂತ ಹೇಳ್ಬಿಟ್ಟು ಹಾಕ್ತಾರೆ. ಯಾವ ಥರದ್ದು ಅಂತ ನೋಡ್ಕೊಳ್ಳೋಣ. ಸೊ 2ಕ್ಕಿಂತ ಜಾಸ್ತಿ ಏನಾದ್ರು ಬ್ಲಾಕೇಜಸ್ ಇದ್ದರೆ ಬೈಪಾಸ್ ಮಾಡ್ತಾರೆ. ಬೈಪಾಸ್ ಸರ್ಜರಿ ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಂಡಿರ್ತೀರ ಈಗಾಗಲೇ. ಸೊ ಇದಕ್ಕೆ ಬೇರೆ ಹೆಸರು ಕೂಡ ಇರುತ್ತೆ, ಬಟ್ ಇವಾಗ ಸದ್ಯಕ್ಕೆ ಬೈಪಾಸ್ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿರಿ. ಸೊ ನಾರ್ಮಲ್ ಆರ್ಟ್ರಿ ಈ ಥರ ಇರುತ್ತೆ ಅಂತಂದರೆ ಇಲ್ಲಿ ನಮಗೆ ಫ್ಲೋ ನೋಡಿ ಕಂಪ್ಲೀಟಾಗಿ ಓಪನ್ ಇದೆ. ನಾರ್ಮಲ್ ಆರ್ಟ್ರಿ ಈ ಥರ ಇರುತ್ತೆ. ಸೊ ನೋಡಿ ಬ್ಲಾಕೇಜಸ್ ಅಂತಂದರೆ ಇಲ್ಲಿ ನೋಡಿ ಪ್ಲೇಕ್ ಇಲ್ಲಿ ಫಾರ್ಮ್ ಆಗಿದೆಯಲ್ಲ, ಇಲ್ಲಿ ಇಮೇಜಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಇಲ್ಲಿ ಪ್ಲೇಕು ಫಾರ್ಮ್ ಆಗಿರುತ್ತೆ. ಸೊ ಇದು ನೋಡಿ ಈಗ ಆಲ್ಮೋಸ್ಟ್ ಎಷ್ಟು ಪರ್ಸೆಂಟೇಜ್ ಬ್ಲಾಕ್ ಆಗಿರ್ಬೋದು ಇದರಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ನಾವು ನೋಡ್ಕೊಳ್ಳೋಣ ಆಲ್ಮೋಸ್ಟ್ ಒಂದು 40% ಇಮೇಜಲ್ಲಿ ಕಾಣ್ತಾ ಇರೋ ಪ್ರಕಾರ ನಮಗೆ 40% ಬ್ಲಾಕೇಜ್ ಇದೆ ಅಂತ. ಸೊ ಮುಂಚೆ ಇರುವಂಥದ್ದು ನಮಗೆ ಆಲ್ಮೋಸ್ಟ್ 100% ಇತ್ತು, ಬಟ್ ಇವಾಗ ಇಲ್ಲಿ ನೋಡಿ ಬ್ಲಾಕೇಜು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಬ್ಲಡ್ ಕ್ಲಾಟು ಕೂಡ ಇಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದರಿಂದ ನಮಗೇನಾಗುತ್ತೆ ಅಂತಂದರೆ ಅಟ್ಯಾಕ್ಸ್ ಆಗ್ತಾ ಇರುತ್ತೆ. ಸೊ ನಾರ್ಮಲ್ ಆರ್ಟ್ರಿ ಈ ಥರ ಇರುತ್ತೆ. ಬ್ಲಾಕೇಜಸ್ ಅಥವಾ ಪ್ಲೇಕ್ಗಳೇನಾದ್ರು ಫಾರ್ಮ್ ಆದರೆ ಅದನ್ನು ನಾವು ಇಲ್ಲಿ ನೋಡಿ ಅಥೆರೋಸ್ಕ್ಲೆರೋಸಿಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಅಥೆರೋಸ್ಕ್ಲೆರೋಸಿಸ್ಸು ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ನ ಇದನ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ, ಯಾಕಂತಂದರೆ ಇವಾಗ ಹಾರ್ಟ್ ಅಟ್ಯಾಕಿನ ಇನ್ಸಿಡೆಂಟ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ. ಸೊ ಅದಕ್ಕೆ ಒಂದು ರೆಗ್ಯುಲರ್ ಮೆಡಿಸಿನ್ ಅಂತ ಹೇಳ್ಬಿಟ್ಟು ಇವರು ಪಾಲಿಪಿಲ್ಸ್ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ಪಾಲಿಪಿಲ್ಸು ರಿಲೀಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ. ಸೊ ಈಗ ಪಾಲಿಪಿಲ್ಸ್ ಅಂತ ಹೇಳಿ ಆದ ತಕ್ಷಣ ಇಂಡಿಯಾದು ಕೂಡ ಒಂದು ಪಾಲಿಪಿಲ್ ಇದ್ದೇ ಇರುತ್ತಲ್ವ. ಸೊ ಇಂಡಿಯಾದು ಪಾಲಿಪಿಲ್ಲಿಗೆ ನಾವು ಪಾಲಿ ಕ್ಯಾಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಒನ್ ಆಫ್ ದ ಪಾಲಿಪಿಲ್ಸು ಈ EML ಈ ಲಿಸ್ಟಲ್ಲಿ ಇಂಡಿಯಾದು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋವಂಥದ್ದು ಒಂದು ಮೆಡಿಸಿನ್ ಯಾವುದು ಅಂತಂದರೆ ಅದರ ಹೆಸರು ಬಂದ್ಬಿಟ್ಟು ಪಾಲಿ ಕ್ಯಾಪ್ ಅಂತ. ಸೊ ಇದು ಇಂಡಿಯನ್ ಮೆಡಿಸಿನ್ನು, ಇದನ್ನು ಲಿಸ್ಟಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಪಾಲಿ ಕ್ಯಾಪ್ ಅಂತ ಹೇಳಿ ಆದ ತಕ್ಷಣ ಇದನ್ನು ಯಾರು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋವಂಥದ್ದು, ಇದನ್ನು ನಮಗೆ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋದು ನಮಗೆ ಕ್ಯಾಡಿಲಾ ಅಥವಾ ಸ್ಯಾಡಿಲಾ ಅಂತ ಆಗ್ಬಿಟ್ಟು. ಸೊ ಇವರು ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡಿರೋವಂಥದ್ದು. ಸೊ ಈಗ ಪ್ರೀವಿಯಸ್ಸು ಅಲ್ಝೈಮರ್ಸಲ್ಲಿ ನಾವು ನೋಡ್ಕೊಂಡಿದ್ವಿ. ಅದರಲ್ಲಿ ನಮ್ಗೆ ಯಾವುದಿತ್ತು ಅಂತಂದರೆ ಅದರಲ್ಲಿ ಬಯೋಜನ್ ಈಸೈ ಅಂತ, ಅದಾದಮೇಲೆ ಎಲಿಲಿಲಿ ಅಂತ ಆಗ್ಬಿಟ್ಟು. ಎಲಿಲಿಲಿ ಬಂದ್ಬಿಟ್ಟು ನಮಗೆ ಡೋನಾಮೆಪ್ ತಂದಿತ್ತು. ಅದಾದಮೇಲೆ ಬಯೋಜನ್ ಈಸೈ ನಮಗೆ ಇನ್ನೊಂದೇನು ತೊಗೊಂಬಂದಿತ್ತು ಅಂತಂದರೆ ಲ್ಯಾಕೆನೆಮೆಬ್. ಸೊ ಇವಾಗ ಪಾಲಿಕ್ಯಾಪ್ ನಾವು ನೋಡ್ಕೊಂಡಿರುವಂಥದ್ದು, ಪಾಲಿಕ್ಯಾಪ್ ಬಂದ್ಬಿಟ್ಟು ಹಾರ್ಟ್ ರಿಲೇಟೆಡ್ ಅದು ಮೆಡಿಸಿನ್ ಅದು. ಸೊ ಇದನ್ನು ಎಸೆನ್ಷಿಯಲ್ ಮೆಡಿಸಿನ್ ಲಿಸ್ಟಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ನಾವು ಬೇರೆ ಬೇರೆ ಥರದ್ದು ಟ್ರೀಟ್ಮೆಂಟ್ ಎಲ್ಲ ನೋಡ್ಕೊಂಡಿದ್ವಿ. ಇವಾಗ ಸ್ಟೆಂಟ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಳ್ಳೋಣ, ಅದಾದಮೇಲೆ ನೆಕ್ಸ್ಟ್ ಹೋಗೋಣ. ಸೊ ಈ ಸ್ಟೆಂಟ್ ಹಾಕುವಂಥ ಪ್ರೊಸೀಜರ್ಗೆ ಏನಂತ ಕರೀತಾರೆ, ಏಂಜಿಯೋಪ್ಲಾಸ್ಟಿ ಅಂತ ಹೇಳ್ಬಿಟ್ಟು ಕರೀತಾರೆ ನಮಗೆ. ಸೊ ಇಲ್ಲಿ ನೋಡಿ ಸೇಮ್ ಇಲ್ಲೂ ಕೂಡ ಪ್ಲೆಗ್ಗಳು ಫಾರ್ಮ್ ಆಗಿದೆ. ನಾರ್ಮಲ್ ಆರ್ಟ್ರಿ ಇದು ಸೈಡ್ ಸೆಕ್ಷನಿಂದ ನಾವು ನೋಡ್ತಾ ಇರೋಂಥದ್ದು, ಕರೆಕ್ಟ್ ಅಲ್ಲ? ಇಲ್ಲಿ ನೋಡಿ ಇಷ್ಟು ಫಾರ್ಮ್ ಆಗಿದೆ, ಇದನ್ನೇ ನಾವು ನೋಡ್ಕೊತಾ ಇರೋಂಥದ್ದು ಸೈಡ್ ಸೆಕ್ಷನಲ್ಲಿ. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಥರದ್ದೊಂದು ನಮಗೆ ಸ್ಟೆಂಟನ್ನು ಡೆಲಿವರ್ ಮಾಡಿ ಆ ಸ್ಟೆಂಟನ್ನು ಅಲ್ಲಿ ಬಲೂನ್ ಥರ ಅದನ್ನು ಇನ್ಫ್ಲಮೇಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಇದ್ರದ್ದು ಸೈಜು ಸರ್ಫೇಸ್ ಏರಿಯಾ ನಮಗೆ ದೊಡ್ಡದಾಗುತ್ತೆ. ಸರ್ಫೇಸ್ ಏರಿಯಾ ದೊಡ್ಡದಾದಾಗ ಆ ಬ್ಲಾಕೇಜಸ್ ಇದ್ರೂ ಕೂಡ ನಮ್ಗೆ ಏನಾಗುತ್ತೆ ಅಂತಂದರೆ ಇಲ್ಲಿ ಫ್ಲೋ ಆಗುವಂಥದ್ದು ಏನು ರೀಜನ್ ಇರುತ್ತಲ್ಲ ನಮಗೆ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಸೊ ಇದನ್ನು ನಾವು ಏಂಜಿಯೋಪ್ಲಾಸ್ಟಿ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ಪಾಲಿಪಿಲ್ಸು ಇವಾಗ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಬ್ರೈನ್ ಈಟಿಂಗ್ ಅಮೀಬಾ, ಪಾಲಿಪಿಲ್ಸು, ಅದಾದಮೇಲೆ ಅಲ್ಝೈಮರ್ಸ್ ಡಿಸೀಸು ಈಗಾಗಿದೆ. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ.
ನೆಕ್ಸ್ಟು ನಮಗೆ ಈ ಕೋವಿಡ್-19 ರಿಲೇಟೆಡ್ಡು ಏನೇನು ವೇರಿಯಂಟ್ಸ್ ಇದಾವಲ್ಲ ಅದು ಯಾವ್ಯಾವ ದೇಶಕ್ಕೆ ರಿಲೇಟ್ ಆಗಿರೋಂಥದ್ದು ಅಂತ ಹೇಳ್ಬಿಟ್ಟು ಒಂದ್ಸರಿ ನೋಡ್ಕೊಂಡಿರೋಣ. ಯಾಕೆಂತಂದರೆ ಇವಾಗ ಇನ್ನೂ ಡಿಫಿಕಲ್ಟಿ ಇನ್ಕ್ರೀಸ್ ಮಾಡಬೇಕು ಕೋವಿಡ್-19 ರಿಲೇಟೆಡ್ ಕ್ವೆಶನ್ಸ್ ಅಂತಂದರೆ ಈ ಥರ ಲಿನಿಯೇಜೇ ಕೇಳ್ಬೋದು ನಮಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿಂದನೇ ಬಂದಿರುವಂಥದ್ದು ಇಮೇಜು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನೇ ನೋಡಿ SARS-CoV-2 ವೇರಿಯಂಟ್ಸ್. ಸೊ ಇದು ಬಂದ್ಬಿಟ್ಟು ಕೋವಿಡ್-19 ವೇರಿಯಂಟು. ಆಲ್ಫಾಯಿಂದ ಲ್ಯಾಂಬ್ಡಾವರೆಗೂ ಕೂಡ ಇವರು ಇದನ್ನು ಲಿನಿಯೇಜ್ನ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಮೇನ್ ನೋಡ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ ಯಾವ ವೇರಿಯಂಟು ನಮಗೆ ಯಾವ ದೇಶದಲ್ಲಿ ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ಆಲ್ಫಾ ಇಲ್ಲಿ ನೋಡಿ ಲಿನಿಯೇಜು B117 UK 2020 ಇದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದು. ಬೀಟಾ ಬಂದ್ಬಿಟ್ಟು B1.351 ಇದು ಸೌತ್ ಆಫ್ರಿಕಾ. ನೆಕ್ಸ್ಟು ಗಾಮಾ ಬಂದ್ಬಿಟ್ಟು ನಮಗೆ ಬ್ರೆಜಿಲು. ಡೆಲ್ಟಾ ಬಂದ್ಬಿಟ್ಟು ಇಂಡಿಯಾ. ನೋಡಿ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಡೆಲ್ಟಾ ಬಂದ್ಬಿಟ್ಟು ಇಂಡಿಯಾ. ಅದಾದಮೇಲೆ ಅದರ ನೆಕ್ಸ್ಟ್ ವೇರಿಯಂಟ್ ನಮಗೆ ಎಪ್ಸಿಲಾನ್ ಬಂದ್ಬಿಟ್ಟು ನಮಗೆ US. ಝೀಟಾ ಬ್ರೆಜಿಲು. ಈಟಾ ಬಂದ್ಬಿಟ್ಟು ಮಲ್ಟಿಪಲ್ ಕಂಟ್ರೀಸಲ್ಲಿ ಡಿಟೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟು ಥೀಟಾ ಬಂದ್ಬಿಟ್ಟು ಫಿಲಿಪೀನ್ಸು. ಅಯೋಟಾ ಬಂದ್ಬಿಟ್ಟು ನಮಗೆ USA. ಕಾಪಾ ಬಂದ್ಬಿಟ್ಟು ಇಂಡಿಯಾದಲ್ಲಿ. ಲ್ಯಾಂಬ್ಡಾ ಬಂದ್ಬಿಟ್ಟು ಪೆರುವಲ್ಲಿ. ಸೊ ಈಗ ಇದರಲ್ಲಿ ನಾವು ನೋಡ್ಕೊಂಡಿರೋಂಥದ್ರಲ್ಲಿ ನಮ್ಮ ಇಂಡಿಯಾ ರಿಲೇಟೆಡ್ಡು ವೇರಿಯಂಟ್ಸು ಡಾಕ್ಯುಮೆಂಟ್ ಆಗಿರೋಂಥದ್ದು ಯಾವ್ದು ಅಂತಂದರೆ ನಮಗೆ ಅದು ಬಂದ್ಬಿಟ್ಟು ಫಸ್ಟ್ ಒನ್ನು ನಮಗೆ ಡೆಲ್ಟಾ ಆಗುತ್ತೆ. ಸೊ ಡೆಲ್ಟಾ ಲಿನಿಯೇಜ್ ಯಾವುದಾದ್ರದ್ದು ಅಂತಂದರೆ B.1.617.2 B.1.617.2. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಮಗೆ ಕಾಪಾ. ಸೊ ಇದರ ನಮಗೆ ವೇರಿಯಂಟು ಅಥವಾ ಲಿನಿಯೇಜ್ ಏನಾಗಿರುತ್ತೆ ಇದ್ರದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಸೊ ಕಾಪಾದು B.1.617.1. ನೋಡಿ ಇದರಲ್ಲಿ ನಂಬರ್ಸು ಕೂಡ ಸೇಮ್ ಇದೆ, ಕನ್ಫ್ಯೂಸ್ ಆಗೋವಂಥದ್ದು ಏನಿಲ್ಲ. 617 ಇಂಪಾರ್ಟೆಂಟ್ ನಮಗೆ. ಸೊ B.1.617 ಅಂತಂದರೆ ಇಂಡಿಯಾಗೆ ರಿಲೇಟೆಡ್ಡು, 617 ಇಂಡಿಯಾಗೆ ರಿಲೇಟೆಡ್ಡು. ಸೊ ಗೊತ್ತಾಯ್ತಲ್ಲ. ಸೊ ಈಗ 2023 ಏನಾಗಿತ್ತು ಅಂತಂದರೆ ಒಂದು ಹೊಸ ವೇರಿಯಂಟು ಇರಿಸ್ ಅಂತ, ERIS ಅಂತ. ಸೊ ಇದು ಬಂದ್ಬಿಟ್ಟು EG.5.1. ಇದು ನ್ಯೂಸಲ್ಲಿದ್ದಿದ್ದು 2023. ಸೊ ಎರಿಸ್ ಅಂತ ಹೇಳ್ಬಿಟ್ಟು. ಸೊ ಎರಿಸ್ ಯಾವುದು ರಿಲೇಟೆಡ್ ಅಂತ ಕೇಳಿದ್ರೆ ಇದು ಬಂದ್ಬಿಟ್ಟು ನಮಗೆ ಕೋವಿಡಿನ ವೇರಿಯಂಟು. ಸೊ ಎರಿಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ಹೊಸ ಕೋವಿಡಿನ ವೇರಿಯಂಟ್ ಅದು. ಸೊ ಇದರಲ್ಲಿ ಲಿನಿಯೇಜ್ ಯಾವುದ್ರದ್ದು ಅಂತಂದರೆ ಈ ಒಮಿಕ್ರಾನ್ ಅಂತ ನೀವು ನೋಡ್ಕೊಂಡಿರ್ತೀರಲ್ಲ, ಸೊ ಒಮಿಕ್ರಾನಿನ ಲೀನಿಯೇಜಲ್ಲೇ ಬರುತ್ತಿದ್ದು. ಬರುತ್ತೆ. ಯಾವ ದೇಶದಲ್ಲಿ ಐಡೆಂಟಿಫೈ ಆಗಿರುವಂಥದ್ದು? ಯುನೈಟೆಡ್ ಕಿಂಗ್ಡಮಲ್ಲಿ ಐಡೆಂಟಿಫೈ ಆಗಿರುವಂಥದ್ದು. ಸೊ ಇಷ್ಟು ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದರಲ್ಲಿ ನಾವು ಕೇಸಸ್ಗಳನ್ನ ನೋಡ್ಕೊಳ್ಬೇಕು ಅಂತಂದರೆ 1 out of every 10 ಕೋವಿಡ್ ಕೇಸಸ್ಸು UK ಆಗ್ತಿರುವಂಥದ್ದು ಇದು ಎರಿಸ್ ಇಂದನೇ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು, ಎರಿಸ್ ಇನ್ನ ವೇರಿಯಂಟಿಂದ. ಸೊ ಇಷ್ಟು ನೀವು ನೆನ್ಪಿಟ್ಕೊಂಡಿರಿ. ಇನ್ನೊಂದು ನಮಗೆ ನೊಬೆಲ್ ಪ್ರೈಸು 2023 ಮೆಡಿಸಿನಲ್ಲಿ ಏನು ಕೊಟ್ಟರಲ್ಲ, ಸೊ ಅದು ಈ ಕೋವಿಡ್-19 ಇದು ನಮಗೆ mRNA ರಿಲೇಟೆಡ್ ಕೊಟ್ಟಿರೋವಂಥದ್ದು. ಸೊ ಅದಕ್ಕೆ ಅದು SARS-CoV-2 ವೇರಿಯಂಟ್ನ ಸಾಲ್ವ್ ಮಾಡ್ಕೊಂಡಿರೋಂಥದ್ದಕ್ಕೇ ಕೊಟ್ಟಿರೋವಂಥದ್ದು. ಸೊ ಹಾಗಂತ ಅದು ಬರೀ ಅದು ಕೋವಿಡನ್ನು ಸಾಲ್ವ್ ಮಾಡ್ಕೊಂಡಿದೆ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಬಟ್ ಆ್ಯಕ್ಚುಲಾಗಿ ಅದು ಒಳ್ಳೆ ಡಿಸ್ಕವರಿ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟೆ ಕೊಟ್ಟಿರೋವಂಥದ್ದು. ಅದನ್ನು ಕೂಡ ನಾವು ನೆಕ್ಸ್ಟ್ ನೋಡ್ಕೊಳ್ಳೋಣ. ಫಸ್ಟು ಈ ಡಿಸೀಸು ಮೆಡಿಸಿನ್ನು ಇದು ರಿಲೇಟೆಡ್ ಕಂಪ್ಲೀಟಾಗಿ ನಾವು ಫುಲ್ಫಿಲ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೆಕ್ಸ್ಟ್ ನಾವು ನೊಬೆಲ್ ಪ್ರೈಸ್ ರಿಲೇಟೆಡು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿರೋಣ, ಇಲ್ಲ ಅಂತಂದರೆ ಸಪ್ರೇಟಾಗಿ ನೋಡ್ಕೊಂಡಿರೋಣ. ಸೊ ಇವಾಗ ಸದ್ಯಕ್ಕೆ ನಿಮಗೆ ಈ ವೇರಿಯಂಟ್ಸ್ ಯಾವ ಥರ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ ಅಂತ ಅಂದ್ಕೊಂಡಿರ್ತೀನಿ. ಸೊ ನೆಕ್ಸ್ಟ್ ಡಿಸೀಸ್ ಅಥವಾ ಏನು ಮೆಡಿಸಿನ್ ಇರುತ್ತೆ ನೋಡ್ಕೊಳ್ಳೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್ ಅಂತ ಹೇಳ್ಬಿಟ್ಟು. ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್. ಸೊ ನಮ್ಗೆ ಗೊತ್ತಿರೋಂಗೆ ಈ ಸರಿ G20 ಸಮ್ಮಿಟ್ಟು ಎಲ್ಲಿ ನಡೆದಿತ್ತು? ಇಲ್ಲಿ ಇಂಡಿಯಾದಲ್ಲಿ ನಡೆದಿತ್ತು. ಸೊ G20 ಸಮ್ಮಿಟ್ಟು ಇಲ್ಲಿ ಗಾಂಧಿನಗರದಲ್ಲಿ ಯಾವುದು ಆರ್ಗನೈಸ್ ಆಗಿತ್ತಲ್ಲ, ಸೊ ಗಾಂಧಿನಗರ್ ಅಂತಂದರೆ ಗುಜರಾತ್. ಸೊ ಗುಜರಾತಲ್ಲಿ ಆರ್ಗನೈಸ್ ಆಗಿರೋಂಥದ್ರಲ್ಲಿ ಸೊ ಈ ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತು ಇದನ್ನು ಲಾಂಚ್ ಮಾಡಿದರು. ಸೊ ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತು ಯಾರ ಜೊತೆ ಕೊಲಾಬ್ರೇಷನಲ್ಲಿ ಲಾಂಚ್ ಮಾಡಿರೋವಂಥದ್ದು ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಪ್ಲಸ್ ಇಂಡಿಯಾ ಇದನ್ನು ಸೇರಿಬಿಟ್ಟು ಲಾಂಚ್ ಮಾಡಿರುವಂಥದ್ದು. ಯಾವ ಟೈಮಲ್ಲಿ? G20 ಟೈಮಲ್ಲಿ. ಯಾವುದರ ರಿಲೇಟೆಡ್ ಇದು? ಸೊ ಇದನ್ನು ನಾವು ನೋಡಬೇಕು ಅಂತಂದರೆ ಎಕ್ಸಾಕ್ಟಾಗಿ ನಮಗೆ ಆಗಸ್ಟ್ 2023 ಲಾಂಚ್ ಮಾಡಿರುವಂಥದ್ದು. ಸೊ ಯಾವುದರ ರಿಲೇಟೆಡು ಅಂತಂದರೆ ಇದಕ್ಕೆ 3 ಲೆಟ್ರ್ ನೆನ್ಪಿಟ್ಕೊಂಡಿರಬೇಕು. ಒಂದೇನು ಅಂತಂದರೆ ಇದರಲ್ಲಿ ಇಂಟಿಗ್ರೇಷನ್, ಒಂದು ಬಂದ್ಬಿಟ್ಟು ಇಂಟಿಗ್ರೇಷನ್, ನೆಕ್ಸ್ಟ್ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟು ಪ್ಲಸ್ ಒಂದು ಪ್ಲ್ಯಾಟ್ಫಾರ್ಮ್ ಪ್ರೊವೈಡ್ ಮಾಡಬೇಕು ಅಂತ.
ಇಂಟಿಗ್ರೇಷನು, ಇನ್ವೆಸ್ಟ್ಮೆಂಟು, ಪ್ಲ್ಯಾಟ್ಫಾರ್ಮ್. ಸೊ ಡಿಜಿಟಲ್ ಆಗಿರೋದ್ರಿಂದ ಡಿಜಿಟಲಿ ಡೇಟಾನ ಇಂಟಿಗ್ರೇಟ್ ಮಾಡ್ಕೋಬೇಕು ಅಂತ ಅದ್ರ ಜೊತೆಗೆ ಕಂಪ್ಲೀಟಾಗಿ ವರ್ಲ್ಡಲ್ಲಿ ಹೆಲ್ತ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ನ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡಬೇಕು ಅಂತ. ಅದ್ರ ಜೊತೆಗೆ ಈ ಹೆಲ್ತ್ಗೆ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್ಸ್ನ ಪ್ರೊವೈಡ್ ಮಾಡಬೇಕು ಅಂತ, ಗ್ಲೋಬಲಿ ಒಂದು ಪ್ಲ್ಯಾಟ್ಫಾರ್ಮ್ನ ಪ್ರೊವೈಡ್ ಮಾಡಬೇಕು ಅಂತ. ಸೊ ಈ 3 ವರ್ಡು ನೆನ್ಪಿಟ್ಕೊಂಡಿರ್ಬೇಕು ನೀವು. ಸೊ ಇದರಿಂದಾಗಿ ಏನು ಮಾಡಿದ್ದಾರೆ ಅಂತಂದರೆ ಗ್ಲೋಬಲ್ ಇನಿಷಿಯೇಟಿವನ್ನು ಡಿಜಿಟಲ್ ಹೆಲ್ತ್ ಇವರು ಲಾಂಚ್ ಮಾಡ್ಕೊಂಡಿರೋವಂಥದ್ದು. ಸೊ ಇದರಲ್ಲಿ ಬೇರೆ ಬೇರೆ ಥರದ್ದು ಕೀ ಫೀಚರ್ಸ್ಗಳು ಕೂಡ ಇಟ್ಟಿದ್ದಾರೆ. ಅಂತಂದರೆ ಇದರಲ್ಲಿ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ ಅಂತಲೂ ಕೂಡ ಇಟ್ಟಿದ್ದಾರೆ. ಒಂದು ಅಪ್ರೋಚ್ ಮಾಡ್ಕೊಂಡಿರೋಂಥದ್ರಲ್ಲಿ ಇಂಟರಿಮ್ ಮೆಡಿಕಲ್ ಕೌಂಟರ್ ಮೆಜರ್ ಸ್ಟ್ರಾಟಜಿ ಅಂತಲೂ ಕೂಡ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಒಂದು ದೊಡ್ಡ ನೆಟ್ವರ್ಕ್ ಆಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಆಸ್ಕ್ ಟ್ರ್ಯಾಕರ್ ಅಂತಂದರೆ ಯಾವ ಥರದ್ದು ನಮಗೆ ರೆಪಾಸಿಟ್ರಿ ನೀಡ್ಸ್ ಇರುತ್ತಲ್ಲ ಅವನ್ನೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂತ. ಸೊ ಇವೆಲ್ಲದು ಏನಾಗುತ್ತೆ ಅಂತಂದರೆ ನಾರ್ಮಲಾಗಿ ನಾವು ಆಪ್ಷನ್ಸಲ್ಲಿ ಓಕೆ ಅದು ಮಾಡ್ಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಬಂದಿರುತ್ತೆ ನಮಗೆ. ಅಂತಂದರೆ ಆ್ಯಪ್ಟಿಟ್ಯೂಡ್ ಬೇಸಿಸ್ ಮೇಲೇ ನಾವು ಅದನ್ನು ಸಾಲ್ವ್ ಮಾಡ್ಕೊಂಡಿರ್ತೀವಿ ಆಗಿರುತ್ತೆ ಅಂತ. ಬಟ್ ಸ್ಪೆಸಿಫಿಕ್ ಇರೋವಂಥದ್ದು ನಾವು ನೋಡ್ಕೊಂಡಿರಬೇಕು. ಅದೇ ಥರದ್ರಲ್ಲಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನಿಷಿಯೇಟಿವ್ ಅದೇನು ಅಂತಂದರೆ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್. ಸಖತ್ ಇಂಪಾರ್ಟೆಂಟ್ ಇದು, ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್. ಸೊ ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್, ಗ್ಲೋಬಲ್ ಇನಿಷಿಯೇಟಿವ್ ಆ್ಯಂಡ್ ಡಿಜಿಟಲ್ ಹೆಲ್ತ್ ಬಂದ್ಬಿಟ್ಟು ಇಂಡಿಯಾ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮಧ್ಯದಲ್ಲಿ ಇರುವಂಥದ್ದು. ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್ ಇದು ಯಾರ ಜೊತೆ ಕೊಲಾಬ್ರೇಷನಲ್ಲಿ ಲಾಂಚ್ ಮಾಡ್ಕೊಂಡಿರುವಂಥದ್ದು ಅಂತಂದರೆ ಈ ಡಿಜಿಟಲ್ ಹೆಲ್ತ್ ಸಮ್ಮಿಟ್ ಅದ್ರ ಜೊತೆಗೆ ಒಂದು ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್ನ ಡಿಜಿಟಲ್ ಹೆಲ್ತ್ ಇನಿಷಿಯೇಟಿವ್ ಏನಿದೆಯಲ್ಲ ಅದ್ರ ಒಳಗಡೆನೇ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ. ಯಾರ ಜೊತೆ ಕೋಆಪ್ರೇಷನಲ್ಲಿ? ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್. ಸೊ ಕೇಳಿದ್ರೆ ಆಪ್ಷನ್ ಬಂದ್ಬಿಟ್ಟು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ರಿಲೇಟೆಡೇ ಕೇಳ್ತಾ ಇರ್ತಾರೆ. ಯಾಕಂತಂದರೆ ಅಲ್ಲಷ್ಟೇ ನಾವು ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಜೊತೆಗೆ ಕೊಲಾಬ್ರೇಷನಲ್ಲಿ ಈ ಡಿಜಿಟಲ್ ಹೆಲ್ತ್ ಏನಿದೆಯಲ್ಲ ಡಿಜಿಟಲ್ ಹೆಲ್ತ್ ಇನಿಷಿಯೇಟಿವ್ ಏನು ಮಾಡ್ಕೊಂಡಿದ್ದಾರಲ್ಲ ಅದ್ರ ಜೊತೆಗೆ ಇದನ್ನು ಕೂಡ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರೋವಂಥದ್ದು. ಸೊ ಇದರಲ್ಲಿ ಬೇರೆ ಬೇರೆ ಥರದ್ದು ಟ್ರೆಡಿಷ್ನಲ್ ಮೆಡಿಸಿನ್ನ ಪ್ರಮೋಟ್ ಮಾಡಬೇಕು, ಅವೆಲ್ಲದು ಕೂಡ ಇದೆ. ಬಟ್ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತ್ WHO ಮತ್ತು ಇಂಡಿಯಾ, ಕ್ಲೈಮೇಟ್ ಆ್ಯಂಡ್ ಹೆಲ್ತ್ ಇನಿಷಿಯೇಟಿವ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಕೊಲಾಬ್ರೇಷನಲ್ಲಿ ಎಸ್ಟಾಬ್ಲಿಷ್ ಮಾಡ್ಕೊಂಡಿರುವಂಥದ್ದು. ಇದರಲ್ಲಿ ಇನ್ನೊಂದು ಪಾಯಿಂಟು ಕೂಡ ನಾವು ನೋಡ್ಕೊಂಡಿರೋಣ. ಅದೇನು ಅಂತಂದರೆ ಈ G20 ಸಮ್ಮಿಟಲ್ಲಿ ಇನ್ನೊಂದು ಇಂಟರಿಮ್ ಮೆಡಿಕಲ್ ಕೌಂಟರ್ ಮೆಜರ್ ಇದೊಂದು ಸ್ಟ್ರಾಟಜಿ ಲಾಂಚ್ ಮಾಡ್ಕೊಂಡಿರುವಂಥದ್ದು. ಇಂಟರಿಮ್ ಮೆಡಿಕಲ್ ಕೌಂಟರ್ ಮೆಜರ್ ಅಂತ. ಸೊ ಮೆಡಿಕಲ್ ಕೌಂಟರ್ ಮೆಜರು ಇದೊಂದು ಸ್ಟ್ರಾಟಜಿ. ಸೊ ಯಾವುದರ ರಿಲೇಟೆಡ್ ಇದು ಸ್ಟ್ರಾಟಜಿ ಅಂತಂದರೆ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸು. ಸೊ ಒಂದು ದೊಡ್ಡ ನೆಟ್ವರ್ಕ್ ಮಾಡಬೇಕು, ಇಡೀ ವರ್ಲ್ಡ್ಗೆ ಒಂದು ದೊಡ್ಡ ನೆಟ್ವರ್ಕ್ ಮಾಡಬೇಕು ಅಂತ. ಸೊ ಯಾವುದಕ್ಕೆ ರಿಲೇಟೆಡ್ಡು? ಹೆಲ್ತ್ ರಿಲೇಟೆಡ್ಡು ಒಂದು ಫ್ರೇಮ್ವರ್ಕ್ ಮಾಡ್ಕೊಂಡಿರಬೇಕು, ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್. ಸೊ ಇದೊಂದು ಫ್ರೇಮ್ವರ್ಕು ಈ ಹೆಲ್ತ್ ರಿಲೇಟೆಡ್ ಎಮರ್ಜೆನ್ಸಿಗಳೆಲ್ಲ ಏನಿರುತ್ತಲ್ಲ ಸೊ ಎಮರ್ಜೆನ್ಸಿಗಳಿಗೆ ರೆಸ್ಪಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಎಮರ್ಜೆನ್ಸೀಸು ಯಾವುದ್ರ ರಿಲೇಟೆಡ್ ಇದು ಹೆಲ್ತ್ ಎಮರ್ಜೆನ್ಸೀಸು ರೆಸ್ಪಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ನೆಟ್ವರ್ಕ್ ಆಫ್ ನೆಟ್ವರ್ಕ್ಸ್ನ ಸ್ಟಾರ್ಟ್ ಮಾಡ್ಕೊಂಡಿರುವಂಥದ್ದು. ಯಾವುದರ ಅಂಡರಲ್ಲಿ ಅಂತಂದರೆ ಮೆಡಿಕಲ್ ಕೌಂಟರ್ ಮೆಜರ್ ಅಂತಂದರೆ ಇಂಟರಿಮ್ ಮೆಡಿಕಲ್ ಕೌಂಟರ್ ಮೆಜರ್ ಇದೊಂದು ಸ್ಟ್ರಾಟಜಿ. ಇದನ್ನು ಯಾವುದ್ರಲ್ಲಿ ಮಾಡ್ಕೊಂಡಿರುವಂಥದ್ದು? G20. ಸೊ G20 ಒಂದು ಸಖತ್ ಹೈ ಗಿಲ್ಡಿಂಗ್ ಟಾಪಿಕ್ಕು. ಅದರ ರಿಲೇಟೆಡ್ ಏನೇ ಇದ್ರೂ ಕೂಡ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಿ ನಡೆದಿರುವಂಥ ಸಮ್ಮಿಟಲ್ಲಿ ಲಾಂಚ್ ಮಾಡಿದ್ರು ಆ ಲೊಕೇಶನು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ. ಸೊ ಈ ಸರಿ ಪ್ರೆಸಿಡೆನ್ಸಿಯಲ್ಲಿ ಯಾರು ಇರ್ತಾರೆ ಅವ್ರು ಇಂಪಾರ್ಟೆಂಟ್ ಆಗುತ್ತೆ. G20ಯಲ್ಲಿರುವಂಥ ಎಲ್ಲ ದೇಶಗಳು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ನಾವು ಇವಾಗ ಹೆಲ್ತ್ ರಿಲೇಟೆಡ್ಡು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಸೈನ್ಸ್ ನೋಡ್ಕೊತಾ ಇರುವಂಥದ್ರಿಂದ ಅದ್ರ ರಿಲೇಟೆಡ್ ಏನೇನಿರುತ್ತೆ ಅದನ್ನೆಲ್ಲ ನಾವು ನೋಡ್ಕೊತಾ ಇದ್ದೀವಿ. ಸೊ ಈಗ ಇದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಂಡಿಯಾ ಮತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೊಲಾಬ್ರೇಟ್ ಮಾಡಿಕೊಂಡು ಗ್ಲೋಬಲ್ ಇನಿಷಿಯೇಟಿವ್ ಆನ್ ಡಿಜಿಟಲ್ ಹೆಲ್ತು ಲಾಂಚ್ ಮಾಡ್ಕೊಂಡಿರೋಂಥದ್ದು. ನೆಕ್ಸ್ಟ್ ಒಂದು ನೋಡ್ಕೊಳ್ಳೋಣ. ನೆಕ್ಸ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತಂದರೆ ಅದು ಮೈಕ್ರೋ ಪ್ಲಾಸ್ಟಿಕ್ಸು ನಮಗೆ ಜಾಸ್ತಿ ಇಲ್ಲಿ ಓಷನ್ ಫ್ಲೋರು ಮತ್ತು ದೊಡ್ಡ ಲೇಕ್ಸ್ಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಮೈಕ್ರೋ ಪ್ಲಾಸ್ಟಿಕ್ ಬಗ್ಗೆ ಏನು ನೆನ್ಪಿಟ್ಕೊಂಡಿರಬೇಕು ಅಂತಂದರೆ ಅದರ ಡೈಮೆನ್ಷನ್ ಎಷ್ಟಿರುತ್ತೆ ಅಂತ. ಸೊ ಲೆಸ್ ದೆನ್ 5 ಮಿಲಿಮೀಟರ್ಸ್ ಇರುತ್ತೆ.
ತುಂಬ ಇಂಪಾರ್ಟೆಂಟು. ಕೇಳಿದ್ರೆ ಆಪ್ಷನಲ್ಲಿ ಇದನ್ನು ಕೇಳುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಸೊ ಈಗೇನಾಗಿದೆ ಅಂತಂದರೆ ರೀಸೆಂಟಾಗಿ ಮಾಡ್ಕೊಂಡಿರೋಂಥ ಸ್ಟಡೀಸ್ ಪ್ರಕಾರ ಏನಾಗಿದೆ ಅಂತಂದರೆ ಈ ಮೈಕ್ರೋ ಪ್ಲಾಸ್ಟಿಕ್ಸು ಏನಿದಾವಲ್ಲ, ಸೊ ಇದು ನಮಗೆ ಹಾರ್ಟ್ ಡಿಸೀಸಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾವೆ ಅಂತ. ಯಾಕೆ ಅಂತಂದರೆ ಇದ್ರ ಬಗ್ಗೆ ರಿಸರ್ಚ್ ಮಾಡ್ಕೊಂಡಿರ್ಬೇಕಾದ್ರೆ ಈ ಪ್ಲಾಸ್ಟಿಕ್ ಪೊಲ್ಯೂಷನಿಂದ ಏನಾಗ್ತಿದೆ ಅಂತಂದರೆ ಹ್ಯೂಮನಿನ ಹಾರ್ಟ್ ಟಿಶ್ಯೂಸ್ ಏನಿರುತ್ತಲ್ಲ ಅದರಲ್ಲೂ ಕೂಡ ಇದನ್ನು ಫಸ್ಟ್ ಟೈಮು ಇದನ್ನು ಕಂಡುಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಈಗ ಇದರ ಕಾಂಪೋಸಿಷನ್ನ ನಾವು ಒಂದ್ಸರಿ ನೋಡ್ಕೊಳ್ಳೋಣ. ಬಟ್ ಅದಕ್ಕಿಂತ ಮುಂಚೆ ಇದು ಯಾವ ಥರ ಅಪಿಯರ್ ಆಗಿರೋವಂಥದ್ದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಈ ಮೈಕ್ರೋ ಪ್ಲಾಸ್ಟಿಕ್ಸ್ ನಾವು ನೋಡಬೇಕು ಅಂತಂದರೆ ಆಲ್ಮೋಸ್ಟು 50+ ಇಯರ್ಸ್ ಮುಂಚೆ ಏನಾಯಿತು ಅಂತಂದರೆ ಈ ನಮಗೆ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್ ಏನಿರ್ತಾವಲ್ಲ, ಎಕ್ಸಾಂಪಲ್ಲು ಕಾಸ್ಮೆಟಿಕ್ಸು, ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸು. ಸೊ ಈ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ ಇದನ್ನು ಫಸ್ಟ್ ಟೈಮ್ ಕಂಡುಹಿಡಿದ್ರು. ಯಾಕೆ ಅಂತಂದರೆ ಮುಂಚೆ ಆ ಪ್ರಾಡಕ್ಟ್ಸಲ್ಲಿ ಕಾಂಪೋಸಿಷನ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಹಾಕ್ತಾ ಇರ್ತಿದ್ರು. ಬಟ್ ಸ್ಲೋ ಆಗಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಆ ನ್ಯಾಚುರಲಾಗಿ ಹಾಕ್ತಿರೋಂಥ ಇಂಗ್ರೀಡಿಯೆಂಟ್ಸ್ನ ರೀಪ್ಲೇಸ್ ಮಾಡಿಬಿಟ್ಟು ಈ ಮೈಕ್ರೋ ಪ್ಲಾಸ್ಟಿಕ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ರು. ಸೊ ಇದರ ಅಬಂಡೆನ್ಸು ತುಂಬ ಜಾಸ್ತಿ. ಈ ಪ್ಲಾಸ್ಟಿಕ್ ಮೈಕ್ರೋ ಬೀಡ್ಸು ಅಬಂಡೆನ್ಸು 2012ಇಂದ ಜಾಸ್ತಿ ಅಪಿಯರ್ ಆಗೋದಕ್ಕೆ ಸ್ಟಾರ್ಟ್ ಆಗೋಯಿತು. ಅವಾಗಿಂದನೇ ಅವೇರ್ನೆಸ್ಸು ಕೂಡ ತೊಗೊಂಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 2015 ಬರಾಕ್ ಒಬಾಮಾ ಅವರು ಪ್ರೆಸಿಡೆಂಟ್ ಆಗಿದ್ರಲ್ಲ, ಆ ಟೈಮಲ್ಲೂ ಕೂಡ ಅವರು ಮೈಕ್ರೋ ಬೀಡ್ ಫ್ರೀ ವಾಟರ್ಸ್ ಆ್ಯಕ್ಟ್ ಅಂತಲೂ ಕೂಡ ತೊಗೊಂಬಂದಿದ್ರು. ಅಂತಂದರೆ ಪ್ಲಾಸ್ಟಿಕ್ ಮೈಕ್ರೋ ಬೀಡ್ಸ್ನ ಕಾಸ್ಮೆಟಿಕ್ಸು ಮತ್ತು ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸಲ್ಲಿ ಅದನ್ನು ತೆಗಿಬೇಕು, ಯೂಸ್ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಸೊ ಇವಾಗ ನಾವು ನೋಡ್ಕೋಬೇಕು ಅಂತಂದರೆ ಇದು ನಮಗೆ ಓಷನ್ ಫ್ಲೋರಲ್ಲಿ, ಅದಾದಮೇಲೆ ದೊಡ್ಡ ದೊಡ್ಡ ಲೇಕ್ಸ್ಗಳಲ್ಲಿ ನೋಡೋಕ್ಕೆ ಸಿಗುತ್ತೆ. ಇದರ ಕಾಂಪೋಸಿಷನ್ ಏನೇನಿರುತ್ತೆ ಇದರಲ್ಲಿ ಅದನ್ನು ನೋಡ್ಕೊಳ್ಳೋಣ, ಅದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನೋಡಿ, ಮೈಕ್ರೋ ಪ್ಲಾಸ್ಟಿಕ್ಸ್ ಅಂತ ನೋಡ್ಕೊಂಡ ತಕ್ಷಣ ಅದರಲ್ಲಿ ಪ್ರೈಮರಿ ಮೈಕ್ರೋ ಪ್ಲಾಸ್ಟಿಕ್ಸು ಬರುತ್ತೆ, ಸೆಕೆಂಡರಿ ಮೈಕ್ರೋ ಪ್ಲಾಸ್ಟಿಕ್ಸು ಬರುತ್ತೆ. ಪ್ರೈಮರಿ ಅಂತಂದರೆ ಮೇನಾಗಿ ಅದನ್ನು ಯೂಸ್ ಮಾಡ್ಕೊಳ್ಳೋಂಥದ್ದು ಎಲ್ಲಿ, ಕಾಸ್ಮೆಟಿಕ್ಸಲ್ಲಿ, ಅದಾದಮೇಲೆ ಪರ್ಸ್ನಲ್ ಕೇರ್ ಪ್ರಾಡಕ್ಟ್ಸ್ಗಳಲ್ಲಿ, ಅದಾದಮೇಲೆ ನಮಗೆ ಫಾರ್ಮಸ್ಯೂಟಿಕಲ್ಸು, ಅದಾದಮೇಲೆ ಇಲ್ಲಿ ಡಿಟರ್ಜೆಂಟ್ಸ್ಗಳಲ್ಲಿ, ಇನ್ಸೆಕ್ಟಿಸೈಡ್ಸು. ಸೊ ಇವೆಲ್ಲದು ನಮಗೆ ಪ್ರೈಮರಿ ಮೈಕ್ರೋ ಪ್ಲಾಸ್ಟಿಕ್ಸು ಯೂಸ್ ಮಾಡ್ಕೊಳ್ಳೋಂಥದ್ದು. ಸೆಕೆಂಡರಿ ಫಿಶಿಂಗ್ ಗೇರ್ಸಲ್ಲಿ ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಬಾಟಲ್ಸಲ್ಲಿ ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಬ್ಯಾಗ್ಸು, ಪ್ಲಾಸ್ಟಿಕ್ ಫುಡ್ ಕಂಟೈನರ್ಸಲ್ಲೆಲ್ಲ ಯೂಸ್ ಮಾಡ್ಕೊತಾ ಇರ್ತಾರೆ. ಸೊ ಇದರಲ್ಲಿ ಕೆಮಿಕಲಿ ಏನೇನು ಪ್ರೆಸೆಂಟ್ ಇರುತ್ತೆ, ಒಂದು ಮೈಕ್ರೋ ಪ್ಲಾಸ್ಟಿಕ್ ಆಗಬೇಕು ಅಂತಂದರೆ ಅದರಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕಾಗತ್ತೆ. ಸೊ ಒಂದು ಪ್ಲಾಸ್ಟಿಕ್ ಆಗಬೇಕು ಅಂತಂದರೆ ಅದರಲ್ಲಿ ನಮಗೆ ನೋಡಿ ಪಾಲಿ ಇಥಿಲೀನು. ಸೊ ನೀವು ಕಾಂಪೋಸಿಷನ್ ಪ್ರಕಾರ PE ಅಂತ ನೋಡ್ಕೊಂಡಿರ್ತೀರ, ಪಾಲಿ ಸ್ಟೆರೀನು, ಅದಾದಮೇಲೆ PS ಅಂತ, ಅದಾದಮೇಲೆ ಪಾಲಿ ಯುರಿಥೀನು, ಅದಾದಮೇಲೆ ಪಾಲಿ ಪ್ರೊಪಿಲೀನು, ಪಾಲಿವಿನೈಲ್ ಕ್ಲೋರೈಡು, ಪಾಲಿ ಎಥಿಲೀನು, ಟೆಟ್ರಾಫ್ಥಲೇಟ್ ಅಂತ ಹೇಳ್ಬಿಟ್ಟು. ಸೊ ನಮಗೆ ಏನೇನು ಕಾಂಪೋಸಿಷನಲ್ಲಿ ಬರುತ್ತೆ, ವಿಚ್ ಆಫ್ ದ ಅಬೌವ್ ಆರ್ ಟ್ರೂ, ಆ ಥರದ್ದು ಏನಾದ್ರು ಕ್ವೆಶನ್ ಕೇಳ್ತಾ ಇದ್ದರೆ ಪಾಲಿ ರಿಲೇಟೆಡ್ ಏನೇನು ಕೊಟ್ಟಿರ್ತಾರಲ್ಲ ಆಲ್ಮೋಸ್ಟ್ ಎಲ್ಲದೂ ಕೂಡ ಅದರಲ್ಲಿ ಪ್ರೆಸೆಂಟ್ ಇದ್ದೇ ಇರುತ್ತೆ. ಸೊ ಇದನ್ನು ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಈ ಹಾರ್ಟ್ ಟಿಶ್ಯೂಗಳಲ್ಲೂ ಕೂಡ ನಮಗೆ ಮೈಕ್ರೋ ಪ್ಲಾಸ್ಟಿಕ್ಕು ಕಂಡುಹಿಡಿಯೋಕ್ಕೆ ಬರ್ತಾ ಇದ್ದಾವೆ. ಅಂತಂದರೆ ನಾರ್ಮಲ್ ಪೊಲ್ಯೂಷನ್ ಏನಾಗ್ತಾ ಇತ್ತಲ್ಲ ಆ ಪೊಲ್ಯೂಷನಿಂದ ಫುಡ್ ಸೈಕಲಲ್ಲಿ ಎಂಟರ್ ಆಗಿ ಫುಡ್ ಸೈಕಲಿಂದ ಇವಾಗ ಹ್ಯೂಮನ್ ಬಾಡಿಯಲ್ಲೂ ಕೂಡ ಇದು ಎಂಟರ್ ಆಗಿದೆ. ಸೊ ಇದನ್ನು ಎನ್ವೈರ್ಮೆಂಟಲ್ಲಿ ನಾವು ಯಾವ ಥರ ಅಕ್ಯುಮುಲೇಟ್ ಆಗ್ತಾ ಹೋಗ್ತಾ ಇರುತ್ತಲ್ಲ ಅದನ್ನು ಬಯೋ ಮ್ಯಾಗ್ನಿಫಿಕೇಷನ್ ಅಂತಲೂ ಕೂಡ ನಾವು ಕರಿತಾ ಹೋಗ್ತಾ ಇರ್ತೀವಿ. ಯಾವ ಥರ ನಮಗೆ ಬೇರೆ ಬೇರೆ ಕಡೆ ಬಯೋ ರೆಮಿಡಿಯೇಷನು, ಬಯೋ ಮ್ಯಾಗ್ನಿಫಿಕೇಷನ್, ಈ ಥರ ಸುಮಾರು ವರ್ಡ್ಸ್ಗಳು ಬರುತ್ತೆ ನಮಗೆ ಎನ್ವೈರ್ಮೆಂಟಲ್ಲಿ. ಸೊ ಇದು ಕೂಡ ನಮಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊತಾ ಇರೋಣ. ಸೊ ನಾವು ಎಲ್ಲದಕ್ಕೂ ಕೂಡ ಆಲ್ಮೋಸ್ಟ್ 1 ಅವರಿನ ಕ್ಲಾಸಸ್ನ ನಾವು ನೋಡ್ಕೊತಾ ಇರೋಣ. ಅಂತಂದರೆ ನಿಮ್ಗೆ ಅದರಲ್ಲಿ ಫುಲ್ ವೀಡಿಯೋ ನೋಡ್ಕೊಂಡಿದ್ರೆ ಓವರಾಲು ಅದರಲ್ಲಿ ಬೇಕಾಗಿರುವಂಥದ್ದು ಎಲ್ಲದೂ ಕೂಡ ನಿಮಗೆ ಒಂದೇ ಕಡೆ ಕವರ್ ಆಗಿರುತ್ತೆ. ಸೊ ನಾವಾಗ ನೋಡ್ಕೊಂಡಿರೋಂಥದ್ದು ಏನು ಅಂತಂದರೆ ಮೈಕ್ರೋ ಪ್ಲಾಸ್ಟಿಕ್ಸ್ ನೋಡ್ಕೊಂಡ್ವಿ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಇರೋವಂಥದ್ದು ರೆಸ್ಪಿರೇಟರಿ ಸಿನ್ಸೇಷಿಯಲ್ ವೈರಸ್ ಅಂತ, RSV ಅಂತ. ಸೊ ಈಗೇನಾಗಿದೆ ಅಂತಂದರೆ ಇದಕ್ಕೆ ರೀಸೆಂಟಾಗಿ ನಾವು US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಎಂದು ನಮಗೆ ಅಲ್ಝೈಮರ್ಸಿಗೆ ಅಪ್ರೂವ್ ಮಾಡಿರೋವಂಥದ್ದೊಂದು ವ್ಯಾಕ್ಸಿನ್ನ ನಾವು ನೋಡ್ಕೊಂಡಿದ್ವಿ. ಅದರ ಹೆಸರು ಲೆಕೆನೆಮೆಬ್ ಅಂತ ಹೇಳ್ಬಿಟ್ಟು. ಸೊ ಬಯೋಜೆನ್ನು ಅವರು ಪ್ರೊಡ್ಯೂಸ್ ಮಾಡಿರೋವಂಥದ್ದು. ಅದಾದಮೇಲೆ ಡೋನಾನೆಮೆಬ್ ಅದನ್ನು ನಾವು ನೋಡ್ಕೊಂಡಿದ್ವಿ. ಅದೇ ಥರ ನಮಗೆ US ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ನು ಈ RSV ಟ್ರೀಟ್ಮೆಂಟ್ಗೋಸ್ಕರ, ರೆಸ್ಪಿರೇಟರಿ ಸಿನ್ಸೇಷಿಯಲ್ ವೈರಸ್ಗೋಸ್ಕರ ಒಂದು ಡ್ರಗ್ನ ಅಪ್ರೂವ್ ಮಾಡಿದೆ. ಆ ಡ್ರಗ್ ಹೆಸರು ಏನು ಅಂತಂದರೆ ಅರೆಕ್ಸ್ವಿ ಅಂತ. ಅರೆಕ್ಸ್ವಿ ಯಾವುದನ್ನು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಡ್ರಗ್ಗು ಅಂತಂದರೆ ಅದು ನೋಡಿ ರೆಸ್ಪಿರೇಟರಿ ಸಿನ್ಸೇಷಿಯಲ್ ವೈರಸ್ ಅಂತ ಹೇಳ್ಬಿಟ್ಟು. ಸೊ ಈ ರೆಸ್ಪಿರೇಟರಿ ಸಿನ್ಸೇಷಿಯಲ್ ವೈರಸ್ಸು ಇದು ಯಾರಿಗೆ ಕಾಸ್ ಆಗುವಂಥದ್ದು, ಅದು ಯಾರಲ್ಲಿ ಇರುತ್ತೆ ಜಾಸ್ತಿ ಅಂತಂದರೆ ಮಕ್ಕಳಲ್ಲಿ ತುಂಬ ಜಾಸ್ತಿ ನೋಡೋಕ್ಕೆ ಸಿಗುತ್ತೆ ನಮಗೆ. ಸೊ ಇನ್ಫ್ಯಾಂಟ್ಸಲ್ಲಿ ಬೇಬೀಸಲ್ಲಿ,
ಸೊ ಬೇಬೀಸು ಅಂತಂದರೆ ನಮಗೆ ಲೆಸ್ ದೆನ್ 6 ಮಂತ್ಸ್ ಓಲ್ಡು ಅವರು, ಇಲ್ಲಾಂತಂದರೆ 65+ ಏಜ್ ಇರೋವಂಥದ್ದು ಅವರಿಗೆ ಅಕಸ್ಮಾತ್ ಅವ್ರದ್ದು ಏನಾದ್ರು ಇಮ್ಯೂನ್ ಸಿಸ್ಟಮ್ಮು ಕಾಂಪ್ರಮೈಸ್ ಆಗಿದೆ ಅಂತಂದರೆ ಆ ಟೈಮಲ್ಲಿ ಆಗುವಂಥದ್ದು ನಮಗೆ RSV ಆಗ್ತಾ ಇರುತ್ತೆ, ರೆಸ್ಪಿರೇಟ್ರಿ ಸಿನ್ಸೇಷಿಯಲ್ ವೈರಸ್ ಅಂತ. ಸೊ ಇವಾಗ ನಾವು ನೋಡ್ಕೊಂಡಿರುವಂಥದ್ದು ಸೊ RSV ಇವರು ಇದು ಮಾಡಿರುವಂಥದ್ದು ಅಂತ, RSV ಅಂತ ಹೇಳ್ಬಿಟ್ಟು ಮೆಡಿಸಿನ್ ಇರುವಂಥದ್ದು ಅಂತ. ಸೊ ಇದನ್ನು ಯಾರು ಪ್ರೊಡ್ಯೂಸ್ ಮಾಡಿರುವಂಥದ್ದು ಅಥವಾ ಯಾರು ಇದರ ಮ್ಯಾನುಫ್ಯಾಕ್ಚರ್ ಅಂತಂದರೆ ಫೈಝರ್. ಸೊ ಇವ್ರು ನೋಡಿ ನಮಗೆ COVID-19 ಕೂಡ ಇವರು ನಮಗೆ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಫೈಝರ್ ಅವರು COVID-19 ಕೂಡ ನಮಗೆ ವ್ಯಾಕ್ಸಿನ್ನ ಪ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಸೊ ಇದರಲ್ಲಿ ಒಂದು ಸಖತ್ ಇಂಪಾರ್ಟೆಂಟ್ ಇರುವಂಥ ಕ್ವೆಶ್ಚನ್ ಏನು ಅಂತಂದರೆ, ಇವರು ಮಾಡಿರುವಂಥದ್ದು COVID-19 ವ್ಯಾಕ್ಸಿನ್ ಅಂತೂ ನಮ್ಗೆ ಗೊತ್ತು, ಫೈಝರ್ ವ್ಯಾಕ್ಸಿನ್ ಇತ್ತು ಅಂತ. ಅದು ಯಾವ ಬ್ರ್ಯಾಂಡ್ ಹೆಸರಲ್ಲಿ ಮಾಡ್ಕೊಂಡಿದ್ರು ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರ ಬ್ರ್ಯಾಂಡ್ ಹೆಸರು ಬಂದ್ಬಿಟ್ಟು ಕೊಮಿರ್ನಾಟಿ ಅಂತ, ಕೊಮಿರ್ನಾಟಿ. ಸೊ ಕೊಮಿರ್ನಾಟಿ ಯಾರು ಪ್ರೊಡ್ಯೂಸ್ ಮಾಡಿರೋಂಥ ವ್ಯಾಕ್ಸಿನು? ಫೈಝರ್ ಪ್ರೊಡ್ಯೂಸ್ ಮಾಡಿರೋಂಥ ವ್ಯಾಕ್ಸಿನು. ಸೊ ಯಾರ ಜೊತೆ ಪ್ರೊಡ್ಯೂಸ್ ಮಾಡಿದ್ರು ಅದನ್ನು ಅಂತಂದರೆ BioNTech ಅಂತ. ಸೊ ಇದನ್ನು BioNTech ಅವ್ರ ಜೊತೆ ಇದನ್ನು ಪ್ರೊಡ್ಯೂಸ್ ಮಾಡ್ಕೊಂಡಿದ್ರು. ಬ್ರ್ಯಾಂಡ್ ಹೆಸರು ಕೊಮಿರ್ನಾಟಿ ಅಂತ. ಸೊ ಇವಾಗ ರೀಸೆಂಟಾಗಿ ಅವ್ರಿಗೆ ಅಪ್ರೂವಲ್ ಕೊಟ್ಟಿರುವಂಥದ್ದು ಯಾವುದಕ್ಕೆ ಅಂತಂದರೆ ಅರೆಕ್ಸಿವಿ. ಸೊ ಇದು ಯಾವುದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ? ರೆಸ್ಪಿರೇಟ್ರಿ ಸಿನ್ಸೇಷಿಯಲ್ ವೈರಸ್, RSV. ಇದು ಬಂದ್ಬಿಟ್ಟು ರೆಸ್ಪಿರೇಟ್ರಿ ರಿಲೇಟೆಡೇ ಇರೋವಂಥದ್ದು. ಸೊ ಇದರಲ್ಲಿ ನಾರ್ಮಲು ಕಾಫಿಂಗು, ಸ್ನೀಸಿಂಗು ಇವೆಲ್ಲದು ಆಗ್ತಾ ಇರುತ್ತೆ. ಸೊ ಕಾಫಿಂಗು, ಸ್ನೀಸಿಂಗು ಇವೆಲ್ಲ ಇರೋದ್ರಿಂದ ಇದು ಬಂದ್ಬಿಟ್ಟು ಕಮ್ಯುನಿಕೇಬಲ್ ಡಿಸೀಸ್ ಆಗ್ತಾ ಇರುತ್ತೆ. ಸೊ ಕಮ್ಯುನಿಕೇಬಲ್ ಅಂತಂದರೆ ಏನು? ಕಮ್ಯುನಿಕೇಬಲ್ ಅಂತಂದರೆ ಏರ್ ಮಾಧ್ಯಮದಿಂದ ಸೊ ಈ ಥರದ್ದು ನಮಗೆ ರೀಚ್ ಆಗ್ತಾ ಇರುತ್ತೆ, ಬೇರೆಯವರಿಗೆ ಕಮ್ಯುನಿಕೇಟ್ ಆಗ್ತಾ ಇರುತ್ತೆ. ಎಕ್ಸಾಂಪಲ್ ಈಗ COVID-19 ಹೆಂಗಿತ್ತಲ್ಲ, ಸೊ ಅದೇ ಥರ ಇದೂ ಕೂಡ ನಮಗೆ ಕಮ್ಯುನಿಕೇಬಲು. ಸೊ ಡೈರೆಕ್ಟ್ ಕಾಂಟ್ಯಾಕ್ಟ್ ಏನಾದ್ರು ಬರ್ತಾಯಿದ್ರೆ ಈಗ ಮಗು ಜೊತೆಗೆ, ಆ ಟೈಮಲ್ಲೂ ಕೂಡ ಇದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಅವ್ರು ಮುಟ್ಟಿರೋಂಥ ಆಬ್ಜೆಕ್ಟನ್ನು ನಾವೇನಾದ್ರು ಮುಟ್ಟಿದ್ರೆ ಅದರಿಂದನೂ ಕೂಡ ಇದು ನಮಗೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ 4ರಿಂದ 5 ದಿನಕ್ಕೇ ಇದು ಸಿಮ್ಟಮ್ಸ್ ಇದರದ್ದು ಸ್ಟಾರ್ಟ್ ಆಗುತ್ತೆ. ಸೊ ಕಾಫಿಂಗು, ಸ್ನೀಸಿಂಗು, ಫೀವರು ಇವೆಲ್ಲದು ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದರಿಂದ ಪ್ರಾಬ್ಲಮ್ ಏನು ಅಂತಂದರೆ, ಸೊ ಇದು ಲೀಡ್ ಆಗುತ್ತೆ, ಜಾಸ್ತಿ ಏನಾದರೂ ಆದರೆ ಲೀಡ್ಸ್ ಟು ನಿಮೋನಿಯಾ ಆಲ್ಸೋ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ, ಲೀಡ್ಸ್ ಟು ನಿಮೋನಿಯಾಗೂ ಕೂಡ ಇದು ಲೀಡ್ ಆಗ್ತಾ ಇರುತ್ತೆ. ಬಟ್ ಇವಾಗ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಕೊಮಿರ್ನಾಟಿ ಬಂದ್ಬಿಟ್ಟು COVID-19 ವ್ಯಾಕ್ಸಿನು ಫೈಝರ್ ಅವ್ರು ಕೊಟ್ಟಿರುವಂಥದ್ದು, BioNTech ಅವ್ರ ಜೊತೆಗೆ. ಈಗ ಕೊಟ್ಟಿರುವಂಥದ್ದು RSVಗೆ ವ್ಯಾಕ್ಸಿನು ಅರೆಕ್ಸಿವಿ. ಇದು ಕಮ್ಯುನಿಕೇಬಲ್ ಡಿಸೀಸು, ಮಕ್ಕಳಲ್ಲಿ ತುಂಬ ಜಾಸ್ತಿ ಇದು ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು ನಮಗೆ ಗಾಂಧಿನಗರ್ ಡಿಕ್ಲರೇಷನ್. ಸೊ ಈಗ ಡೈರೆಕ್ಟಾಗಿ ಕ್ವೆಶನ್ ಕೇಳ್ಬೋದು, ಗಾಂಧಿನಗರ್ ಡಿಕ್ಲರೇಷನ್ ಯಾವುದಕ್ಕೆ ರಿಲೇಟೆಡ್ಡು ಅಂತ ಹೇಳ್ಬಿಟ್ಟು, ಯಾವ ಡಿಸೀಸಿಗೆ ರಿಲೇಟೆಡ್ಡು? ಇದು ನೋಡಿ ಟ್ಯೂಬರ್ಕ್ಯುಲೋಸಿಸ್ಗೆ ರಿಲೇಟೆಡ್ಡು. ಟ್ಯೂಬರ್ಕ್ಯುಲೋಸಿಸ್ನ ಅಥವಾ ಇದನ್ನು ನಾವೇನು TB ಅಂತ ಕರಿತೀವಿ, ಟ್ಯೂಬರ್ಕ್ಯುಲೋಸಿಸ್ನ ಎಂಡ್ ಮಾಡಬೇಕು ಬೈ 2030 ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರುವಂಥದ್ದು ಗಾಂಧಿನಗರ್ ಡಿಕ್ಲರೇಷನ್. ಸೊ ಇದು ಯಾವ ದೇಶಕ್ಕೆ ರಿಲೇಟೆಡ್ ಆಗಿರುವಂಥದ್ದು ಅಂತಂದರೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇಂದು ಸೌತ್ ಈಸ್ಟ್ ಏಷ್ಯಾ ರೀಜನ್ನು. ಸೊ ಇವರು ಸಮಿಟ್ ನಡೆಸಿರುವಂಥದ್ದು ಗಾಂಧಿನಗರ್, ಗುಜರಾತಲ್ಲಿ. ಸೊ ಯಾವ ಪ್ಲೇಸಲ್ಲಿ ಅದನ್ನು ಡಿಕ್ಲರೇಷನ್ ಅಥವಾ ಮೀಟಿಂಗ್ ನಡೆಸಿರ್ತಾರಲ್ಲ ಅದೇ ಪ್ಲೇಸಿನ ಹೆಸರು ಮೇಲೇ ಡಿಕ್ಲರೇಷನ್ ತೆಗಿತಾರೆ. ಈಗ ಎಕ್ಸಾಂಪಲು ನ್ಯೂ ಡೆಲ್ಲಿ ಡಿಕ್ಲರೇಷನು, ಕ್ಯೋಟೋ ಪ್ರೋಟೋಕಾಲ್ ಅಂತ ನೀವು ನೋಡಿರ್ತೀರ, ರಾಮ್ಸಾರ್ ಕನ್ವೆನ್ಷನ್ ಅಂತ. ಸೊ ಇವೆಲ್ಲ ಸಿಟಿ ನೇಮ್ ಮೇಲೇ ಇಟ್ಟಿರುವಂಥದ್ದು. ಅದೇ ಥರ ನಮಗೆ ಗಾಂಧಿನಗರ್ ಡಿಕ್ಲರೇಷನ್ ಅಂತ ಹೇಳಿ ಬಂದ ತಕ್ಷಣ ಅದು ಟ್ಯೂಬರ್ಕ್ಯುಲೋಸಿಸ್ ರಿಲೇಟೆಡ್ ಇರುತ್ತೆ. 2030 ಒಳಗಡೆ ಟ್ಯೂಬರ್ಕ್ಯುಲೋಸಿಸ್ನ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನಿನ ಸೌತ್ ಈಸ್ಟ್ ಏಷ್ಯನ್ ರೀಜನ್ನು ಆ ದೇಶಗಳು ಮೀಟ್ ಮಾಡಿರುವಂಥದ್ದು. ಸೊ ಒಂಥರ 2 days ಮೀಟಿಂಗ್ ಮಾಡ್ಕೊಂಡಿದ್ರು. ಇದರಲ್ಲಿ ಏನು ಮಾಡಿದರು ಅಂತಂದರೆ, ಒಂದು ಹೈ ಲೆವೆಲ್ಲು ಕಮಿಷನ್ನ ಸೆಟಪ್ ಮಾಡ್ಕೋಬೇಕು ಅಂತ. ಯಾವುದ್ರ ರಿಲೇಟೆಡ್ಡು? TB ರಿಲೇಟೆಡ್ಡು. ಹೈ ಲೆವೆಲ್ ಕಮಿಷನ್ನ ಸೆಟಪ್ ಮಾಡ್ಕೋಬೇಕು, TB ರಿಲೇಟೆಡ್ಡು. ಇದರಿಂದ ಏನು ಅಂತಂದರೆ ರೆಸ್ಪಾನ್ಸ್ ಜಾಸ್ತಿ ಬೇಗ ಮಾಡ್ಕೊತಾ ಇರಬೇಕು, ಹೆಲ್ತ್ ಸಿಸ್ಟಮಿಗೆ ರೆಸ್ಪಾನ್ಸ್ ಜಾಸ್ತಿ ಬೇಗ ಮಾಡ್ಕೊತಾ ಇರಬೇಕು. ಸೊ ನಮಗೆಲ್ಲರಿಗೂ ಗೊತ್ತಿರೋಂಗೆ TB ಬಂದ್ಬಿಟ್ಟು ಕಮ್ಯುನಿಕೇಬಲ್ ಡಿಸೀಸ್ ಆಗಿರುತ್ತೆ. ಸೊ ಬೇರೆಯವ್ರಿಗೆ ಸ್ಪ್ರೆಡ್ ಆಗುತ್ತೆ ಕಾಂಟ್ಯಾಕ್ಟಿಂದ ಅದು. ಸೊ ಅದಕ್ಕೋಸ್ಕರ ಅವರಿಗೆ ಯಾವುದೇ ಥರದ್ದು ರಿಸೋರ್ಸಸ್ಸು ಅಥವಾ ಸರ್ವಿಸಸ್ಸು ಸಿಗ್ಲಿಲ್ದಂಗೆ ಇರಬಾರ್ದು, ಅವ್ರನ್ನ ಐಸೋಲೇಟ್ ಮಾಡ್ಕೊಂಡಿರಬಾರ್ದು. ಅದಕ್ಕೆ ಈ ಕಮಿಷನ್ನು ನೋಡ್ಕೊತಾ ಇರಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಸೊ ಈಗ ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು ಏನು ಅಂತಂದರೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 3 ನಾವೇನಾದ್ರು ನೋಡ್ಕೋಬೇಕು ಅಂತಂದರೆ, ಫಸ್ಟ್ ಗೋಲ್ ಬಂದ್ಬಿಟ್ಟು ಪಾವರ್ಟಿನ ಎಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇರುವಂಥದ್ದು.
ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 2 ಬಂದ್ಬಿಟ್ಟು ನಮಗೆ ಝೀರೋ ಹಂಗರ್ ಇರಬೇಕು ಅಂತ. ಸೊ ಅದೇ ಥರ ನಮಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 3 ನಾವು ನೋಡ್ಕೋಬೇಕು ಅಂತಂದರೆ ಗುಡ್ ಹೆಲ್ತ್ ಮತ್ತು ವೆಲ್ ಬೀಯಿಂಗ್ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊತಾ ಇರುತ್ತೆ. ಸೊ ಇದರ ಅಂಡರಲ್ಲಿ ಬೇರೆ ಬೇರೆ ಥರದ್ದು ಡಿಸೀಸ್ಗಳನ್ನ ಟಾರ್ಗೆಟ್ ಮಾಡ್ಕೊತಾರೆ. ಎಕ್ಸಾಂಪಲ್ ಎಪಿಡೆಮಿಕ್ಸ್ ಆಗಿರುವಂಥದ್ದು ಏಡ್ಸು, ಟ್ಯೂಬರ್ಕ್ಯುಲೋಸಿಸು, ಮಲೇರಿಯಾ, ಅದಾದಮೇಲೆ NTD ಅಂತ ಕರೀತಾರೆ, ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸಸ್ಸು, ಹೆಪಟೈಟಿಸು, ವಾಟರ್ ಬೋರ್ನ್ ಡಿಸೀಸಸ್ಸು ಮತ್ತು ಬೇರೆ ಕಮ್ಯುನಿಕೇಬಲ್ ಡಿಸೀಸಸ್ಸು, ಇವೆಲ್ಲದೂ ಕೂಡ ಟಾರ್ಗೆಟ್ ಮಾಡ್ಕೊಂಡಿರೋಂಥದ್ದು. ಸೊ ಇವಾಗ ನಿಮಗೊಂದು ಕ್ವೆಶನು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲು ಟೋಟಲ್ ಆಗಿ ಎಷ್ಟು ಇದ್ದಾವೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲು? ಆನ್ಸರ್ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ. ಸೊ ಈಗ ನಾವು TB ರಿಲೇಟೆಡ್ ನೋಡ್ಕೊತಾ ಇದ್ವಿ. ಸೊ TB ಅಂತ ಹೇಳಿ ಬಂದ ತಕ್ಷಣ ಇದು ಯಾವುದರಿಂದ ಕಾಸ್ ಆಗುವಂಥದ್ದು? ನಮಗೆ ಬ್ಯಾಕ್ಟೀರಿಯಾಯಿಂದನ, ವೈರಸ್ಸಿಂದನ, ಸೊ ಅಥವಾ ಪ್ರೋಟೋಜೋಯಿಂದನ, ಸೊ ಯಾವುದರಿಂದ ಕಾಸ್ ಆಗುತ್ತೆ? ಸೊ ಇದು ಬಂದ್ಬಿಟ್ಟು ನಮಗೆ ಬ್ಯಾಕ್ಟೀರಿಯಿಂದ ಕಾಸ್ ಆಗುವಂಥದ್ದು, ಆಯಿತಾ? ಸೊ ಇದು ಬ್ಯಾಕ್ಟೀರಿಯಲ್ ಡಿಸೀಸ್. ಸೊ ಇದನ್ನು ನೆನ್ಪಿಟ್ಕೊಂಡಿರೋಂಥದ್ದು ಹೆಂಗೆ ಅಂತಂದರೆ, TB ಅಂತಂದರೆ ಟ್ಯೂಬರ್ಕ್ಯುಲೋಸಿಸ್, ಅದರಲ್ಲಿ B ಅಂತಂದರೆ ಬ್ಯಾಕ್ಟೀರಿಯಾ, ಆಯಿತಾ? ಸೊ ಆ ಥರ ನೆನ್ಪಿಟ್ಕೊಂಡಿರಿ. ಸೊ ಬ್ಯಾಕ್ಟೀರಿಯಾ ಹೆಸರು ಏನು ಅಂತಂದರೆ ನಮಗೆ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಮೈಕೋಬ್ಯಾಕ್ಟೀರಿಯಂ ಅಂತ ಹೇಳಿ ಬಂದ ತಕ್ಷಣ ಅದು TB ರಿಲೇಟೆಡ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರ್ಬೇಕು ನೀವು. ಸೊ ಯಾವ ಬಾಡಿ ಪಾರ್ಟ್ ಅಫೆಕ್ಟ್ ಆಗುತ್ತೆ ಇದರಿಂದ ಅಂತಂದರೆ ಲಂಗ್ಸನ್ನ ಅಫೆಕ್ಟ್ ಮಾಡುತ್ತಿದ್ದು. ಸೊ ಲಂಗ್ಸನ್ನ ಅಫೆಕ್ಟ್ ಮಾಡುತ್ತೆ. ಅದಾದಮೇಲೆ ಬೇರೆ ಬಾಡಿ ಪಾರ್ಟ್ಸು ಅಷ್ಟೇ, ಎಕ್ಸಾಂಪಲು ಬ್ರೈನು, ಸ್ಪೈನು, ಕಿಡ್ನೀಸ್ ಎಲ್ಲದಕ್ಕೂ ಕೂಡ ಇದು ಅಫೆಕ್ಟ್ ಮಾಡ್ತಾ ಇರುತ್ತೆ. ಬಟ್ ಮೇಜರ್ ಇರುವಂಥದ್ದು ಲಂಗ್ಸಿಗೆ ಅಫೆಕ್ಟ್ ಮಾಡುವಂಥದ್ದು. ಸೊ ಪ್ರತಿ ವರ್ಷ ನಾವು 24th ಮಾರ್ಚ್ ಏನಿರುತ್ತಲ್ಲ ಅದನ್ನು ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಅಂತ ಹೇಳ್ಬಿಟ್ಟು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಸೊ ಆವತ್ತಿನ ದಿನ ನಾವೇನು ಮಾಡ್ತೀವಿ ಅಂತಂದರೆ ಅವೇರ್ನೆಸ್ ಸ್ಪ್ರೆಡ್ ಮಾಡ್ತೀವಿ. ಅದನ್ನು ಯಾವ ಥರ ನಾವು ಸೇಫ್ ಆಗಿರ್ಬೋದು ಆ ಥರ ಅಂತ ಹೇಳ್ಬಿಟ್ಟು ಅದನ್ನು ಅವೇರ್ನೆಸ್ನ ನಾವು ಸ್ಪ್ರೆಡ್ ಮಾಡ್ತಾ ಇರ್ತೀವಿ. ಸೊ ಇಂಡಿಯಾ ಏನಿದೆ ಅಂತಂದರೆ TB ಫ್ರೀ ಆಗಬೇಕು. ಇಂಡಿಯಾ TB ಫ್ರೀ ಆಗಬೇಕು. ಯಾವ ವರ್ಷದೊಳಗಡೆ ಅಂತ ಹೇಳ್ಬಿಟ್ಟು ಇಂಡಿಯಾ ಟಾರ್ಗೆಟ್ ಮಾಡ್ಕೊಂಡಿದೆ ಅಂತಂದರೆ 2025. ತುಂಬ ಇಂಪಾರ್ಟೆಂಟ್ ಇದು. 2025 ಒಳಗಡೆ ಇಂಡಿಯಾ TB ಫ್ರೀ ಆಗಬೇಕು ಅಂತ ಹೇಳ್ಬಿಟ್ಟು. ಸೊ ಗ್ಲೋಬಲ್ ಟಾರ್ಗೆಟ್ ಏನಿದೆ? ಗ್ಲೋಬಲ್ ಟಾರ್ಗೆಟ್ ನಮ್ಗೆ ಈಗ ನೋಡ್ಕೊಂಡಿರೋಂಥದ್ದೇನು? ಗ್ಲೋಬಲ್ ಟಾರ್ಗೆಟ್ ಇರುವಂಥದ್ದು 2030. ಗ್ಲೋಬಲ್ ಟಾರ್ಗೆಟ್ 2030. ಇಂಡಿಯಾದ ಟಾರ್ಗೆಟು 2025. ಸೊ 2023ಯಲ್ಲಿ ಈಗ ರೀಸೆಂಟಾಗಿ ಆಗಿರುವಂಥದ್ದಲ್ಲ. ಸೊ 2023ಯಲ್ಲಿ ಥೀಮ್ ಏನಿತ್ತು? ಈ ವರ್ಲ್ಡ್ ಟ್ಯೂಬರ್ಕ್ಯುಲೋಸಿಸ್ ಡೇ ಥೀಮ್ ಏನಿತ್ತು ಅಂತಂದರೆ ಎಸ್ ವಿ ಕ್ಯಾನ್ ಎಂಡ್ TB ಅಂತ. ಎಸ್ ವಿ ಕ್ಯಾನ್ ಎಂಡ್ TB. ಸೊ ಇದನ್ನು ಎಸ್ ವಿ ಕ್ಯಾನ್ ಎಂಡ್ TB ಇದು ಈ ಸರಿ ಥೀಮು ಇಟ್ಕೊಂಡಿರುವಂಥದ್ದು. ಸೊ TBನ ಡಿಸ್ಕವರ್ ಮಾಡ್ಕೊಂಡಿರೋಂಥವ್ರ ಹೆಸರು ಏನು ಅಂತಂದರೆ 1882 ರಾಬರ್ಟ್ ಕೋಚ್ ಅವರು TBನ ಡಿಸ್ಕವರ್ ಮಾಡ್ಕೊಂಡಿದ್ದರು. 1882 ರಾಬರ್ಟ್ ಕೋಚ್ ಅವರು TBನ ಡಿಸ್ಕವರ್ ಮಾಡ್ಕೊಂಡಿದ್ದರು. ಸೊ TB ರಿಲೇಟೆಡ್ ನಾವು ಯಾಕೆ ಜಾಸ್ತಿ ನೋಡ್ಕೊತಾ ಇದ್ದೀವಿ ಅಂತಂದರೆ ವರ್ಲ್ಡಲ್ಲಿ ಆಲ್ಮೋಸ್ಟ್ ಎಷ್ಟು ಡೆತ್ ಆಗುತ್ತಲ್ಲ ಅದರಲ್ಲಿ ಆಲ್ಮೋಸ್ಟ್ ನಮಗೆ 1.3 ಮಿಲಿಯನ್ ಅಷ್ಟು ಡೆತ್ತು ನಮಗಾಗುವಂಥದ್ದು TBಯಿಂದನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. 1.3 ಮಿಲಿಯನ್ ಡೆತ್ತು TBಯಿಂದನೇ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಸೊ ನಾವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ 2020 ರಿಪೋರ್ಟ್ ನಾವು ನೋಡ್ಕೋಬೇಕು ಅಂತಂದರೆ ಆಲ್ಮೋಸ್ಟು 99 ಲ್ಯಾಕ್, ಆಲ್ಮೋಸ್ಟ್ 1 ಲಕ್ಷ ಜನ TBಯಿಂದನೇ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಇಂಡಿಯಾ ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಇನ್ನೂ ಜಾಸ್ತಿ. ಇಂಡಿಯಾ ಆಲ್ಮೋಸ್ಟು 28% TB ಏನು ಇರುತ್ತಲ್ಲ ಇಡೀ ವರ್ಲ್ಡಲ್ಲಿ ಆಗುವಂಥ TBಯಲ್ಲಿ 28% TB ಕೇಸಸ್ಸು ಇಂಡಿಯಾದಲ್ಲೇ ಇರೋವಂಥದ್ದು. 28% TB ಕೇಸಸ್ಸು ಇಂಡಿಯಾದಲ್ಲೇ ಇರೋವಂಥದ್ದು. ಸೊ ಇದು ಕಮ್ಯುನಿಕೇಬಲ್ ಡಿಸೀಸು. ಕ್ಲೋಸ್ ಕಾಂಟ್ಯಾಕ್ಟ್ ಏನಾದ್ರು ಇದ್ದರೆ ಇನ್ಫೆಕ್ಟೆಡ್ ಪರ್ಸನ್ಸ್ ಜೊತೆಗೆ ಆವಾಗಲೂ ಕೂಡ ಇದು ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಇದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಸೊ ಇದಕ್ಕೇನಾದ್ರು ಮೆಡಿಸಿನ್ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಇದು ಟ್ರೀಟೇಬಲ್ ಡಿಸೀಸು ಮತ್ತು ಕ್ಯೂರ್ ಮಾಡೋವಂಥ ಡಿಸೀಸ್ ಇರುತ್ತೆ ಇದು. ಸೊ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸುಮಾರು 6 ತಿಂಗಳಿಗೋಸ್ಕರ ಇದು ಆ್ಯಂಟಿ ಮೈಕ್ರೋಬಿಯಲ್ ಡ್ರಗ್ಸ್ ಎಲ್ಲದು ಕೂಡ ಕೊಡ್ತಾ ಇರ್ತಾರೆ. ಅದರಿಂದಾಗಿ ಇದರ ಟ್ರೀಟ್ಮೆಂಟು ಕೂಡ ಆಗ್ತಾ ಇರುತ್ತೆ. ಸೊ ಇಂಡಿಯಾದಲ್ಲಿ ನಾವು ನೋಡ್ಕೋಬೇಕು ಅಂತಂದರೆ ಸುಮಾರು ಪ್ಲ್ಯಾನ್ಗಳು ಇಂಡಿಯಾನು ಕೂಡ ರನ್ ಮಾಡುತ್ತೆ. ಸೊ ಇದು ರಿಲೇಟೆಡ್ಡು ನಾವು ಸ್ಕೀಮ್ ನಾವು ನೋಡ್ಕೋಬೇಕಾಗಿರುವಂಥದ್ದು ಅಂತ ಯಾವುದು ಅಂತಂದರೆ ನಿಕ್ಷಯ್ ಪೋಷಣ್ ಯೋಜನಾ.
ಸ್ಕೀಮು ಅಥವಾ ಯೋಜನಾ. ನಿಕ್ಷಯ್ ಪೋಷಣ್ ಯೋಜನಾ. ಸೊ ಇದನ್ನು 2018 ಲಾಂಚ್ ಮಾಡ್ಕೊಂಡಿದ್ದರು. ನಿಕ್ಷಯ್ ಪೋಷಣ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನಮಗೆ ಟ್ಯೂಬರ್ಕ್ಯುಲೋಸಿಸ್ ಅಂತಲೇ ಆಗಿರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಅಮೌಂಟ್ ಪ್ರೊವೈಡ್ ಮಾಡ್ತಾರೆ. ಸೊ 500 rupees ಪರ್ ಮಂತು ನ್ಯೂಟ್ರಿಷನ್ ನೀಡ್ಸ್ಗೋಸ್ಕರ ಇದನ್ನು ಅಮೌಂಟು ಪ್ರೊವೈಡ್ ಮಾಡ್ತಾ ಇರ್ತಾರೆ. ಇನ್ನೊಂದು TB ಹಾರೇಗ ದೇಶ್ ಜೀತೆಗ ಕ್ಯಾಂಪೇನ್ ಅಂತಲೂ ಕೂಡ ಮಾಡ್ಕೊಂಡಿದ್ದರು. ಇನ್ನೊಂದು ನ್ಯಾಷನಲ್ ಸ್ಟ್ರಾಟಜಿಕ್ ಪ್ಲ್ಯಾನ್ NSP ಅಂಡರಲ್ಲಿ TB ಎಲಿಮಿನೇಟ್ ಮಾಡ್ಕೋಬೇಕು ಅಂತ 2025 ಒಳಗಡೆ ಎಲಿಮಿನೇಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದಾರೆ. ಸೊ ಒಂದ್ಸರಿ ನಾವು ರಿವೈಸ್ ಮಾಡ್ಕೋಬೇಕು ಅಂತಂದರೆ ಗಾಂಧಿನಗರ್ ಡಿಕ್ಲರೇಷನ್ ಬಂದ್ಬಿಟ್ಟು TB ರಿಲೇಟೆಡು, ಕರೆಕ್ಟಾ? ಗಾಂಧಿನಗರ್ ಡಿಕ್ಲರೇಷನ್ ಬಂದ್ಬಿಟ್ಟು ನಮಗೆ TB ರಿಲೇಟೆಡು. ಸೊ ನೆಕ್ಸ್ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಸೌತ್ ಈಸ್ಟ್ ಏಷ್ಯಾ ರೀಜನ್ ಅಂಡರಲ್ಲಿ ಮಾಡ್ಕೊಂಡಿರುವಂಥದ್ದು ಇದು ಗಾಂಧಿನಗರ್ ಡಿಕ್ಲರೇಷನು. ಹೈ ಲೆವೆಲ್ ಕಮಿಷನ್ನ ಸೆಟಪ್ ಮಾಡ್ಕೊಂಡಿದ್ದಾರೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 3 ನಮಗೆ ಗ್ಲೋಬಲ್ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ ರಿಲೇಟೆಡ್ ಬರುತ್ತೆ. 2023 ಥೀಮ್ ಏನಿತ್ತು, ವರ್ಲ್ಡ್ TB ಡೇ. 24th ಮಾರ್ಚು ವರ್ಲ್ಡ್ TB ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ಸೊ ಇದಕ್ಕೆ ಒಂದು ಸಣ್ಣ ಟ್ರಿಕ್ ಇದೆ, ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಇದೆ ಟ್ರಿಕ್ ಅದು, ಬಟ್ ಅಂದ್ರೂ ಕೂಡ ನಾನು ಹಂಗೆ ಸುಮ್ಮನೆ ಕೊಟ್ಟಿರ್ತೀನಿ ನಿಮಗಾದರೆ ನೆನ್ಪಿಟ್ಕೊಂಡಿರಿ. ಸೊ ನೋಡಿ 24th ಏಪ್ರಿಲ್ ಏನಿದೆಯಲ್ಲ, ಸೊ 24th ಏಪ್ರಿಲು ನಮಗೆ ಸಚಿನ್ ತೆಂಡೂಲ್ಕರ್ ಬರ್ಡೇ. ಸೊ ನಾನು ಸಿಕ್ಕಾಪಟ್ಟೆ ಹೆವಿ ಫ್ಯಾನು ಸಚಿನ್ ತೆಂಡೂಲ್ಕರ್ದು. ಸೊ ಅದಕ್ಕೋಸ್ಕರ ಅವ್ರ ಬರ್ಡೇ ಅಂತ ನೆನ್ಪಿಟ್ಟಿರತ್ತೆ. ಸೊ ಸಚಿನ್ ತೆಂಡೂಲ್ಕರ್ ಅವ್ರ ಬರ್ಡೇ ದಿನವೇ ನಮಗೆ ಕೇಶವಾನಂದ ಭಾರತಿ ಕೇಸು ಸಾಲ್ವ್ ಆಗಿರೋವಂಥದ್ದು. ಕೇಶವಾನಂದ ಭಾರತಿ ಕೇಸು ನೀವು ನೋಡ್ಕೋಬೇಕು ಅಂತಂದರೆ ಅದು 24th ಏಪ್ರಿಲೇ ಸಾಲ್ವ್ ಆಗಿರೋವಂಥದ್ದು. ಅದಕ್ಕೆ 1 ಮಂತ್ ಮುಂಚೆ ಅಂತಂದರೆ ನಮಗೆ 24th ಮಾರ್ಚ್ ಆಗಿರುತ್ತೆ. ಸೊ ಆ ಥರದ್ದು ನಿಮ್ಗೇನಾದ್ರು ಶಾರ್ಟ್ಕಟ್ಟು ಓಕೆ ಅನಿಸಿದ್ರೆ, ಸ್ವಲ್ಪ ಕಾಂಪ್ಲೆಕ್ಸ್ ಇದೆ, ಬಟ್ ಅಂದರೂ ನಿಮಗೆ ಓಕೆ ಅನಿಸಿದ್ರೆ ನೀವು ನೋಡ್ಕೊಂಡಿರಿ, ಅದು ನಿಮಗೆ ಹೆಲ್ಪ್ ಆಗಿದ್ರೆ ನೀವು ಸಾಲ್ವ್ ಮಾಡ್ಕೊಂಡಿರ್ಬೋದು. ಅದೇ ಥರದ್ದು ಏನಾದ್ರು ಒಂದು ಶಾರ್ಟ್ಕಟ್ ಮಾಡಿ ನೆನ್ಪಿಟ್ಕೊಂಡಿರೋದಷ್ಟೇ. ಸೊ ನೆಕ್ಸ್ಟು ನಾವು ನೋಡ್ಕೋಬೇಕಾಗಿರೋಂಥದ್ದು 24th ಮಾರ್ಚು ಅದನ್ನು ಸೆಲೆಬ್ರೇಟ್ ಮಾಡ್ಕೊತೀವಿ ಅಂತ. ಇಂಡಿಯಾ ಟಾರ್ಗೆಟ್ ಎಷ್ಟಿದೆ ಅಂತಾರೆ ಅಂದರೆ 2025 ಇದೆ. ಗ್ಲೋಬಲ್ ಟಾರ್ಗೆಟ್ ಬಂದ್ಬಿಟ್ಟು 2030 ಇರೋವಂಥದ್ದು. ಸ್ಕೀಮ್ ಯಾವುದು ಇದಕ್ಕೆ ರಿಲೇಟೆಡ್ಡು, TBಗೆ ರಿಲೇಟೆಡ್ಡು ಅಂತಂದರೆ ನಮಗೆ ನಿಕ್ಷಯ್ ಪೋಷಣ್ ಸ್ಕೀಮು TB ರಿಲೇಟೆಡ್ ಇರುತ್ತೆ. ಥೀಮ್ ಈ ವರ್ಷ ಅಂತಂದರೆ 2023 ಸ್ಕೀಮ್ ಬಂದ್ಬಿಟ್ಟು ಎಸ್ ವಿ ಕ್ಯಾನ್ ಅಂತ ಇತ್ತು. 2024 ಥೀಮ್ ಏನಿತ್ತು, ಸೊ ಅವ್ರದ್ದು ವೆಬ್ಸೈಟಲ್ಲಿ ನಾವು ನೋಡಿಕೊಂಡ್ರೆ 2024 ಥೀಮು ಸೇಮ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಸೊ 2024 ಥೀಮು ಸೇಮ್ ಅಂತ ತೋರಿಸ್ತಾ ಇದೆ WHO ವೆಬ್ಸೈಟಲ್ಲಿ. ಅಕಸ್ಮಾತ್ ಏನಾದರೂ ನೀವು ಚೇಂಜ್ ಆಗಿದೆ ಅಥವಾ ಏನಾದರೂ ತಪ್ಪಾಗಿದೆ ಅಂತಂದರೆ ಒಂದ್ಸರಿ ನೋಡಿಕೊಂಡು ಕಮೆಂಟ್ ಸೆಕ್ಷನಲ್ಲಿ ಹಂಗೆ ಕಮೆಂಟ್ ಮಾಡ್ಕೊಂಡಿರಿ, ಅಂತಂದರೆ ಬೇರೆಯವ್ರಿಗೂ ಕೂಡ ಅದು ನಮಗೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಎಂಡ್ TB ಅಂತ ಹೇಳ್ಬಿಟ್ಟು ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಒಂದು ಇನಿಷಿಯೇಟಿವ್ ನಡೆಸಿತ್ತು. ಸೊ ನಾವು ಗ್ಲೋಬಲಿ ನಾವು ನೋಡ್ಕೋಬೇಕು ಅಂತಂದರೆ ಆಗುವಂಥ ಡೆತ್ಸ್ಗಳಲ್ಲಿ 28% ಡೆತ್ ಏನಾಗುತ್ತಲ್ಲ ಅದು ಇಂಡಿಯಾದಲ್ಲೇ ಆಗುತ್ತೆ TB ರಿಲೇಟೆಡು. ಸೊ TB ರಿಲೇಟೆಡ್ ಎಲ್ಲ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ನನಗೆ. ಪ್ಲಸ್ ಬ್ಯಾಕ್ಟೀರಿಯಲ್ ಡಿಸೀಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ, ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಬರೀ ಮೈಕೋಬ್ಯಾಕ್ಟೀರಿಯಂ ಅಂತ ಕೊಟ್ಟರು ಕೂಡ ಅದು TB ರಿಲೇಟೆಡೇ ಇರುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓವರಾಲ್ ಆಗಿ ಏನಾದರೂ ಬೇರೆ ಅಡಿಷ್ನಲ್ ಇದ್ದರೆ ನಾವು ಬೇರೆ ಟೈಮು ಮತ್ತೆ ಕವರ್ ಮಾಡ್ಕೊಂಡಿರೋಣ, ಬಟ್ ಇಷ್ಟು ಸಾಕಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ತೀನಿ. ನೆಕ್ಸ್ಟು ನೋಡ್ಕೊಳ್ಳೋಣ. ನೆಕ್ಸ್ಟು ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಇರುವಂಥದ್ದು ನಿಫಾ ವೈರಸ್ ಅಂತ. ಸೊ ನಾನು ನಿಮ್ಗೆ ಆವಾಗಲೇ ಹೇಳ್ತಾ ಇದ್ದೆ, ಯಾವುದಾದ್ರೂ ವೈರಸ್ಸಿನ ಹೆಸರು ಏನಾದರೂ ಇದ್ದರೆ ಯೂಶ್ವಲಿಯಾಗಿ ಅದು ಅಪಿಯರ್ ಆಗಿರುವಂಥದ್ದು ಫಸ್ಟು ಊರೆಲ್ಲಿರುತ್ತಲ್ಲ ಅಲ್ಲಿಂದನೇ ಅದು ಬಂದಿರುತ್ತೆ. ಸೊ ನಿಫಾ, ಸೊ ಈ ನಿಫಾ ಅನ್ನೋದು ಏನಿದೆಯಲ್ಲ ಇದು ಮಲೇಷ್ಯಲ್ಲಿ ಇರುವಂಥ ಒಂದು ಹಳ್ಳಿ, ಆಯಿತಾ. ಸೊ ವಿಲೇಜ್ ಇನ್ ಮಲೇಷ್ಯಾ ಮೋಸ್ಟ್ ಇಂಪಾರ್ಟೆಂಟು. ಯಾಕಂತಂದರೆ ಇದು ನೋಡಿ ಹೆಸರೇ ಹೇಳ್ತಾ ಇರೋಂಗೆ ಇದು ವೈರಸ್ಸು ಅಲ್ವಾ. ಸೊ ನಿಫಾ ವೈರಸ್ಸು ಯಾವ ವೈರಸ್ಸಿಂದ ಬರುತ್ತೆ ಅಂತಲೂ ಕೂಡ ನಾವು ನೋಡ್ಕೊಳ್ಳೋಣ. ವಿಲೇಜ್ ಇನ್ ಮಲೇಷ್ಯಾ, ಅದರ ಹೆಸರು ಏನು ಅಂತಂದರೆ ಸುಂಗೈ ನಿಫಾ ಅಂತ ಹೇಳ್ಬಿಟ್ಟು. ಸೊ ಇದು ಯಾವಾಗ ಫಸ್ಟ್ ಡಿಸ್ಕವರ್ ಆಗಿರೋವಂಥದ್ದು, ಡಿಟೆಕ್ಟ್ ಆಗಿರೋವಂಥದ್ದು ಫಸ್ಟ್ ಯಾವಾಗ ಅಂತಂದರೆ 1998-99 ಇದನ್ನು ಫಸ್ಟು ಡಿಸ್ಕವರ್ ಮಾಡ್ಕೊಂಡಿರುವಂಥದ್ದು. ಸೊ ರೀಸೆಂಟಾಗಿ ಕೇರಳದಲ್ಲಿ ಮತ್ತೊಂದು ಸರಿ ಇದು ಅಪಿಯರ್ ಆಗಿದೆ. ಸೊ ಇದನ್ನು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಬರ್ತಾ ಇರೋವಂಥದ್ದು, ಅದರದ್ದು ಕೂಡ ಒಂದು ಸರಿ ನಾವು ಟೈಮ್ ಲೈನ್ ನೋಡ್ಕೊಳ್ಳೋಣ. ಫಸ್ಟ್ ಬೇಸಿಕ್ಸ್ ಏನೇನಿರುತ್ತೆ ನಿಫಾ ವೈರಸ್ಸಿಂದು ನೋಡ್ಕೊಳ್ಳೋಣ. ಇದು ನೋಡಿ ವೈರಸ್ಸಿನ ಹೆಸರೇನು ಅಂತಂದರೆ ನಿಫಾ ವೈರಸ್ಸೇ, ಆಯಿತಾ. ನಿಫಾ ವೈರಸ್ ಎನ್ಸೆಫಲೈಟಿಸ್. ಸೊ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ಎನ್ಸೆಫಲೈಟಿಸ್. ಸೊ ಈ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾವು ಯಾವ್ದು ನೋಡಿದ್ವಿ ಅಂತಂದರೆ ಬ್ರೈನ್ ಈಟಿಂಗ್ ಅಮೀಬಾ ನೋಡ್ಕೊಂಡಿದ್ವಿ, ಕರೆಕ್ಟಾ. ಬ್ರೈನ್ ಈಟಿಂಗ್ ಅಮೀಬಾ ನಮಗೆ ಏನು ಕಾಸ್ ಮಾಡ್ತಾಯಿತ್ತು ಅಂತಂದರೆ ಪ್ರೈಮರಿ
ಪ್ರೈಮರಿ ಅಮೀಬಿಕ್ ಮೆನಿಂಜೋ ಎನ್ಸೆಫಲೈಟಿಸ್ ಅಂತ. ಸೊ ಆ ಟೈಮಲ್ಲಿ ಎನ್ಸೆಫಲೈಟಿಸ್ ಅಂತ ಹೇಳಿ ಬಂದ ತಕ್ಷಣ ನಾನು ಹೇಳಿದ್ದೆ ಗೊತ್ತಾ ನಿಮಗೆ, ಬ್ರೈನ್ ರಿಲೇಟೆಡ್ ಅದು ಅಫೆಕ್ಟ್ ಮಾಡ್ತಾ ಇರತ್ತೆ ಅಂತ. ಸೊ ಇದರಲ್ಲೂ ಕೂಡ ನಾವೇನಾದರೂ ನಮಗೆ NCBI ವೆಬ್ಸೈಟ್ ನಾವೇನಾದರೂ ನೋಡ್ಕೋಬೇಕು ಅಂತಂದರೆ ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ US ಅವ್ರದ್ದು ಆ ವೆಬ್ಸೈಟ್ ಏನಾದರೂ ನೋಡ್ಕೋಬೇಕು ಅಂತಂದರೆ ಅದರಲ್ಲೂ ಕೂಡ ಇದ್ರ ಬಗ್ಗೆ ಮೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಇದು ಬ್ರೈನ್ಗೂ ಕೂಡ ಅಫೆಕ್ಟ್ ಮಾಡುತ್ತೆ ಅಂತ ಆಗ್ಬಿಟ್ಟು. ಸೊ ಓಕೆ, ಸೊ ನಿಫಾ ವೈರಸ್ ಎನ್ಸೆಫಲೈಟಿಸ್ ಆಯಿತು. ಸೊ ಯಾವ ವೈರಸ್ಸಿಂದ ಬರುತ್ತೆ? ನಿಫಾ ವೈರಸ್ ಎನ್ಸೆಫಲೈಟಿಸ್. ಒಂದು ನಿಮಿಷ. ಓಕೆ, ನೆಕ್ಸ್ಟ್ ಒಂದು ನಾವು ನೋಡ್ಕೋಬೇಕಾಗಿರೋಂಥದ್ದು ಏನು ಅಂತಂದರೆ, ಸೊ ಇದು ಝೂನೋಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಝೂನೋಟಿಕ್ ಡಿಸೀಸ್ ಅಂತ, ಝೂನೋಟಿಕ್ ವೈರಸ್ ಅಥವಾ ಝೂನೋಟಿಕ್ ಡಿಸೀಸ್ ಅಂತಲೂ ಕೂಡ ಕರೀತಾರೆ. ಸೊ ಈ ಝೂನೋಟಿಕ್ ಡಿಸೀಸ್ ಅಂತಂದರೆ ಏನಾಗುತ್ತೆ? ಝೂಯಿಂದ ಮನುಷ್ಯರಿಗೆ ಬರೋ ಥರ, ಆ ಥರ ನೆನ್ಪಿಟ್ಕೊಂಡಿರಿ. ಸೊ ಇದೇನಾಗುತ್ತೆ ಅಂತಂದರೆ ಈ ವೈರಸ್ಸು ಆ್ಯನಿಮಲ್ಸಿಂದ ಹ್ಯೂಮನ್ಸಿಗೆ ಬಂದಿರುತ್ತೆ. ಅದಕ್ಕೆ ನಾವು ಝೂನೋಟಿಕ್ ಡಿಸೀಸ್ ಅಥವಾ ಝೂನೋಟಿಕ್ ವೈರಸ್ ಅಂತ ಆಗ್ಬಿಟ್ಟು ಕರಿತೀವಿ. ಝೂನೋಟಿಕ್ ಡಿಸೀಸ್ ಅಥವಾ ಝೂನೋಟಿಕ್ ವೈರಸ್ ಅಂತ ಆಗ್ಬಿಟ್ಟು ಕರಿತೀವಿ ನಾವು. ಸೊ ನೋಡಿ, ಫಸ್ಟ್ ಅಪಿಯರ್ ಆಗಿರೋಂಥದ್ದು ಎಲ್ಲಿ ಅಂತಂದರೆ ಮಲೇಷ್ಯಾ, ಸಿಂಗಾಪುರ್ ರೀಜನಲ್ಲಿ. ಸೊ ಮಲೇಷ್ಯಲ್ಲಿ 1998 ಬಂತು, ಸಿಂಗಾಪುರಲ್ಲಿ 1999 ಬಂದಿತ್ತು. ಸಿಂಗಾಪುರ್ ರೀಜನಲ್ಲಿ 1999 ಇದು ಬಂದಿರುವಂಥದ್ದು. ಸೊ ಫಸ್ಟು ಅಪಿಯರ್ ಆಗಿರುವಂಥದ್ದು ಯಾವುದರಲ್ಲಿ? ಈ ಝೂನೋಟಿಕ್ ಅಂದ ತಕ್ಷಣ ಬಂದಿರುವಂಥದ್ದು ಪ್ರಾಣಿಗಳಲ್ಲೇ ಬಂದಿರುತ್ತಲ್ಲ. ಸೊ ಫಸ್ಟು ಬಂದಿರುವಂಥದ್ದು ಇದು ಯಾವುದಕ್ಕೆ ಅಂತಂದರೆ ಡೊಮೆಸ್ಟಿಕ್ ಪಿಗ್ಸ್ ಅಂತಂದರೆ ಸಾಕಿರುವಂಥ ಹಂದಿಗಳೇನಿರುತ್ತಲ್ಲ. ಸೊ ಡೊಮೆಸ್ಟಿಕ್ ಪಿಗ್ಸಲ್ಲಿ ಇದು ಫಸ್ಟ್ ಬಂದಿತ್ತು. ಅದಾದಮೇಲೆ ಬೇರೆ ಬೇರೆ ಸ್ಪೀಷೀಸಲ್ಲಿ, ಡಾಗಲ್ಲಿ, ಕ್ಯಾಟಲ್ಲಿ, ಗೋಟ್ಸಲ್ಲಿ, ಹಾರ್ಸಲ್ಲಿ, ಶೀಪಲ್ಲಿ ಇವುದ್ರಲ್ಲೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗೋಯಿತು. ಯಾವುದರಿಂದ ಇದು ಸ್ಪ್ರೆಡ್ ಆಗುತ್ತೆ ನಮಗೆ ಅಂತಂದರೆ ಬ್ಯಾಟ್ಸ್ಗಳಿಂದ ಸ್ಪ್ರೆಡ್ ಆಗುತ್ತೆ. ಫ್ರೂಟ್ ಬ್ಯಾಟ್ಸು ಅಥವಾ ಫ್ಲೈಯಿಂಗ್ ಫಾಕ್ಸಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು ಅದನ್ನು. ಸೊ ಅವುಗಳಿಂದ ಇದು ಸ್ಪ್ರೆಡ್ ಆಗುತ್ತೆ ನಮಗೆ, ಫ್ರೂಟ್ ಬ್ಯಾಟ್ಸು. ಇದರಲ್ಲಿ ಇಂಪಾರ್ಟೆಂಟ್ ವರ್ಡ್ ಏನು ನೆನ್ಪಿಟ್ಕೊಂಡಿರ್ಬೇಕು ಅಂತಂದರೆ, ಈ ವೈರಸ್ಸು ಬ್ಯಾಟ್ಸಲ್ಲಿ ಎಲ್ಲಿರುತ್ತೆ ಅಂತಂದರೆ ಬ್ಯಾಟ್ ಯೂರಿನಲ್ಲಿ ವೈರಸ್ ಇರುತ್ತೆ. ಬ್ಯಾಟ್ ಯೂರಿನಲ್ಲಿ ಈ ವೈರಸ್ ಇರುತ್ತೆ. ಸೊ ಹ್ಯೂಮನ್ ಇನ್ಫೆಕ್ಷನ್ನು ಇದು ಎನ್ಸೆಫಲೈಟಿಕ್ ಸಿಂಡ್ರೋಮು ನಮಗೆ ಬರ್ತಾ ಹೋಗುತ್ತೆ. ಸೊ ಇದರಲ್ಲಿ ನಮಗೆ ಕೋಮಾ, ಮೆಂಟಲ್ ಕನ್ಫ್ಯೂಷನ್ನು, ಸೊ ಈ ಥರದ್ದೆಲ್ಲ ಪ್ರಾಬ್ಲಮ್ಸು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಸದ್ಯಕ್ಕೆ ನಾವು ನೋಡಬೇಕು ಅಂತಂದರೆ ಅದಕ್ಕೆ ಯಾವುದೇ ಥರದ್ದು ಮೆಡಿಕೇಷನ್ನು ಇಲ್ಲ. ಇದು ಅದ್ರ ಜೊತೆಗೆ ಈ ನಿಫಾ ವೈರಸ್ ಎನ್ಸೆಫಲೈಟಿಸ್ ನಾವು ನೋಡ್ಕೊಂಡ್ವಲ್ಲ, ಇದು ಬಂದ್ಬಿಟ್ಟು RNA. ಸೊ RNA ಇಂದ ಸ್ಪ್ರೆಡ್ ಆಗುವಂಥದ್ದು. ಸೊ ರೈಬೋನ್ಯೂಕ್ಲಿಕ್ ಆ್ಯಸಿಡ್, ಸೊ ಕ್ಲೋಸ್ಲಿ ರಿಲೇಟೆಡ್ ಟು ಹೆಂಡ್ರಾ ವೈರಸ್ ಅಂತಲೂ ಕೂಡ ಕರಿತೀವಿ ನಾವು ಇದನ್ನು. ಸೊ ಹೆಂಡ್ರಾ ವೈರಸ್ಸು ನಮಗೆ ಹಾರ್ಸಸ್ಸು, ಹ್ಯೂಮನ್ಸಲ್ಲೂ ಕೂಡ ಇದು ಅಫೆಕ್ಟ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ತುಂಬ ರೇರ್ ಫಿನೋಮಿನನ್ ಹೆಂಡ್ರಾ ವೈರಸ್ ಅಂತ ಹೇಳ್ಬಿಟ್ಟು. ಸೊ ಓಕೆ, ಇವಾಗ ಇಂಡಿಯಾದಲ್ಲಿ ಫಸ್ಟ್ ಯಾವಾಗ ಬಂತು ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾನು ಜಸ್ಟು ಇಂಡಿಯಾದಲ್ಲಿ ಅಪಿಯರೆನ್ಸ್ ಯಾವಾಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಇಂಡಿಯಾದಲ್ಲಿ ಫಸ್ಟು ಬಂದಿರೋವಂಥದ್ದು 2001 ಎಲ್ಲಿ? ಸಿಲಿಗುಡಿ ಏನು ವೆಸ್ಟ್ ಬೆಂಗಾಲಲ್ಲಿ ಇದೆಯಲ್ಲ. ಸೊ ಸಿಲಿಗುಡಿಯಲ್ಲಿ 2001 ಫಸ್ಟು ಅಪಿಯರ್ ಆಯಿತು. ಅದಾದಮೇಲಿಂದ ಮತ್ತೆ ಬರ್ತಾ ವೆಸ್ಟ್ ಬೆಂಗಾಲಲ್ಲಿ, ಅದಾದಮೇಲೆ ಎರ್ನಾಕುಲಂ ಡಿಸ್ಟ್ರಿಕ್ಟು, ಕೋಝಿಕೋಡು ಇವುಗಳಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಬಂದಿತ್ತು. ಸೊ 2023 ನಾವು ನೋಡಬೇಕು ಅಂತಂದರೆ 2023 ಕೂಡ ಇದು ನಮಗೆ ಕೇರಳದಲ್ಲಿ ನೋಡೋಕ್ಕೆ ಸಿಕ್ಕಿತ್ತು. ಈ ವೈರಸ್ಸು ಇಮರ್ಜ್ ಆಗಿತ್ತು ಕೇರಳದಲ್ಲಿ. ಇದರಿಂದಾಗಿ 2 ಡೆತ್ತು ಕೂಡ ಆಯಿತು ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದಕ್ಕಿಂತ ಮುಂಚೆ ನಾವು ನೋಡಬೇಕು ಅಂತಂದರೆ 2018 ಅಪಿಯರ್ ಆಗಿತ್ತು, 2021 ಕೂಡ ಇದು ಅಪಿಯರ್ ಆಗಿತ್ತು. ಆಯಿತಾ? ಫ್ರೂಟ್ ಬ್ಯಾಟ್ಸು ನೆನ್ಪಿಟ್ಕೊಂಡಿರಿ. ಫಸ್ಟ್ ಅಪಿಯರ್ ಆಗಿರುವಂಥದ್ದು ಡೊಮೆಸ್ಟಿಕ್ ಪಿಗ್ಸಿಂದ ಬಂದಿರುವಂಥದ್ದು ಅಂತ ನೋಡ್ಕೊಂಡಿರಿ. ಬ್ಯಾಟ್ಸಲ್ಲಿ ಬ್ಯಾಟ್ ಯೂರಿನಲ್ಲಿ ಇದು ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ನಿಫಾ ಅನ್ನೋದು ಒಂದು ವಿಲೇಜಿನ ಹೆಸರು, ಸುಂಗೈ ನಿಫಾ ಅಂತ, ಮಲೇಷ್ಯಾದಲ್ಲಿ. ಯಾಕಂತಂದರೆ ಫಸ್ಟು ಮಲೇಷ್ಯಾದಲ್ಲೇ ಬಂದಿರುವಂಥದ್ದು. ಸೊ ಇನ್ನೊಂದು ನೀವು ಡಿಸೀಸ್ ನೋಡ್ಕೊಂಡಿರ್ಬೋದು, ನಾವು ಡಿಸ್ಕಸ್ ಮಾಡೋಣ, KFD ಅಂತ, ಕಾಯಸನೂರು ಫಾರೆಸ್ಟ್ ಡಿಸೀಸ್ ಅಂತ. ಸೊ ಅದು ಕರ್ನಾಟಕದಿಂದ, ಸೊ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲೇನೋ ಬರುತ್ತದು. ಸೊ ಅಲ್ಲಿಂದ ಅದರ ಹೆಸರು ಬಂದಿರುವಂಥದ್ದು. ಮಂಕಿ ಡಿಸೀಸ್ ಅಂತ ಏನೋ ಕರೀತಾರೆ ಅದನ್ನು ಕ್ಲಿಯರಾಗಿ ನಾವು ನೋಡ್ಕೊಳ್ಳೋಣ. ಸೊ ನಿಫಾ ವೈರಸ್ಸು ನಿಮಗೆಲ್ಲರಿಗೂ ಗೊತ್ತಾಗಿದೆ, ವೈರಸ್ಸಿಂದ ಬಂದಿರುವಂಥದ್ದು ನಿಫಾ ವೈರಸ್ ಎನ್ಸೆಫಲೈಟಿಸ್. ಯಾವುದಕ್ಕೆ ರಿಲೇಟೆಡ್ ಇದು ಅಂತಂದರೆ ಹೆಂಡ್ರಾ ವೈರಸ್ಸಿಗೆ ರಿಲೇಟೆಡ್ಡು. ಝೂನೋಟಿಕ್ ವೈರಸ್ಸು ಝೂನೋಟಿಕ್ ಡಿಸೀಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡಿರಿ. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಡಿಸೀಸ್. ಸೊ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ಅಥವಾ KFD. ಸೊ ಇದು ರೀಸೆಂಟಾಗಿ 2024 ಕೂಡ ನ್ಯೂಸಲ್ಲಿತ್ತು. ಯಾಕಂತಂದರೆ ಇಯರ್ ಸ್ಟಾರ್ಟ್ ಆಗ್ತಿದ್ದಂಗೆ ಸೊ ಆಲ್ಮೋಸ್ಟ್ ನಮಗೆ 2 ಇದರಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಬಂದಿತ್ತು. ಸೊ 1956 ನಾವು ನೋಡ್ಕೋಬೇಕು ಅಂತಂದರೆ ಇವಾಗಲೇ ಸುಮಾರು 500ಕ್ಕಿಂತ ಜಾಸ್ತಿ ಡೆತ್ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇದು ಕ್ಯಾಸನೂರ್ ಫಾರೆಸ್ಟ್ ಡಿಸೀಸು, ಇದನ್ನು ಕೂಡ ನಮಗೆ ಝೂನೋಟಿಕ್ ಡಿಸೀಸು ಅಥವಾ ಝೂನೋಟಿಕ್ ಇಲ್ನೆಸ್ ಅಂತ. ಸೊ ನಾವು ಜಸ್ಟ್ ಝೂನೋಟಿಕ್ ಇಲ್ನೆಸ್ ನಾವು ನೋಡ್ಕೊಂಡಿದ್ದೀವಲ್ಲ, ಸೊ ಅದಕ್ಕೆ ಇದು ಕೂಡ ಝೂನೋಟಿಕ್ ಇಲ್ನೆಸ್ ಅಂತ. ಇದಕ್ಕೆ ಇನ್ನೊಂದು ಹೆಸರು ಏನು ಅಂತಂದರೆ ಮಂಕಿ ಡಿಸೀಸ್. ಇದಕ್ಕೆ ಇನ್ನೊಂದು ಹೆಸರು
ಮಂಕಿ ಡಿಸೀಸ್. ಇದು ನೋಡಿ, ಇದು ಮಂಕಿ ಡಿಸೀಸು. ಮಂಕಿ ಪಾಕ್ಸ್ ಬೇರೆ, ಇನ್ನೊಂದು ಎಮ್ ಪಾಕ್ಸ್ ಅಂತ ಬರುತ್ತೆ ಒಂದು, ಆಯಿತಾ. ಅದು ಮಂಕಿ ಪಾಕ್ಸ್ ಅಂತ, ಅದು ಮಂಕಿ ಪಾಕ್ಸ್ ವೈರಸ್ಸಿಂದ ಬರುವಂಥದ್ದು, ಅದೂ ಕೂಡ ವೈರಸ್ಸಿಂದ ಬರುವಂಥದ್ದು. ಸೊ ಅದು ಬೇರೆ ಆಗುತ್ತೆ, ಪ್ಲಸ್ ಇದು ನಮಗೆ KFD ಬೇರೆ ಆಗುತ್ತೆ. ಸೊ ಇದನ್ನು ಮಂಕಿ ಡಿಸೀಸ್ ಅಂತ ಕರೀತಾರೆ, ಮಂಕಿ ಪಾಕ್ಸ್ ಅಲ್ಲ. ಸೊ ಕನ್ಫ್ಯೂಸ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವೊಂದು ಸರಿ, ಅದಕ್ಕೆ ಅಲ್ಲಿ ಕನ್ಫ್ಯೂಸ್ ಆಗುವಂಥದ್ದು ಬೇಡ. ಸೊ ಇದೇನಾಗುತ್ತೆ ಅಂತಂದರೆ, ನಾರ್ಮಲಾಗಿ ನಾವು ನೋಡಬೇಕು ಅಂತಂದರೆ ಹ್ಯೂಮನ್ಸಿಗೆ ಮಂಕೀಸ್ಗೆ ಅಫೆಕ್ಟ್ ಮಾಡುತ್ತಿದ್ದು, ಹ್ಯೂಮನ್ಸ್ಗೆ ಮತ್ತು ಮಂಕೀಸ್ಗೆ ಅಫೆಕ್ಟ್ ಮಾಡುತ್ತೆ. ಸೊ ಫಸ್ಟ್ ಐಡೆಂಟಿಫೈ ಮಾಡ್ಕೊಂಡಿರುವಂಥದ್ದು ಯಾವಾಗ 1957 ಒಂದು ಸಿಕ್ ಮಂಕಿ ಇತ್ತು ಅಂತಂದರೆ ಅದಕ್ಕೆ ಹುಷಾರಿರಲಿಲ್ಲ. ಸೊ ಅದನ್ನು ಡಯಾಗ್ನೋಸ್ ಮಾಡಿಕೊಂಡಾಗ ಅದು ಬಂದ್ಬಿಟ್ಟು ಕ್ಯಾಸನೂರ್ ಈ ಫಾರೆಸ್ಟ್ ಏನಿದೆಯಲ್ಲ, ಕ್ಯಾಸನೂರ್ ಫಾರೆಸ್ಟಲ್ಲಿ ಇದ್ದಿರುವಂಥದ್ದು. ಸೊ ಅದಕ್ಕೋಸ್ಕರ ಅದಕ್ಕೆ ಅದರದ್ದು ಹೆಸರು ಇಟ್ಟಿರುವಂಥದ್ದು. ಸೊ ಅದಕ್ಕೋಸ್ಕರ ಅಲ್ಲಿಂದ ನಾವು ನೋಡಬೇಕು ಅಂತಂದರೆ ಹ್ಯೂಮನ್ ಕೇಸಸ್ಸು ಪರ್ ಇಯರು ಆಲ್ಮೋಸ್ಟ್ 400-500 ಕೇಸಸ್ ಎಲ್ಲ ರಿಪೋರ್ಟ್ ಮಾಡಿದ್ದಾರೆ. ಇವಾಗ ಡೆತ್ಸು ನಾವು ನೋಡಬೇಕು ಅಂತಂದರೆ ಆಲ್ಮೋಸ್ಟ್ 500ಕ್ಕಿಂತ ಜಾಸ್ತಿ ಡೆತ್ಸು ಆಗಿದ್ದಾವೆ. ಸೊ ನಮಗೆ ಇದು ಗೊತ್ತಿರೋ ಹಂಗೆ ಆಲ್ಮೋಸ್ಟ್ ನಮಗೆ ವೆಸ್ಟರ್ನ್ ಘಾಟ್ಸಲ್ಲೇ ಬರುವಂಥದ್ದು. ಸೊ ನಾವು ನೇಚರಲ್ಲಿ ನಾವು ನೋಡಬೇಕು ಅಂತಂದರೆ ಇದು ವೈರಸ್ಸಿಂದ ಬರುವಂಥದ್ದು. ಆಲ್ಮೋಸ್ಟ್ ಒಂದು ಟಿಕ್ ಬೈಟ್ ಏನಾದ್ರು ಆದಾಗ, ಸೊ ಇಲ್ಲ ಇನ್ಫೆಕ್ಟ್ ಆಗಿರೋಂಥ ಮಂಕಿ ಜೊತೆ ಕಾಂಟ್ಯಾಕ್ಟಿಗೆ ಬಂದಾಗ ಆ ಟೈಮಲ್ಲಿ ಇದು ಸ್ಪ್ರೆಡ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ನೋಡಿ, ಫ್ರಂಟಲ್ ಹೆಡ್ಡೇಕು ಇದರ ಮೇನ್ ಸಿಮ್ಟಮ್ ಬಂದ್ಬಿಟ್ಟು ನಮಗೆ ಫ್ರಂಟಲ್ ಹೆಡ್ಡೇಕು ಇದರ ಮೇನ್ ಸಿಮ್ಟಮ್ ಆಗಿರುತ್ತೆ. ಸೊ ಈಗ ಇದಕ್ಕೆ ಟೆಸ್ಟಿಂಗ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಒಂದು ಟೆಸ್ಟಿಂಗು ಇದಿದೆ. ಸೊ ಅದು ಬಂದ್ಬಿಟ್ಟು ಎಲಿಸಾ ಅಂತ. ಸೊ ಎಲಿಸಾ ಇದನ್ನು ನೀವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ನೋಡ್ಕೊಂಡಿದ್ರೆ ಸುಮಾರು ಸರಿ ಎಲಿಸಾ ಬಗ್ಗೆನೂ ಕೂಡ ತುಂಬ ಸರಿ ನಮಗೆ ಕೇಳ್ಕೊಂಡಿದ್ದಾರೆ. ಸೊ ಏನಿದು ಎಲಿಸಾ ಅಂತಂದರೆ ನಮಗೇನಾಗುತ್ತೆ, ಎನ್ಝೈಮ್ ಲಿಂಕ್ಡ್ ಇಮ್ಯೂನೋ ಸಾರ್ಬೆಂಟ್ ಸೆರೋಲಾಜಿಕ್ ಎಸೆ ಅಂತ, ಎನ್ಝೈಮ್ ಲಿಂಕ್ಡ್ ಇಮ್ಯೂನೋ ಸಾರ್ಬೆಂಟ್ ಸೆರೋಲಾಜಿಕ್ ಎಸೆ ಅಂತ ಆಗ್ಬಿಟ್ಟು. ಸೊ ಈ ಟೆಸ್ಟನ್ನ ನೋಡ್ಕೊಳ್ಳುವಂಥದ್ದು, ಈ ಟೆಸ್ಟನ್ನ ಫಾರ್ಮ್ ಮಾಡಿದ್ರೆ ಆವಾಗ ಡಿಸೀಸ್ ಬಗ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಇದಕ್ಕೆ ಬೇರೆ ಬೇರೆ ಥರ ಟ್ರೀಟ್ಮೆಂಟು ಪ್ರೊವೈಡ್ ಮಾಡ್ತಾರೆ. ವ್ಯಾಕ್ಸಿನ್ ಒಂದಿದೆ, KFDV ಅಂತಲೇ ಇದೆ, ಕ್ಯಾಸನೂರ್ ಫಾರೆಸ್ಟ್ ಡಿಸೀಸ್ ವ್ಯಾಕ್ಸಿನ್ ಅಂತಲೇ ಒಂದಿದೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇದನ್ನು ಟ್ರೀಟ್ ಮಾಡ್ತಾ ಇರ್ತಾರೆ. ಬಟ್ ಈಗ ಎಲಿಸಾ ಬಗ್ಗೆ ನಾವು ಸ್ವಲ್ಪ ಪಾಯಿಂಟ್ಸ್ ನೋಡ್ಕೊಳ್ಳೋಣ. ಈ ಎಲಿಸಾ ಸಖತ್ ಇಂಪಾರ್ಟೆಂಟು. ಯಾಕೆ ಅಂತಂದರೆ ನಮಗೆ ಬಾಡಿಯಲ್ಲಿ ಎಲಿಸಾ ಟೆಸ್ಟ್ ಏನು ಮಾಡುತ್ತೆ ಅಂತಂದರೆ ನಮ್ಮ ಬ್ಲಡ್ಡಲ್ಲಿ ಆ್ಯಂಟಿಬಾಡೀಸ್ನ ಡಿಟೆಕ್ಟ್ ಮಾಡುತ್ತೆ. ಆ್ಯಂಟಿಬಾಡೀಸ್ ಇನ್ ಬ್ಲಡ್ ಇದನ್ನು ಡಿಟೆಕ್ಟ್ ಮಾಡೋಕ್ಕೆ ಇರುವಂಥ ಟೆಸ್ಟೇ ನಮಗೆ ಇದು ಎಲಿಸಾ ಟೆಸ್ಟ್ ಅಂತ ಹೇಳ್ಬಿಟ್ಟು. ಸೊ ಇದೇನಾಗಿತ್ತು ಅಂತಂದರೆ ಕೋವಿಡ್ ಬಂದಿರೋಂಥ ಟೈಮಲ್ಲಿ ಕೋವಿಡ್ ಕವಚ್ ಎಲಿಸಾ ಅಂತಲೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಅದನ್ನು ಝೈಡಸ್ ಕ್ಯಾಡಿಲಾ ಅನ್ನೋರು ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದರು. ಸೊ ಅದನ್ನು ಆ್ಯಂಟಿಬಾಡಿ ಟೆಸ್ಟಿಂಗೋಸ್ಕರ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಅವಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಸೊ ಎಲಿಸಾ ಟೆಸ್ಟ್ ಅಂತ ಹೇಳ್ಬಿಟ್ಟು ಬಂದ ತಕ್ಷಣ ನಮಗೇನಾಗುತ್ತೆ ಅಂತಂದರೆ ಇದು ಡಿಟೆಕ್ಟ್ ಮಾಡುತ್ತೆ, ಆ್ಯಂಟಿಬಾಡೀಸು ಬ್ಲಡ್ಡಲ್ಲಿ ಆ್ಯಂಟಿಬಾಡೀಸ್ನ ಡಿಟೆಕ್ಟ್ ಮಾಡ್ಕೊಳುತ್ತೆ. ಸೊ ಆ್ಯಂಟಿಬಾಡೀಸ್ನ ಡಿಟೆಕ್ಟ್ ಮಾಡುತ್ತೆ ಅಂತಂದರೆ ಆ್ಯಂಟಿಬಾಡೀಸ್ ರಿಲೇಟೆಡ್ಡು ಇನ್ಫೆಕ್ಷನ್ಸ್ ಕಂಡೀಷನ್ಸ್ನು ಕೂಡ ಡಿಟೆಕ್ಟ್ ಮಾಡ್ಕೊಳುತ್ತೆ. ಸೊ ಅದಕ್ಕೋಸ್ಕರ ಇದನ್ನು HIV ಟೆಸ್ಟಲ್ಲಿ, ಅದಾದಮೇಲೆ ಝೀಕಾ ವೈರಸ್ ಟೆಸ್ಟಲ್ಲಿ, ಅದಾದಮೇಲೆ KFD ಟೆಸ್ಟಲ್ಲಿ, ಇವಾಗ ನಾವು ನೋಡ್ಕೊಂಡಿರೋದ್ರಲ್ಲಿ KFD ಟೆಸ್ಟಲ್ಲಿ ಈ ಟೆಸ್ಟಿಂಗಿಗೆ ಯೂಸ್ ಮಾಡ್ಕೊತಾ ಇರ್ತಾರೆ ಇದನ್ನು. ಸೊ ಅದಕ್ಕೆ ಎಲಿಸಾ ಕಿಟ್ಸ್ನು ಕೂಡ ರಿಲೀಸ್ ಮಾಡ್ಕೊತಾ ಇರ್ತಾರೆ. ಸೊ ಅದಕ್ಕೆ ನಮ್ಮಲ್ಲಿ KFD ಬಂದಾಗ ಆ ಅಫೆಕ್ಟ್ ಆಗಿರೋಂಥ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಆ ಟೈಮಲ್ಲಿ ಗೌರ್ಮೆಂಟು ಕೂಡ ಅನೌನ್ಸ್ ಮಾಡ್ಕೊಂಡಿದ್ದು, ಅಫೆಕ್ಟ್ ಆಗಿರೋಂಥ ಡಿಸ್ಟ್ರಿಕ್ಟ್ಸ್ಗಳಲ್ಲಿ ಫಸ್ಟು ನಾವು ಈ ಟೆಸ್ಟಿಂಗ್ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ಕೊಂಡಿರೋವಂಥದ್ದು. ಸೊ ಎಲಿಸಾ ಕಿಟ್ ಅಂತಲೂ ಕೂಡ ಆ ಟೈಮಲ್ಲಿ ಕೋವಿಡ್ ಬಂದಿರೋಂಥ ಟೈಮಲ್ಲಿ ರ್ಯಾಪಿಡ್ ಆ್ಯಂಟಿಜನ್ ಟೆಸ್ಟು, ಇದು ಎಲಿಸಾ ಆ್ಯಂಟಿಬಾಡಿ ಟೆಸ್ಟು ಕೂಡ ಇದನ್ನು ನೇಷನ್ ವೈಡು ರಿಲೀಸ್ ಮಾಡ್ಕೊಂಡಿದ್ದರು. ಬಟ್ ಆ್ಯಂಟಿಬಾಡೀಸ್ನ ನಾವು ನೋಡ್ಕೋಬೇಕು ಅಂತಂದರೆ ಆ್ಯಂಟಿಬಾಡೀಸ್ ಬ್ಲಡ್ಡಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋದಕ್ಕೋಸ್ಕರ ನಮಗೆ ಇದನ್ನು ಲಾಂಚ್ ಮಾಡಿರುವಂಥದ್ದು. ಸೊ ಕ್ಯಾಸನೂರ್ ಫಾರೆಸ್ಟ್ ಡಿಸೀಸು, ಝೂನೋಟಿಕ್ ಇಲ್ನೆಸ್ಸು, ಮಂಕಿ ಡಿಸೀಸು, ಮಂಕಿ ವೈರಸ್, ಮಂಕಿ ಪಾಕ್ಸ್ ಅಲ್ಲ, ಇದು ಮಂಕಿ ಡಿಸೀಸು. ಸೊ ಫಸ್ಟ್ ಅಪಿಯರ್ ಆಗಿರೋಂಥದ್ದು ಇಲ್ಲಿ ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲೇ. ಸೊ ಅದಕ್ಕೋಸ್ಕರ ಇದು ಆ ರಿಲೇಟೆಡ್ ಫಾರೆಸ್ಟ್ ಹೆಸರು ಮೇಲೇ ಇದರ ಹೆಸರು ಇಟ್ಟಿರೋವಂಥದ್ದು.
ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಇರುವಂಥ ರಿಪೋರ್ಟು ಗ್ಲೋಬಲ್ ಇಂಪ್ಯಾಕ್ಟ್ ಆನ್ ಹೈಪರ್ ಟೆನ್ಷನ್ ಅಂತ. ಸೊ ಫಸ್ಟ್ ಒನ್ನು ನಮಗೆ ಯಾರು ರಿಲೀಸ್ ಮಾಡ್ತಾರೆ ಈ ರಿಪೋರ್ಟು ಅಂತ ನಾವು ನೋಡ್ಕೊಂಡ ತಕ್ಷಣ ಇದೇನಾಗುತ್ತೆ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನು ರಿಲೀಸ್ ಮಾಡುವಂಥದ್ದು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದನ್ನು ರಿಲೀಸ್ ಮಾಡ್ಕೊಳ್ಳೋವಂಥದ್ದು. ಯಾವಾಗ ರಿಲೀಸ್ ಮಾಡಿತ್ತು ಅಂತಂದರೆ 78th ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ ಅವರ ಏನು ಮೀಟಿಂಗ್ ಇತ್ತಲ್ಲ, ಸೆಷನ್ ಇತ್ತಲ್ಲ, ಆ ಟೈಮಲ್ಲಿ ಈ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ಗ್ಲೋಬಲ್ ಇಂಪ್ಯಾಕ್ಟ್ ಆನ್ ಹೈಪರ್ ಟೆನ್ಷನ್ನು ಈ ರಿಪೋರ್ಟ್ನ ರಿಲೀಸ್ ಮಾಡಿರುವಂಥದ್ದು. ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಈ ಹೈಪರ್ ಟೆನ್ಷನ್ ಅಂತಂದರೆ ಏನು? ಹೈಪರ್ ಟೆನ್ಷನ್ ಅಂತಂದರೆ ನಾವು ಏನು ಹೈ ಬಿ ಪಿ ಅಂತ ಕರಿತೀವಲ್ಲ, ಅದಕ್ಕೆ ಇದು ಹೈಪರ್ ಟೆನ್ಷನ್ ಅಂತ ಆಗ್ಬಿಟ್ಟು ಕರೀತಾರೆ. ಹೈ ಬ್ಲಡ್ ಪ್ರೆಷರ್. ಸೊ ಇದು ಫಸ್ಟ್ ಟೈಮ್ ಈ ಥರ ಒಂದು ರಿಪೋರ್ಟು ಲಾಂಚ್ ಮಾಡಿರೋವಂಥದ್ದು. ಸೊ ಅದಕ್ಕೆ ಈ ರಿಪೋರ್ಟಲ್ಲಿ ಟೈಟಲ್ ಏನು ಅಂತಂದರೆ ಗ್ಲೋಬಲ್ ರಿಪೋರ್ಟ್ ಆನ್ ಹೈಪರ್ ಟೆನ್ಷನ್, ದ ರೇಸ್ ಅಗೇನ್ಸ್ಟ್ ಅ ಸೈಲೆಂಟ್ ಕಿಲ್ಲರ್. ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಆಗ್ಬಿಟ್ಟು ಕರೀತಾ ಇದ್ದಾರೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೈಪರ್ ಟೆನ್ಷನ್ಗೆ ಸೈಲೆಂಟ್ ಕಿಲ್ಲರ್ ಅಂತ ಆಗ್ಬಿಟ್ಟು ಅಡ್ರೆಸ್ ಮಾಡ್ಕೊತಾ ಇದ್ದಾರೆ. ಸೊ ಇದು ಫಸ್ಟ್ ರಿಪೋರ್ಟ್ ಆ್ಯಕ್ಚುಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು ವರ್ಲ್ಡ್ ವೈಡು ಯಾವ ಥರ ಹೈಪರ್ ಟೆನ್ಷನಿಂದ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತಂದರೆ ಹೈ ಬ್ಲಡ್ ಪ್ರೆಷರಿಂದ ಯಾವ ಥರ ಇಂಪ್ಯಾಕ್ಟ್ ಆಗ್ತಾಯಿದೆ ಅಂತ ಆಗ್ಬಿಟ್ಟು ಹೇಳ್ತಾ ಇರೋವಂಥದ್ದು. ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಇದರಲ್ಲಿ ಅಂತಂದರೆ 80% ಏನು ಇಂಡಿವಿಜುವಲ್ಸಿಗೆ ಏನು ಇದು ಹೈ ಬಿ ಪಿ ಇದೆಯಲ್ಲ, ಸೊ ಇದು ಹೈಪರ್ ಟೆನ್ಷನ್ ಏನಿದೆಯಲ್ಲ ಅವರಿಗೆ ಟ್ರೀಟ್ಮೆಂಟೇ ಸಿಗ್ತಾಯಿಲ್ಲ. ಡು ನಾಟ್ ಟೇಕ್ ಅಡಿಕ್ವೇಟ್ ಟ್ರೀಟ್ಮೆಂಟ್. ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟೇ ಸಿಗ್ತಾಯಿಲ್ಲ ಅವ್ರಿಗೆ. ಹೈಪರ್ ಟೆನ್ಷನ್ ಅವ್ರಿಗೆ ಈ ಕರೆಕ್ಟಾಗಿರುವಂಥ ಟ್ರೀಟ್ಮೆಂಟೇ ಸಿಗ್ತಾಯಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಸ್ಟ್ಯಾಟಿಸ್ಟಿಕ್ಸು ಕೂಡ ತುಂಬ ಜಾಸ್ತಿ ಹೇಳ್ತಾರೆ. ಅಡಲ್ಟಲ್ಲಿ ಎಷ್ಟಿರುತ್ತೆ, ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಎಲ್ಲ ಎಷ್ಟಿರುತ್ತೆ ಅಂತ ಆಗ್ಬಿಟ್ಟು. ಬಟ್ ಆ್ಯಕ್ಚುಲಾಗಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಗ್ಲೋಬಲ್ ಇಂಪ್ಯಾಕ್ಟ್ ಆನ್ ಹೈಪರ್ ಟೆನ್ಷನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಲೀಸ್ ಮಾಡೋವಂಥದ್ದು 78th ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸೆಷನ್ ಟೈಮಲ್ಲಿ ರಿಲೀಸ್ ಮಾಡಿದರು. ಇದನ್ನು ಸೈಲೆಂಟ್ ಕಿಲ್ಲರ್ ಅಂತ ಆಗ್ಬಿಟ್ಟು ಕರಿತಾ ಇದ್ದಾರೆ. ಹೈಪರ್ ಟೆನ್ಷನ್ ಅಂತಂದರೆ ನಮಗೆ ಹೈ ಬ್ಲಡ್ ಪ್ರೆಷರ್ ಅಂತ ಆಗ್ಬಿಟ್ಟು. ಸೊ ಹೈ ಬ್ಲಡ್ ಪ್ರೆಷರ್ ಅಂತಂದರೆ ಏನಾಗುತ್ತೆ, ನಮಗೆ ಈ ಬ್ಲಡ್ ವೆಸಲ್ಸಲ್ಲಿ ಪ್ರೆಷರು ತುಂಬ ಜಾಸ್ತಿ ಆಗುತ್ತಲ್ಲ. ಸೊ ತುಂಬ ಜಾಸ್ತಿ ಆದಾಗ ಅದನ್ನು ಹೈ ಬ್ಲಡ್ ಪ್ರೆಷರ್ ಅಂತ ಆಗ್ಬಿಟ್ಟು ಕರಿತೀವಿ. ಸೊ ತುಂಬ ಜಾಸ್ತಿ ಅಂತಂದರೆ ಎಷ್ಟು ಜಾಸ್ತಿ ಆಗುತ್ತೆ? ಸೊ ಈಗ 140/90. ಸೊ 140/90 ಅಥವಾ ಅದಕ್ಕಿಂತ ಜಾಸ್ತಿ ಬಿ ಪಿ ಆದಾಗ 120/80 ಏನೋ ಇರುತ್ತಲ್ಲ, ಸೊ ಅದು ನಮಗೆ ನಾರ್ಮಲ್ ಇರುತ್ತೆ. ಸೊ ಅದಕ್ಕೆ ನಮಗೆ 140/90 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ಹೈಪರ್ ಟೆನ್ಷನ್ ಅಥವಾ ಹೈ ಬ್ಲಡ್ ಪ್ರೆಷರ್ ಅಂತ ಆಗ್ಬಿಟ್ಟು ಕರಿತಾ ಇರ್ತೀವಿ ಅದನ್ನು. ಸೊ ಹೈಪರ್ ಟೆನ್ಷನ್ ಡೇ ವರ್ಲ್ಡಲ್ಲಿ ಯಾವಾಗ ಅಬ್ಸರ್ವ್ ಮಾಡ್ಕೊಳ್ಳೋವಂಥದ್ದು ಅಂತಂದರೆ May 17th ನಾವು ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಅಂತಂದರೆ ಸೆಲೆಬ್ರೇಟ್ ಮಾಡಲ್ಲ, ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಸೆಲೆಬ್ರೇಟ್ ಅಂತಂದ್ರೆ ಏನು, ಒಳ್ಳೆ ಡೇ ಇದ್ದರೆ ಅದನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ಏನಾದ್ರು ಅಚೀವ್ಮೆಂಟ್ ಮಾಡ್ಕೊಂಡಿದ್ರೆ ಅದನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇರ್ತೀವಿ. ಈ ಥರದ್ದು ಏನಾದ್ರು ಇಶ್ಯೂಸ್ ಇರ್ಬೇಕಾದ್ರೆ ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಯೂಶ್ವಲಿ ಅಬ್ಸರ್ವ್ ಅಂತಂದರೆ ಏನು, ಅವೇರ್ನೆಸ್ನ ಸ್ಪ್ರೆಡ್ ಮಾಡ್ಕೊಳ್ಳೋವಂಥದ್ದು. ಅದ್ರ ಬಗ್ಗೆ ಜನರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಅವೇರ್ನೆಸ್ನ ಅದನ್ನು ಸ್ಪ್ರೆಡ್ ಮಾಡೋವಂಥದ್ದಕ್ಕೆ ನಾವು ಅದನ್ನು ಅಬ್ಸರ್ವ್ ಮಾಡ್ಕೊತಾ ಇರ್ತೀವಿ. ಸೊ ಇದರಿಂದಾಗಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನಮಗೆ ಸಿವಿಯರ್ ಹಾರ್ಟ್ ಇಶ್ಯೂಸು ನಮಗೆ ಇದರಿಂದ ಬರೋವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಿವಿಯರ್ ಹಾರ್ಟ್ ಇಶ್ಯೂಸು ಇದರಿಂದ ಬರ್ತಾ ಇರುತ್ತೆ. ಅಂತಂದರೆ ಚೆಸ್ಟ್ ಪೇನು, ಹಾರ್ಟ್ ಅಟ್ಯಾಕು, ಹಾರ್ಟ್ ಫೇಲ್ಯೂರು ಇವೆಲ್ಲದು. ಸೊ ಮೇಜರ್ ಏನು ಸೊಲ್ಯೂಷನ್ ಇದರಲ್ಲಿ ಅಂತಂದರೆ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋಬೇಕು ಅಂತ. ಎಕ್ಸಾಂಪಲು ಸಾಲ್ಟ್ ಡಯಟು ಕಮ್ಮಿ ಇಟ್ಕೊಂಡಿರ್ಬೇಕು, ಕಮ್ಮಿ ಸಾಲ್ಟ್ ಯೂಸ್ ಮಾಡಬೇಕು, ಕಮ್ಮಿ ಶುಗರ್ ಯೂಸ್ ಮಾಡ್ಕೋಬೇಕು. ಟೊಬ್ಯಾಕೋ ಏನಾದ್ರು ಯೂಸ್ ಮಾಡ್ತಾಯಿದ್ರೆ ಅದನ್ನು ಕಮ್ಮಿ ಮಾಡುವಂಥದ್ದು. ವೆಯ್ಟ್ ಲಾಸು, ಫಿಸಿಕಲ್ ಆ್ಯಕ್ಟಿವಿಟಿ ಅಂತಂದರೆ ಎಕ್ಸಸೈಸ್ ಎಲ್ಲ ತುಂಬ ಜಾಸ್ತಿ ಮಾಡ್ಕೋಬೇಕು ಅಂತ ಆಗ್ಬಿಟ್ಟು. ನೆಕ್ಸ್ಟ್ ನಾವು ಗ್ಲೋಬಲ್ ಟಾರ್ಗೆಟ್ ನಾವು ನೋಡ್ಕೋಬೇಕು ಅಂತಂದರೆ ಈ ಹೈಪರ್ ಟೆನ್ಷನಿಗೆ. ಸೊ ಹೈಪರ್ ಟೆನ್ಷನಿನ ಟಾರ್ಗೆಟ್ ಏನಿದೆ ಅಂತಂದರೆ 25% ಅಷ್ಟು ರೆಡ್ಯೂಸ್ ಮಾಡಬೇಕು 2025 ಒಳಗಡೆ. 25 ಅಂತ ನಾವು ನೆನ್ಪಿಟ್ಕೊಂಡ್ರೆ ಅದು ಹೈಪರ್ ಟೆನ್ಷನಿಗೆ ರಿಲೇಟೆಡ್ ಆಗಿರುತ್ತೆ. ಸೊ ಗ್ಲೋಬಲ್ ಇಂಪ್ಯಾಕ್ಟ್ ಆನ್ ಹೈಪರ್ ಟೆನ್ಷನ್. ಸೊ ಇಷ್ಟು ನಾವು ಡಿಸ್ಕಸ್ ಮಾಡ್ಕೊಂಡಿರುವಂಥದ್ದು ಇಂಪಾರ್ಟೆಂಟ್ ಡಿಸೀಸಸ್ಸು ಮತ್ತು ಬೇರೆ ಎಲ್ಲದೂ ಕೂಡ ನಾವು ಡಿಸ್ಕಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗಲೇ ಆಲ್ಮೋಸ್ಟ್ 1 hour ಆಗಿದೆ. ನೆಕ್ಸ್ಟ್ ಪಾರ್ಟಲ್ಲಿ ಇನ್ನು ಕೆಲವೊಂದು ಡಿಸೀಸಸ್ನ ನಾವು ಡಿಸ್ಕಸ್ ಮಾಡ್ಕೊಳ್ಳೋಣ. ಒಟ್ಟಿನಲ್ಲಿ ಕಂಪ್ಲೀಟಾಗಿ ಈ ಡಿಸೀಸಸ್ ಟಾಪಿಕ್ಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಡಿಸೀಸಸ್ಸು, ಡಿಕ್ಲರೇಷನ್ ಇವೆಲ್ಲ ಏನೇನಿರುತ್ತಲ್ಲ ಅದನ್ನು ಕಂಪ್ಲೀಟಾಗಿ ಮುಗಿಸ್ಕೊಂಡ್ಬಿಟ್ಟಿರೋಣ ನಾವು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಂಡಿರಿ. ನೀವೇನಾದರೂ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಇದರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ಲೈಫ್ ಲಾಂಗ್ ವೀಡಿಯೋ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟಿಲ್ಲ, ಏನಿಲ್ಲ.
ಜಸ್ಟ್ ಏನು ಅಂತಂದರೆ ನಮಗೆ ರಿವಿಷನ್ ಜೊತೆಗೆ ನಿಮ್ಮದು ರಿವಿಷನ್ ಆಗ್ತಾ ಇರುತ್ತೆ, ಒಂಥರ ಗ್ರೂಪ್ ಸ್ಟಡಿ ಥರ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರುವಂಥದ್ದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯೂಸ್ ಏನು ಅಂತಂದರೆ 1000 ಸಬ್ಸ್ಕ್ರೈಬರ್ಸ್ ಆದಮೇಲೆ ನಾವು ಲೈವ್ ಕ್ಲಾಸಸ್ ಮಾಡ್ಕೋಬೋದು. ಅಂತಂದರೆ ಲೈವ್ ರಿವಿಷನ್ ಮಾಡ್ಕೊಳೋಣ, ಆ ಟೈಮಲ್ಲಿ ಲೈವ್ ಒಟ್ಟಿಗೆ ಓದ್ತಾ ಇರೋಣ, ಆ ಟೈಪ್ ಒಂಥರ ಗ್ರೂಪ್ ಸ್ಟಡಿ ಥರ ಮಾಡ್ಕೊಳೋಣ ಅಂತ ಹೇಳ್ಬಿಟ್ಟು ಮಾಡಿರೋವಂಥದ್ದು. ಸೊ ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ, ನೆಕ್ಸ್ಟ್ ಪಾರ್ಟಲ್ಲಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿರೋಣ.